ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿ ಬಂಧುಗಳೇ, ತಮಗೆಲ್ಲರಿಗೂ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಇವತ್ತಿನ ತರಗತಿಯಲ್ಲಿ ಬಹುಮುಖ್ಯವಾದಂತಹ ಅಧ್ಯಾಯ ಕನ್ನಡ ವಿಷಯದಲ್ಲಿ ಕಬ್ಬಿಣದ ಕಡಲೆ ಅಂತ ಕೆಲವು ಅಂಶಗಳಲ್ಲಿ ನೀವು ಭಾವಿಸ್ತೀರಿ. ಅದರಲ್ಲಿ ತದ್ದಿತಾಂತ, ಕೃದಂತ, ಅವ್ಯಯ, ಕೆಲವು ಮಟ್ಟಿಗೆ ಸಮಾಸ, ಛಂದಸ್ಸು, ಅಲ್ಲೆಲ್ಲ ಕೆಲವು ಏರಿಯಾಗಳಿದಾವೆ. ಎಲ್ರಿಗೂ ಕನ್ನಡ ಅನ್ನೋದು ಸುಲಭ, ಆದ್ರೆ ಸಂಪೂರ್ಣ ಅಂಕಗಳನ್ನ ತೆಗೆದುಕೊಳ್ಳೋದಕ್ಕೆ ಎಲ್ಲೋ ಒಂದಿಷ್ಟು ನಮಗೆ ಸಮಸ್ಯೆ ಆಗ್ತಿರ್ತದೆ. ಮೇಲಿನ 6-7 ಪ್ರಶ್ನೆ, 5-6 ಪ್ರಶ್ನೆ ಗೊಂದಲ ಆಗ್ತಿರುತ್ತೆ. ಅಂತ ಏರಿಯಾಗಳಲ್ಲಿ ಇದು ಒಂದು ತದ್ದಿತಾಂತ ಅಂತ. ಇವತ್ತೊಂದು ಸಮಗ್ರವಾಗಿ ಈ ತದ್ದಿತಾಂತದ ಪರಿಕಲ್ಪನೆಗಳನ್ನ ನಿಮ್ಮೊಟ್ಟಿಗೆ ಅರ್ಥಬದ್ಧವಾಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲು ಪ್ರಶ್ನೆಗಳನ್ನ, ನಂತರದಲ್ಲಿ ಪರಿಕಲ್ಪನೆಯನ್ನ ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತೀನಿ. ಮೊದಲು ಯಾಕೆ ನಾ ಪ್ರಶ್ನೆ ತಗೋತೀನಿ ಅಂದ್ರೆ, ನಿಮ್ಮ ಪೂರ್ವಜ್ಞಾನವನ್ನ ಪರೀಕ್ಷೆ ಮಾಡ್ಕೊಳ್ಳಿ. ಏನೋ ಅನ್ಕೊಂಡು ಮತ್ತೇನೋ ಉತ್ತರವನ್ನ ಹಾಕಿದಾಗ ಅದ್ ಯಾಕೆ ಅಲ್ಲ ಅನ್ನೋದನ್ನ ನಿಮಗೆ ಕೊನೆಗೆ ಮತ್ತೊಮ್ಮೆ ನಾನು ಪ್ರಶ್ನೆ ತಗೊಂಡು ಅದನ್ನ ಮನದಟ್ಟು ಮಾಡ್ತೀನಿ ವಿತ್ ಆಯ್ಕೆಗಳ ಮೂಲಕ, ಅಂದ್ರೆ ಬಹು ಆಯ್ಕೆಗಳನ್ನು ಸಹಿತ ಬಿಡಿಸೋ ಮೂಲಕ. ಹೀಗಾಗಿ ಒಂದು ಸಮಗ್ರ ಕಲಿಕೆ ಆಗುತ್ತೆ ಅನ್ನೋದನ್ನ ಮನಗಂಡು ಈಗ ತದ್ದಿತಾಂತ ಅಥವಾ ತದ್ದಿತ. ಮೂಲದಲ್ಲಿ ತದ್ದಿತಾಂತಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ಪ್ರಕೃತಿ ಬಗ್ಗೆ ಜ್ಞಾನ ಇರಬೇಕು. ನಾ ಈ ಹಿಂದೆ ಒಮ್ಮೆ ನಿಮ್ಗೆ ಕ್ರಿಯಾಪದ ಹೇಳೋ ಮುಂದೆ, ನಾಮಪದ ಹೇಳೋ ಮುಂದೆ ಆ ಚಾರ್ಟ್ ಅನ್ನ ಮಾಡ್ಕೊಂಡಿದ್ದೆ. ಮತ್ತೊಮ್ಮೆ ಅದನ್ನ ಒಂದು 5 ನಿಮಿಷ ನೆನಪಿಸ್ಕೊಂಡು ಮುಂದಿನ ಅಂಶಕ್ಕೆ ಹೋಗ್ತಾ ಹೋಗೋಣ. ಯಾವುದೇ ಒಂದು ಭಾಷೆಗೆ ಪ್ರಕೃತಿ ಅನ್ನೋದು, ಶಬ್ದ ಅನ್ನೋದು ತನ್ನದೇ ಆದ ಅರ್ಥವುಳ್ಳ ಅಕ್ಷರಗಳ ಸಮೂಹ ಆಗಿರುತ್ತೆ. ಅದಕ್ಕೆ ನೀವು ಶಬ್ದ ಅಂತ ಕರಿತೀರಿ. ಅಂದ್ರೆ ಇಲ್ಲಿ ಶಬ್ದ ಅಂತ ತಗೊಂಡ್ರೆ ಇದಕ್ಕ ಪ್ರಕೃತಿ ಅಂತ ಕರೀತಾರ. ಶಬ್ದ ಅಂದ್ರ ಅಷ್ಟೇ, ಪ್ರಕೃತಿ ಅಂದ್ರ ಅಷ್ಟೇ. ಪ್ರಕೃತಿ ಈ ಶಬ್ದ ಅಥವಾ ಪ್ರಕೃತಿ ಅಕ್ಷರಗಳ ಸಮೂಹ, ಅರ್ಥ ಕೊಡುವ ಅಕ್ಷರಗಳ ಸಮೂಹ. ಅರ್ಥ ಕೊಡುವ ಅಕ್ಷರಗಳ ಸಮೂಹ ಅಂದ್ರೆ ಇಲ್ಲಿ ನಾನು ಮನೆ ಅಂತ ಬರದೆ ಇದು ಒಂದು ಶಬ್ದ, ರವಿ ಅಂತ ಬರದೆ ಇದು ಒಂದು ಶಬ್ದ, ಕೊಪ್ಪಳ ಅಂತ ಬರದೆ ಇದು ಒಂದು ಶಬ್ದ ಅಂದ್ರ ಪ್ರಕೃತಿ, ಸಿಂಹ ಅಂತ ಬರದೆ ಇದು ಒಂದು ಶಬ್ದ. ಹಾಗಾದ್ರೆ ಶಬ್ದ ಎಂದರೆ ಅರ್ಥವುಳ್ಳ ಅಕ್ಷರಗಳ ಸಮೂಹ. ಇಲ್ಲಿ ಮತ್ತೇನ್ ಬರಿತೀನಿ, ಓದು ಅಂತ ಬರದೆ ಇದು ಒಂದು ಶಬ್ದ, ಕೇಳು ಅಂತ ಬರದೆ ಶಬ್ದ, ನೋಡಿ ಪ್ರಕೃತಿ. ನಿಲ್ಲು ಅಂತ ಬರದೆ ಇದು ಒಂದು ಶಬ್ದ, ಗೆಲ್ಲು ಅಂತ ಬರದೆ ಶಬ್ದ. ಹೀಗೆ ಓದು, ಕೇಳು, ನಿಲ್ಲು, ಗೆಲ್ಲು, ಹೋಗು, ಪರು, ಬರೆ, ಬೀಳು, ಹಳು, ಈ ರೀತಿ ಕ್ರಿಯೆಯ ಅರ್ಥ ಕೊಡುವ ಅಕ್ಷರಗಳ ಸಮೂಹವೂ ಶಬ್ದ ಅಥವಾ ಪ್ರಕೃತಿ. ಅದು ರವಿ, ಮನೆ, ಕೊಪ್ಪಳ, ಸಿಂಹ, ಗಿಡ, ಮರ, ಬಳ್ಳಿ, ಮನುಷ್ಯ, ನದಿ, ಪರ್ವತ, ಬೆಟ್ಟ, ಎತ್ತು, ಎಮ್ಮೆ, ಕೋಣ, ಇವೆಲ್ಲವುಗಳು ಶಬ್ದ. ಶಬ್ದ ಎಂದರೆ ಅರ್ಥವುಳ್ಳ ಅಕ್ಷರಗಳ ಸಮೂಹ, ಅದ ಪ್ರಕೃತಿ. ಪ್ರಕೃತಿ ಅಂದ್ರಷ್ಟೇ, ಶಬ್ದ ಅಂದ್ರಷ್ಟೇ. ಇದನ್ನ ನಾವು ವ್ಯಾಕರಣ ಮತ್ತು ಭಾಷಾ ವಿಜ್ಞಾನದ ಪರಿಭಾಷೆಯಲ್ಲಿ ಇವುಗಳೆಲ್ಲ ಆಕೃತಿಮಾಗಳಾಗಿರುತ್ತವೆ. ಇದರಾಗಿರೋ ಅಕ್ಷರ ಮನೆಯಲ್ಲಿ ಮ ಅನ್ನುವ ಒಂದು ವ್ಯಂಜನ, ಧ್ವನಿಮ, ಅರ್ಥರಹಿತ ಚಿಕ್ಕ ಘಟಕ ಧ್ವನಿಮ, ಧ್ವನಿಮಗಳು ಸೇರಿ ಅರ್ಥ ಕೊಡುವ ಶಬ್ದ ಆಕೃತಿಮ. ಆಕೃತಿಮ ಮಾರ್ಫಿಮ್ ಅಂತ ಕರಿತೀವಿ. ಇದು ಫೋನಿಮ್, ಇದು ಅಂದ್ರೆ ಧ್ವನಿಮ. ಹೀಗೆ ಅರ್ಥವುಳ್ಳ ಸಮೂಹದ ಶಬ್ದ ಅಥವಾ ಪ್ರಕೃತಿ ಅದು ಆಕೃತಿಮ ಆಗಿರುತ್ತೆ. ಅದು ಶಬ್ದ ಅಂತೀವಿ, ಅದನ್ನ ಪ್ರಕೃತಿ ಅಂತೀವಿ. ಇಂಥ ಪ್ರಕೃತಿಯಲ್ಲಿ 2 ಭಾಗ. ಒಂದು ನಾಮ ಪ್ರಕೃತಿ, ನಾಮ ಪ್ರಕೃತಿ. ಈ ನಾಮ ಪ್ರಕೃತಿ ಇನ್ನೊಂದು ಹೆಸರು ಪ್ರಾತಿಪದಿಕ, ಇನ್ನೊಂದು ಕ್ರಿಯಾ ಪ್ರಕೃತಿ.
ಕ್ರಿಯಾ ಪ್ರಕೃತಿ. ಅದಕ್ಕೆ ನೋಡಿ ಈಗ ಇವು ಓದು, ಕೇಳು, ನಿಲ್ಲು, ಗೆಲ್ಲು, ನಡೆ, ಬಿಡು ಕ್ರಿಯಾ ಪ್ರಕೃತಿ. ಮನೆ, ರವಿ, ಕೊಪ್ಪಳ, ಸಿಂಹ ಇವು ನಾಮ ಪ್ರಕೃತಿ. ನೋಡಿ ಎರಡು ಪ್ರಕೃತಿನೇ, ಇದು ಪ್ರಕೃತಿ, ಇದು ಪ್ರಕೃತಿ. ಪ್ರಕೃತಿ ಅಂದ್ರೆ ಶಬ್ದ, ಆಕೃತಿಮ. ಕ್ರಿಯೆಯ ಅರ್ಥ ಕೊಟ್ರೆ ಕ್ರಿಯಾ ಪ್ರಕೃತಿ, ನಾಮದ ಅರ್ಥ ಕೊಟ್ರೆ ನಾಮ ಪ್ರಕೃತಿ. ಅಂದ್ರೆ ಈಗ ರವಿ, ಮನೆ, ಕೊಪ್ಪಳ, ಸಿಂಹ ವ್ಯಕ್ತಿ, ರವಿ ಅನ್ನೋ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ. ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ ಸೂಚಿಸಿದ್ರೆ ನಾಮ ಪ್ರಕೃತಿ. ಕ್ರಿಯೆಯ ಅರ್ಥ, ಕ್ರಿಯೆ ನಡಿಬೇಕು, ಪ್ರತ್ಯಯ ರಹಿತ ಶಬ್ದ, ಇದಕ್ಕಿನ್ನೊಂದು ಹೆಸರು ಧಾತು. ಇದಕ್ಕ ಪ್ರಾತಿಪದಿಕ ಅಂತಾರೆ. ನಾಮ ಪ್ರಕೃತಿಗೆ ಪ್ರಾತಿಪದಿಕ ಅಂತಾರೆ. ಇದು ಧಾತು ಅಂತಾರೆ, ಧಾತು. ಇನ್ನೊಂದು ಹೆಸರು. ಇಲ್ಲಿ ಮೂಲ ರೂಪ ಕೇಳೋ ಮುಂದೆ ಇವೆರಡು ಪದ ಚೆನ್ನಾಗಿ ಗ್ರಹಿಸ್ಬೇಕು. ಇಂಥ ನಾಮ ಪ್ರಕೃತಿಗೆ ಎರಡು ತರದ ಪ್ರತ್ಯಯಗಳು ಸೇರ್ತವೆ. ನೋಡಿ, ಯಾವುದೇ ಪ್ರಕೃತಿ ಶಬ್ದವಾಗಿರುತ್ತೆ, ಅಂತ ಪ್ರಕೃತಿಯಲ್ಲಿ ನಾಮದ ಅರ್ಥ ಕೊಡೋದು ನಾಮ ಪ್ರಕೃತಿ, ಕ್ರಿಯಾ ಅರ್ಥ ಕೊಡೋದು ಕ್ರಿಯಾ ಪ್ರಕೃತಿ. ಅದಕ್ಕೆ ನಾನು ಇಲ್ಲಿ ಬರೆದೆ. ನಾಮದ ಅರ್ಥ ಕೊಡೋ ನಾಮ ಪ್ರಕೃತಿ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿಗಳ ಹೆಸರನ್ನ ಸೂಚಿಸೋ ಶಬ್ದಗಳು, ಪ್ರಕೃತಿಗಳು. ಈ ಪ್ರಕೃತಿಗೆ ಎರಡು ತರದ ಪ್ರತ್ಯಯ ಸೇರಿ ಎರಡು ತರದ ಪದಗಳಾಗ್ತವೆ. ಎರಡು ತರದ ಪ್ರತ್ಯಯ ಸೇರಿ ಎರಡು ತರದ ಪದಗಳಾಗ್ತವೆ ಅಂದ್ರೆ ಇದರಲ್ಲಿ ಎರಡು ತರದ ಪ್ರತ್ಯಯಗಳು ಸೇರ್ತವೆ. ಇಲ್ಲಿ ನಾನು ಪ್ರಕೃತಿ ಪ್ಲಸ್ ನಾಮ ವಿಭಕ್ತಿ ಪ್ರತ್ಯಯ, ನಾಮ ವಿಭಕ್ತಿ ಪ್ರತ್ಯಯ. ಪ್ರಕೃತಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿ ಅದು ನಾಮಪದವಾಗುತ್ತೆ. ಈ ಹಿಂದೆ ಗೊತ್ತು ನಿಮಗೆ, ನಾಮಪದ ಚಾಪ್ಟರ್ ಗೊತ್ತು. ನಾನು ತದ್ದಿತ ಅಂತಕ್ಕೆ ಎಂಟ್ರಿ ಕೊಡ್ಬೇಕಾದ್ರೆ ಸ್ವಲ್ಪ ರೀಕಾಲ್ ಮೆಥಡ್ ಬಹಳ ಮುಖ್ಯ. ಅದನ್ನೇ ನೀವು BEd ಗಳಲ್ಲಿ D.Ed ಗಳಲ್ಲಿ ಓದ್ತೀರಿ. ಗೊತ್ತಿರೋ ವಿಷಯದಿಂದ ಗೊತ್ತಿಲ್ಲದ ಕಡೆ, ಮೂರ್ತದಿಂದ ಅಮೂರ್ತದ ಕಡೆ ಈಗೆಲ್ಲ ಅಂತಿರಲ್ಲ, ಅದನ್ನೇ ನಾವು ಪಾಠ ಮಾಡಲು ಬಳಸ್ತಾ ಇದ್ದೀವಿ. ಈ ಹಿಂದಿನ ಸ್ವಲ್ಪ ಮಟ್ಟಿಗೆ ನೋಡ್ಕೊಂಡ್ರೆ ಮತ್ತೊಂದು ರೀಕಾಲ್ 4 ಚಾಪ್ಟರ್ ಕವರ್ ಆಗ್ತದೆ. ನಾಮಪದ ಚಾಪ್ಟರ್, ಕ್ರಿಯಾಪದ, ತದ್ದಿತ ಪದ, ಕೃದಂತ ಪದ. ನಾನು ತದ್ದಿತ ಅಂತಕ್ಕೆ ಹೋಗ್ತಾ ಇದ್ದೀನಲ್ಲ, ಅದ್ರ ಸ್ವರೂಪ ಹೆಂಗಿರುತ್ತೆ ಅಂತ ಸ್ಟ್ರಕ್ಚರ್ ಗೊತ್ತಾಗ್ಬಿಟ್ರೆ, ಭಾಷೆಯಲ್ಲಿ ಸ್ಟ್ರಕ್ಚರ್ ಗೊತ್ತಾಗೋದು ಬಹಳ ಮುಖ್ಯ. ಅಂದ್ರೆ ಒಂದು ಕ್ವಶನ್ ಮಿಸ್ ಆಗಲ್ಲ. ಅವಾಗ ಒಂದು ಕ್ವಶನ್ ಕೊಟ್ರೆ ಎಲ್ಲವೂ ಆಯ್ಕೆಯಲ್ಲಿ ಇದೇ ತರ ಬರ್ತಾವ. ಹೇಳ್ತೀನಿ ಅದು ಹೆಂಗೆ ಅಂತ. ನಂತರ ಈ ನಾಮ ವಿಭಕ್ತಿ ಪ್ರತ್ಯಯ ಸೇರಿದ್ರೆ ನಾಮ ಪ್ರಕೃತಿ. ನಾಮ ಅನ್ನೋದು ಇಲ್ಲಿದೆ ನೋಡಿ, ನಾಮ, ಇಲ್ಲಿ ನಾಮ ಇದೆ, ಇದು ಪ್ರಕೃತಿ, ಇದು ನಾಮ ವಿಭಕ್ತಿ ಪ್ರತ್ಯಯ, ಅದು ಪದ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಪದ ಆಗ್ಬೇಕಂದ್ರೆ ಪ್ರತ್ಯಯಗಳು ಬೇಕು, ಪದ ಆಗ್ಬೇಕಂದ್ರೆ ಪ್ರತ್ಯಯ ಬೇಕು. ಪ್ರತ್ಯಯ ಯಾವುದಕ್ಕೆ ಸೇರುತ್ತೆ? ಪ್ರಕೃತಿಗೆ ಸೇರುತ್ತೆ. ನಾಮ ಪ್ರಕೃತಿಗೆ ನಾಮ ವಿಭಕ್ತಿ ಪ್ರತ್ಯಯ ಸೇರಿ ನಾಮ ಪದ ಆಗುತ್ತೆ. ನೆಕ್ಸ್ಟ್ ಕ್ರಿಯಾ ಪ್ರಕೃತಿ, ಇದು ಇನ್ನೊಂದು. ನಾಮ ಪ್ರಕೃತಿಗೆ ತದ್ದಿತ ಪ್ರತ್ಯಯಗಳು ಸೇರಿ, ತದ್ದಿತ, ಇಲ್ಲಿ ಬಂದ ನಮ್ಮ ಚಾಪ್ಟರ್ ಹೀಗಿದೆ. ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತ ಅಂತ ಎನಿಸುವುದು, ಅಥವಾ ತದ್ದಿತ ಪದ ಎನಿಸುವುದು. ತದ್ದಿತ ಅಂತ ಅಂದ್ರೆ ಅಷ್ಟೇ, ತದ್ದಿತ ಪದ ಅಂದ್ರೆ ಅಷ್ಟೇ. ತದ್ದಿತಾಂತ ಎನಿಸುವುದು, ತದ್ದಿತಾಂತ ಪದ ಎನಿಸುವುದು, ಅಥವಾ ಇದನ್ನ ತದ್ದಿತ ಪದ, ತದ್ದಿತ ಪದ ಎನಿಸುವುದು. ತದ್ದಿತ ಪದ, ತದ್ದಿತಾಂತ. ಈಗ ಇಲ್ಲಿರೋ ಶಬ್ದಗಳು ಮನೆ, ರವಿ, ಕೊಪ್ಪಳ, ಸಿಂಹ, ಈ ತರ ಯಾವ್ದಾದ್ರು ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ ಹೆಸರು ಸೂಚಿಸಿದ್ರೆ ಅವು ನಾಮ ಪ್ರಕೃತಿ ಆಗ್ತವೆ. ಅಂತ ನಾಮ ಪ್ರಕೃತಿಗೆ ಉದಾಹರಣೆಗೆ ಇಲ್ಲಿ ಮನೆ ಅಂತ ನಾಮ ಪ್ರಕೃತಿ ತಗೋತೀನಿ. ಈಗ ಮನೆ ಅನ್ನೋ ನಾಮ ಪ್ರಕೃತಿ ತಗೋತೀನಿ. ಈ ನಾಮ ಪ್ರಕೃತಿಗೆ ನಾಮ ವಿಭಕ್ತಿ ಪ್ರತ್ಯಯ ಅನ್ನು ಅಂತ ತಗೊಳ್ತೀನಿ. ಆದ್ದರಿಂದ ಇವೆರಡು ಸೇರಿ ಮನೆಯನ್ನು ಆಯ್ತು. ಈ ಮನೆಯನ್ನು ಎಂಬುದು ಒಂದು ಅಂದ್ರೆ ನಾಮಪದ, ಇದು ನಾಮಪದ. ಇಷ್ಟೇ. ಪ್ರಥಮವು ದ್ವಿತೀಯ ಅನ್ನೋ ತೃತೀಯಿಂದ ಅಂತ ನಾಮ ವಿಭಕ್ತಿ ಪ್ರತ್ಯಯ ಸೇರ್ಬಿಟ್ರೆ ಅಂದ್ರೆ ಮನೆಯು, ಮನೆಯನ್ನು, ಮನೆಯಿಂದ, ಮನೆಗೆ, ಮನೆಯ ದೆಸೆಯಿಂದ, ಮನೆಯ, ಮನೆಯಲ್ಲಿ, ಮನೆಯೋ ನಾಮಪದಗಳು. ನೆಕ್ಸ್ಟ್ ಇದ ನಾಮ ಪ್ರಕೃತಿ, ಇದ ಮನೆ ಅನ್ನೋ ನಾಮ ಪ್ರಕೃತಿಗೆ ತದ್ದಿತ ಪ್ರತ್ಯಯಗಳು ಸೇರಿ. ಇಲ್ಲಿ ಪ್ರಶ್ನೆ ಬರೋದು ತದ್ದಿತ ಪ್ರತ್ಯಯ ಅಂದ್ರೆ ಯಾವು? ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಬಿಡೋಣ. ನಾಮ ಪ್ರಕೃತಿಗೆ ಸೇರುವ ನಾಮ ವಿಭಕ್ತಿ ಪ್ರತ್ಯಯಗಳನ್ನ ಅಂದ್ರೆ ಪ್ರಥಮ ದ್ವಿತೀಯ ಅನ್ನ ಅವು ನಾಮ ವಿಭಕ್ತಿ ಪ್ರತ್ಯಯಗಳನ್ನ ಹೊರತುಪಡಿಸಿ ನಾಮ ಪ್ರಕೃತಿಗೆ ಸೇರುವ ಇತರ ಪ್ರತ್ಯಯಗಳನ್ನ ತದ್ದಿತ ಪ್ರತ್ಯಯಗಳು ಅಂತಾರ. ಅಂದ್ರೆ ನೀವು ಯಾವುದೇ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿಗೆ
ಪ್ರಥಮ ದ್ವಿತೀಯ ಅನ್ನೋದು ಸೇರ್ದೇನೆ ಬೇರೆ ಪ್ರತ್ಯಯಗಳು ಸೇರಿದ್ರೆ ಅವು 100ಕ್ಕೆ 100 ತದ್ದಿತ ಪ್ರತ್ಯಯಗಳಾಗಿರ್ತವೆ. ಕ್ಲೂ ಇದು, ನೆನ್ಪಿಟ್ಕೊಳ್ಳಿ. ಅದಕ್ಕೆ ನೋಡಿ, ಮನೆ ಇದೆ, ನಾನಿಲ್ಲಿ ಮನೆ ಅನ್ನೋದಕ್ಕೆ, ಇಲ್ಲಿರೋ ಮನೆ ಅನ್ನೋ ಶಬ್ದಕ್ಕೆ ತನ ಅಂತ ತದ್ದಿತ ಪ್ರತ್ಯಯ ಸೇರಿಸ್ಬಿಡ್ತೀನಿ. ತನ, ಮನೆ ಅನ್ನೋದಕ್ಕೆ ತನ ಅಂತ ಸೇರಿಸ್ಬಿಡ್ತೀನಿ. ತನ ಪ್ಲಸ್ ಹಾಕೋಣ ಇಲ್ಲಿ, ಮನೆ ಪ್ಲಸ್ ತನ, ಮನೆತನ. ನೋಡಿ, ಮನೆತನ ಎಂಬುದು ಒಂದು ತದ್ದಿತ ಪದ, ತದ್ದಿತಾಂತ ಪದ. ತದ್ದಿತದಲ್ಲಿ ತದ್ದಿತಾಂತ ಭಾವನಾಮ ಆಮೇಲೆ ನೋಡೋಣ, ಪ್ರಕಾರಗಳು ಆಮೇಲೆ ನೋಡೋಣ. ತದ್ದಿತ ಪದ ಅಂದ್ರೆ ಹೆಂಗಿರುತ್ತೆ, ನೀವು ಇದನ್ನ ನೋಡ್ಕೊಂಡು ಏನ್ ಅನ್ಬಾರ್ದು, ಮನೆತನ ಇದ್ರಾಗ ವಿಭಕ್ತಿ ಪ್ರತ್ಯಯ ಐತೆ ಅನ್ಬಾರ್ದು, ಪ್ರಥಮ ವಿಭಕ್ತಿ ಐತೆ ಅನ್ಬಾರ್ದು. ಯಾವುದೇ ಪ್ರಕೃತಿಯನ್ನ ತಕ್ಕೊಂಡು ಉಳಿದಿದ್ದ ಪ್ರತ್ಯಯ. ಪ್ರಕೃತಿ ಯಾವುದು? ಮನೆ. ನೋಡಿ, ಪ್ರಕೃತಿ ಯಾವುದು? ಪ್ರಕೃತಿ ಯಾವುದು? ಪ್ರಕೃತಿ ಮನೆ. ಅದು ಎಂತ ಪ್ರಕೃತಿ? ನಾಮ ಪ್ರಕೃತಿ ಮನೆ, ನಾಮ ಪ್ರಕೃತಿ. ನಾಮ ಪ್ರಕೃತಿ ತಕೊಂಡು ಉಳಿದದ್ದೇನು? ಅಲ್ಲಿ ಅನ್ನು ಉಳಿದೈತಿ, ನಾಮಪದ ಆಯ್ತು. ಮನೆ ಆಮೇಲೆ ಅನ್ನು ಉಳಿದೈತೆ ನೋಡಿ, ಮನೆ ಆಯ್ತು, ಅಲ್ಲಿ ಅನ್ನು ಉಳಿದೈತೆ. ಇಲ್ಲಿ ನೋಡಿ, ಮನೆ, ಮನೆ ಆದ್ಮೇಲೆ ಏನ್ ಉಳಿದೈತೆ? ತನ ಉಳಿದೈತೆ. ತನ ಎಂಬುದು ಒಂದು ತದ್ದಿತ ಪ್ರತ್ಯಯ. ಹೀಗಾಗಿ ಮನೆಯು ಮನೆಯನ್ನು, ಮನೆಯಿಂದ ಮನೆಗೆ, ಮನೆಯ ದಿಶೆಯಿಂದ ನಾಮಪದ, ಮನೆತನ ತದ್ದಿತ ಪದ. ಅದೇ ನೋಡಿ, ಬಳೆ. ಬಳೆಯು ಬಳೆಯನ್ನು, ಬಳೆಯಿಂದ ಬಳೆಗೆ. ಬಳೆ, ಬಳೆ ಅನ್ನೋದು ವಸ್ತು, ವಸ್ತು. ಬಳೆಯು ಬಳೆಯನ್ನು, ಬಳೆಯಿಂದ ಬಳೆಗೆ, ಬಳೆಯ ದಿಶೆಯಿಂದ ಬಳೆಯ, ಬಳೆಯಲ್ಲಿ ಬಳೆಯೋ ನಾಮಪದ. ಬಳೆಗಾರ ತದ್ದಿತ ಪದ. ಗಾರ ಬಂತು ನೋಡಿ, ವ್ಯಕ್ತಿ, ನಾಮ, ತದ್ದಿತ ಅಂತ ನಾಮ ಆಗುತ್ತೆ, ಬಳೆಗಾರ. ಕನ್ನಡ ಬಂತು ನೋಡಿ, ಕನ್ನಡ. ಕನ್ನಡ ಅನ್ನೋದು ಒಂದು ಶಬ್ದ, ಒಂದು ಶಬ್ದ. ಈ ಶಬ್ದ ಕನ್ನಡವು ಕನ್ನಡವನ್ನು ಕನ್ನಡದಿಂದ, ನಾಮಪದ. ಕನ್ನಡವು ಕನ್ನಡವನ್ನು ಕನ್ನಡದಿಂದ, ಕನ್ನಡಕ್ಕೆ, ಕನ್ನಡ ದಿಶೆಯಿಂದ ಕನ್ನಡದ, ಕನ್ನಡದಲ್ಲಿ ಕನ್ನಡವು. ಇಲ್ಲಿ ನೋಡಿ, ಕನ್ನಡಿಗ, ಕನ್ನಡಿಗ ತದ್ದಿತ ಅಂತ. ಇಲ್ಲಿ ಏನಾಯ್ತು? ಈಗ ಅನ್ನೋ ಪ್ರತ್ಯಯ ಸೇರುತ್ತೆ. ಈಗ ಅನ್ನೋದು ಯಾವ ಪ್ರತ್ಯಯ? ತದ್ದಿದೆ. ಈಗ ಅನ್ನೋ ಪ್ರತ್ಯಯ ಯಾವ್ದ್ರ ಒಂದಿಗೆ ಸೇರುತ್ತೆ? ಕನ್ನಡ ಅನ್ನೋ ನಾಮ ಪ್ರಕೃತಿಯೊಂದಿಗೆ ಸೇರುತ್ತೆ. ಕನ್ನಡ ಅನ್ನೋ ನಾಮ ಪ್ರಕೃತಿ ಸೇರುತ್ತೆ. ವಿಭಕ್ತಿ ಪ್ರತ್ಯಯ ಚೆನ್ನಾಗಿ ಸೇರಿದ್ರೆ ನಾಮ ಪ್ರಕೃತಿ ಮೂಲ ರೂಪ. ಆ ನಾಮ ಪ್ರಕೃತಿ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ ಇರುತ್ತೆ. ಅವುಗಳಿಗೆ ನಾಮ ವಿಭಕ್ತಿ ಪ್ರತ್ಯಯ ಬಿಟ್ಟು ಸೇರುವ ಇತರ ಪ್ರತ್ಯಯಗಳು ತದ್ದಿತ ಪ್ರತ್ಯಯಗಳು. ತದ್ದಿತ ಪ್ರತ್ಯಯಗಳು ಸೇರಿದಾಗ ಒಂದು ಪದ ತದ್ದಿತಾಂತ ಆಗಿ ಮಾರ್ಪಡುತ್ತೆ. ಅದಕ್ಕೆ ನೆನಪಿಡಿ, ನಾಮಪದದ ಮೂಲ ರೂಪ ಮನೆ, ನಾಮ ಪ್ರಕೃತಿಯಾಗಿರುತ್ತೆ. ತದ್ದಿತ ಪದದ ಮೂಲ ರೂಪ ಮನೆ, ನಾಮ ಪ್ರಕೃತಿಯಾಗಿರುತ್ತೆ. ಈ ಕ್ವಶನ್ ಆಗಿಲ್ಲ. ತದ್ದಿತಾಂತದ ಮೂಲ ರೂಪವನ್ನು ಗುರುತಿಸಿ. ನಿಮ್ ಕ್ರಿಯಾಪದ ಮೂಲ ರೂಪ ಆಗಿದೆ, ಧಾತು ಆಗಿದೆ ಕ್ವಶನ್. ನೆಕ್ಸ್ಟ್ ಕೇಳ್ಬೋದು, ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಆದಂತೆ ಅಂದ್ರೆ ಪ್ರಾತಿಪದಿಕ. ಇದಕ್ಕೆ ಇನ್ನೊಂದು ಹೆಸರು ತದ್ದಿತಾಂತದ ಮೂಲ ರೂಪಕ್ಕೆ ಹೀಗೆನ್ನುವರು ತದ್ದಿತ ಪದ ಅನ್ಬಾರ್ದು, ತದ್ದಿತ ಪ್ರಕೃತಿ ಅನ್ಬಾರ್ದು. ಅದು ನಾಮ ಪ್ರಕೃತಿಯೇ. ಯಾಕಂದ್ರೆ ನಾಮ ಪ್ರಕೃತಿಗೆ 2 ರೀತಿ ಪ್ರತ್ಯಯ ಸೇರಿ 2 ರೀತಿ ಪದ ಆಗುತ್ತೆ. ನಾಮಭಕ್ತಿ ಪ್ರತ್ಯಯ ಸೇರಿ ನಾಮಪದ ಆಗುತ್ತೆ, ತದ್ದಿತ ಪ್ರತ್ಯಯ ಸೇರಿ ತದ್ದಿತ ಅಂತ ಆಗುತ್ತೆ. ಹಾಗಾದ್ರೆ ಈ ತದ್ದಿತದ ಮೂಲ ರೂಪ ಪ್ರಾತಿಪದಿಕ ಅಥವಾ ನಾಮ ಪ್ರಕೃತಿ. ನಾಮ ಪ್ರಕೃತಿಗೆ ಯಾವ ಪ್ರತ್ಯಯ ಸೇರಿ ತದ್ದಿತ ಅಂತ ಆಗುತ್ತೆ ಅಂದ್ರೆ ಡ್ಯಾಶ್ ಕೊಟ್ಟಿರ್ತಾರೆ ಮಧ್ಯದಲ್ಲಿ. ತದ್ದಿತ ಪ್ರತ್ಯಯ, ಕೃತ್ ಪ್ರತ್ಯಯ, ಕ್ರಿಯಾ ವಿಭಕ್ತಿ ಪ್ರತ್ಯಯ, ನಾಮ ವಿಭಕ್ತಿ ಪ್ರತ್ಯಯ ಅಂತ ಕೊಟ್ಟಿರ್ತಾನೆ, ಅವ್ನು ತದ್ದಿತ ಪ್ರತ್ಯಯ. ತದ್ದಿತ ಪ್ರತ್ಯಯ ಸೇರಿದ್ರೆ ಮಾತ್ರ ತದ್ದಿತ ಅಂತ ಆಗುತ್ತೆ. ಹಾಗಾದ್ರೆ ತದ್ದಿತ ಪ್ರತ್ಯಯ ಯಾವ ಅಂದ್ರೆ ಯಾವ ವಿಭಕ್ತಿ ಪ್ರತ್ಯಯ? ನಾಮ ವಿಭಕ್ತಿ ಪ್ರತ್ಯಯ ಅಲ್ಲೋ ಅವು ತದ್ದಿತ ಪ್ರತ್ಯಯ. ಆದ್ರೆ ಅವು ಎದಕ್ ಸೇರ್ಬೇಕು? ನಾವು ಪ್ರಕೃತಿಗೆ ಸೇರ್ಬೇಕು, ಅರ್ಥ ಚೆನ್ನಾಗಿರ್ಬೇಕು. ಈಗ ನೋಡಿ ಸೇರಿದೆ ಮನೆತನ, ಕನ್ನಡಿಗ. ಕನ್ನಡಿಗ ಅಂದಾಗ ಐತೆ ಅಂತ ತಿಳ್ಬಾರ್ದು. ವಿಭಕ್ತಿ ಪ್ರತ್ಯಯ ಗ್ರಹಿಕೆ ಕಾನ್ಸೆಪ್ಟ್ ಬಹಳ ಮುಖ್ಯ. ಪ್ರಕೃತಿ ತಕೋಬೇಕು. ಪ್ರಕೃತಿ ಕನ್ನಡ, ಕನ್ನಡ ಆದ್ಮೇಲೆ ಡಿ ದಲ್ಲಿ ಈ ಇದೆ. ಈಗ ಬಳೆಗಾರ, ಬಳೆ ಆದ್ಮೇಲೆ ಗಾರ ಇದೆ. ನೀವು ಕೊನೆಯ ಒಂದು ಅಕ್ಷರ ನೋಡ್ಬಾರ್ದು, ಪ್ರತ್ಯಯ ನೋಡ್ಬಾರ್ದು. ಪ್ರಕೃತಿ ಆದ್ಮೇಲೆ ಉಳಿದಿದ್ ನೋಡ್ಬೇಕು, ಅದು ಪ್ರತ್ಯಯ. ಇದು ಏನಾರು ಕನ್ನಡವು ಕನ್ನಡವನ್ನು ಕನ್ನಡದಿಂದ ಇದ್ದು ನಾಮಪದ ಆಗ್ಬಿಡ್ತಿತ್ತು. ಈಗ ಪ್ರತ್ಯಯ, ಈಗ ಪ್ರತ್ಯಯ ಏನಲ್ಲ, ಅದು ನಾಮ ವಿಭಕ್ತಿ ಪ್ರತ್ಯಯ ಅಲ್ಲ. ನಾಮ ವಿಭಕ್ತಿ ಪ್ರತ್ಯಯ ನಮ್ ಕಂಠಪಾಠ ಇದಾವೆ. ಪ್ರಥಮವು ದ್ವಿತೀಯ ಅನ್ನೋ ತೃತೀಯಿಂದ ಕಾರಕಗಳು ಕಂಠಪಾಠ ಇದಾವೆ. ಹೀಗಾಗಿ ಅವನ್ ಬಿಟ್ಟು ಯಾವ ನಾಮ ಪ್ರಕೃತಿಗೆ ಸೇರ್ತಿದ್ರೆ ಅವು 100ಕ್ಕೆ 100 ತದ್ದಿತ ಪದ. ಇಲ್ಲಿ 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 ನಿಮ್ಗೆ ಗೊಂದಲಾಗೋದು, ಯಾವ ಪ್ರತ್ಯಯ ಸೇರಿದ್ರೆ ಯಾವ ತದ್ದಿತ ಪದ ಆಗುತ್ತೆ. ತದ್ದಿತ ಅಂತ ನಾಮ ಯಾವಾಗ, ತದ್ದಿತ ಅಂತ ವಿಶೇಷಣ ಯಾವಾಗ, ತದ್ದಿತ ಅಂತ ಅವ್ಯಯ ಯಾವಾಗ, ತದ್ದಿತ ಅಂತ ಭಾವನಾಮ ಯಾವಾಗ, ಅವಾಗ ಪ್ರಕಾರಗಳಲ್ಲಿ ನೋಡೋದು. ಕ್ಲೂ ಇದೆ, ಅದನ್ನ ಚೆನ್ನಾಗಿ ತೊಳ್ಕೊಳ್ಳೋಣ. ಅಂದ್ರೆ ನಮಗೀಗ ನಮ್ಮ ಚಾಪ್ಟರ್ ತದ್ದಿತ ಪದ, ಇದು ನಮ್ಮ ಅಧ್ಯಾಯ. ಈ ತದ್ದಿತ ಪದ ಅರ್ಥ ಮಾಡ್ಕೊಳಕ್ ನಮಗೆ ನಾಮ ಪ್ರಕೃತಿಯ ಸಹಾಯವನ್ನು ಪಡ್ಕೊಂಡು ಈಗ ಅರ್ಥ ಮಾಡ್ಕೊಂಡು ಇಡೀ ತದ್ದಿತದ ಪ್ರಕಾರಗಳು ಮುಗಿಯಲ್ಲವರೆಗೂ ನಾವು ನಾಮ ಪ್ರಕೃತಿಯಲ್ಲಿ ತದ್ದಿತ ಪ್ರತ್ಯಯ ಸೇರಿಸಿ ತದ್ದಿತ ಅಂತ ಮಾಡ್ತೀವಿ. ಈ ಕ್ರಿಯಾಪದಗಳ ಮುಂದೆ ಇದ್ರ ಬಗ್ಗೆ ಮಾತಾಡ್ತೀವಿ. ನೆಕ್ಸ್ಟ್ ತದ್ದಿತ ಅಂತ ಮುಂದೆ ಕ್ರಿಯಾ ಕೃತ ಅಂತ ಹೇಳ್ತೀನಿ. ಅವಾಗ ಇದರಲ್ಲಿ 2ನೇ ಚಾಪ್ಟರ್ ಬರುತ್ತೆ. ಈಗ ಇದೊಂದು ಚಾರ್ಟ್ ತರ ನೋಡ್ಬಿಡೋಣ. ಕ್ರಿಯಾ ಪ್ರಕೃತಿ 2 ರೀತಿ ಪ್ರತ್ಯಯಗಳು ಸೇರ್ತಾವ ನೋಡಿ. 2 ರೀತಿ ಪ್ರತ್ಯಯಗಳು ಸೇರ್ತಾವ. ಕ್ರಿಯಾ ಪ್ರಕೃತಿಗೆ
ಇಲ್ಲಿ ನಾಮ ವಿಭಕ್ತಿ ಪ್ರತ್ಯಯ ಸೇರ್ತಿದ್ವು, ನಾಮ ಪ್ರಕೃತಿಗೆ ಇಲ್ಲಿ ಕ್ರಿಯಾ ವಿಭಕ್ತಿ ಪ್ರತ್ಯಯ ಸೇರ್ತು. ಕ್ರಿಯಾ ವಿಭಕ್ತಿ ಪ್ರತ್ಯಯ. ಅದಕ್ಕೆ ನೀವೇನ್ ಅನ್ಬಾರದು, ಬರೀ ವಿಭಕ್ತಿ ಪ್ರತ್ಯಯ ಬರೀ ವಿಭಕ್ತಿ ಪ್ರತ್ಯಯ ಅನ್ಬಾರದು. ಕನ್ನಡದಲ್ಲಿ 4 ತರದ ವಿಭಕ್ತಿ ಪ್ರತ್ಯಯಗಳದಾವ. ಒಂದು ನಾಮ ವಿಭಕ್ತಿ ಪ್ರತ್ಯಯ, ಇನ್ನೊಂದು ತದ್ದಿತ ಪ್ರತ್ಯಯ, ಇನ್ನೊಂದು ಕ್ರಿಯಾ ವಿಭಕ್ತಿ ಪ್ರತ್ಯಯ, ಮತ್ತೊಂದು ಕೃತ್ ಪ್ರತ್ಯಯ. 4 ತರದ ಪ್ರತ್ಯಯಗಳು. ಇನ್ನು ಅನೇಕ ಇದಾವ. ಕಾಲಸೂಚಕ ಪ್ರತ್ಯಯಗಳು ಕ್ರಿಯಾಪದ ಮಧ್ಯದಲ್ಲಿ ಬರ್ತಾವ, ಅವು ವಿಭಕ್ತಿ ಪ್ರತ್ಯಯ. ವಿರುದ್ಧ ಪದ ಆಗಕ್ಕೆ ಉಪಸರ್ಗಗಳು, ಪೂರ್ವ ಪ್ರತ್ಯಯಗಳು ಬರ್ತವೆ. ಮತ್ತೆ ಬಹುವಚನ ಪ್ರತ್ಯಯಗಳು ಬರ್ತಾವ, ಅರು, ಅನ್ನೀರು, ಬೇರೆ ಬೇರೆ ತರದ ಪ್ರತ್ಯಯಗಳು. ಪದ ಆಗಕ್ ಬೇಕಾಗಿದ್ದು ನಮ್ಗೆ 4 ತರದ ಪ್ರತ್ಯಯಗಳು ಪದ ಆಗ್ತವೆ ನೋಡಿ. ಕೊನೆಗೆ ನಾಮಪದ, ತದ್ದಿತ ಪದ, ಕ್ರಿಯಾಪದ, ಕೃದಂತ ಪದ, ಪದ ಪದ ಆಗ್ತಾವ. ಪದಕ್ಕೆ ಮೂಲ ಪ್ರಕೃತಿ. ಎಂತ ಪದಕ್ಕೆ ಎಂತ ಪ್ರಕೃತಿ? ನಾಮ ಪದಕ್ಕೆ ನಾಮ ಪ್ರಕೃತಿ ಬೇಕು, ಕ್ರಿಯಾಪದಕ್ಕೆ ಕ್ರಿಯಾ ಪ್ರಕೃತಿ ಬೇಕು, ತದ್ದಿತ ಪದಕ್ಕೆ ತದ್ದಿತ ಪ್ರಕೃತಿ ಬೇಕು, ಕೃದಂತ ಪದಕ್ಕೆ ಕ್ರಿಯಾ ಪ್ರಕೃತಿ ಬೇಕು. ಇಲ್ಲಿ ಈಗ ಮಾತಾಡ್ತಿರೋದು 2 ಕ್ರಿಯಾ ಪ್ರಕೃತಿ, ಇದ್ರ ಮೂಲ ರೂಪ. ಕ್ರಿಯಾ ವಿಭಕ್ತಿ ಪ್ರತ್ಯಯ ಸೇರಿ ಕ್ರಿಯಾಪದ ಎನಿಸುವುದು. ಇದನ್ನ ನಾನು ಈ ಹಿಂದಿನ ವಿಡಿಯೋದಲ್ಲಿ ಸಮಗ್ರವಾಗಿ ಹೇಳಿದ್ದೀನಿ, ನೋಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ನನಗೆ ಇಲ್ಲಿ ತದ್ದಿತ ಅಂತ ಹೇಳ್ಬೇಕಾಗಿತ್ತು ಅಷ್ಟೇ, ಅದಕ್ಕೆ ನಾನು ಲಿಂಕ್ ಕೊಡ್ತಾ ಇದ್ದೇನೆ. ಧಾತುನಲ್ಲಿ ಓದು, ಕೇಳು, ನಿಲ್ಲು, ಗೆಲ್ಲು, ಕಲಿ, ಬೀಳು, ಮಲಗು ಇವೆಲ್ಲ ಕ್ರಿಯಾ ಪ್ರಕೃತಿ ಅಥವಾ ಧಾತು. ಧಾತುವಿಗೆ ಕ್ರಿಯಾ ವಿಭಕ್ತಿ ಪ್ರತ್ಯಯ ಸೇರ್ಬೇಕು. ಉದಾಹರಣೆಗೆ ಓದು ಇದೆ, ಓದು ಧಾತು, ಅದಕ್ಕೆ ಅಲಿ ಪ್ರತ್ಯಯ, ಇವೆರಡು ಸೇರಿ ಓದಲಿ. ನೋಡಿ, ಆಖ್ಯಾತ ಪ್ರತ್ಯಯ ಸೇರಿಸಿದ್ವಿ. ಇದು ವಿದ್ಯಾರ್ಥಕ ಆಖ್ಯಾತ ಪ್ರತ್ಯಯ. ನಮ್ಮ ಅಭ್ಯರ್ಥಿಗಳೆಲ್ಲರೂ ಚೆನ್ನಾಗಿ ಓದಲಿ. ನೋಡಿ, ಓದಲಿ, ಓದು ಪ್ಲಸ್ ಅಲಿ. ಓದು ಪ್ಲಸ್ ಅಲಿ ಅಂದಾಗ ಏನಾಯ್ತು, ಅದು ಮಾರ್ಪಡ್ತು. ಏನ್ ಮಾರ್ಪಡ್ತು? ಅಲಿ ಅನ್ನೋದು ಇದು ಕ್ರಿಯಾ ವಿಭಕ್ತಿ ಪ್ರತ್ಯಯ, ಓದು ಅನ್ನೋದು ಧಾತು, ಓದು ಅನ್ನೋದು ಧಾತು. ಧಾತುವಿಗೆ ಆಖ್ಯಾತ ಪ್ರತ್ಯಯ ಸೇರಿ ಇದಕ್ಕಿನ್ನೊಂದು ಹೆಸರು ಆಖ್ಯಾತ ಪ್ರತ್ಯಯ, ಕ್ರಿಯಾ ವಿಭಕ್ತಿ ಪ್ರತ್ಯಯಕ್ಕೆ. ಅದು ಓದಲ್ಲಿ ಅಂತ ಕ್ರಿಯಾಪದ ಆಯ್ತು. ಅದ ಕಾಲಾಂತರ ಕ್ರಿಯಾಪದ ಆದಾಗ ಓದುತ್ತಾನೆ, ಕೇಳುತ್ತಾನೆ, ನಿಲ್ಲುತ್ತಾನೆ, ಗೆಲ್ಲುತ್ತಾನೆ. ಓದುತ್ತಾಳೆ, ಕೇಳುತ್ತಾಳೆ, ನಿಲ್ಲುತ್ತಾಳೆ, ಗೆಲ್ಲುತ್ತಾಳೆ. ಓದಿತು, ಕೇಳಿತು, ನಿಂತಿತು, ಗೆದ್ದಿತು. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಕೇಳುವುದು, ಹೇಳುವುದು, ನಿಲ್ಲುವುದು, ಗೆಲ್ಲುವುದು ಭವಿಷ್ಯತ್ ಕಾಲ. ಕೇಳೀತು, ನಿಂತೀತು, ಗೆದ್ದೀತು, ಓದೀತು ಸಂಭವನಾರ್ಥಕ. ಓದಲಿ, ಗೆಲ್ಲಲಿ, ಕೇಳಲಿ, ಹೇಳಲಿ, ಬೀಳಲಿ, ನಡೆಯಲಿ ವಿದ್ಯಾರ್ಥಕ. ಇದು ಕ್ರಿಯಾಪದ ಪ್ರಕಾರ. ಏನ್ ಕ್ರಿಯಾಪದ ಆದ್ರೆ ಏನೈತೆ ನೋಡಿ, ಕ್ರಿಯೆ ಅರ್ಥ ಸಂಪೂರ್ಣ ಕೊಡೋದು ಕ್ರಿಯಾಪದ. ಕ್ರಿಯಾಪದ ಆಗ್ಬೇಕಂದ್ರ ಕ್ರಿಯಾ ವಿಭಕ್ತಿ ಪ್ರತ್ಯಯ ಬೇಕು. ಕ್ರಿಯಾ ವಿಭಕ್ತಿ ಪ್ರತ್ಯಯಗಳು ಯಾವುದರೊಂದಿಗೆ ಸೇರುತ್ತೆ? ಕ್ರಿಯಾ ಪ್ರಕೃತಿಯೊಂದಿಗೆ ಸೇರುತ್ತೆ. ಕ್ರಿಯಾ ಪ್ರಕೃತಿಯೊಂದಿಗೆ ಸೇರಿದಾಗ ಓದು ಪ್ಲಸ್ ಉತ್ತ ಪ್ಲಸ್ ಅಲಿ ಹಿಂಗ್ ಮಾಡಿಬೇಕ. ಓದು ಪ್ಲಸ್ ಉತ್ತ ಪ್ಲಸ್ ಆನೆ, ಇದು ಸಂಪೂರ್ಣ ವರ್ತಮಾನ ಕಾಲ ಕ್ರಿಯಾಪದ. ಇದು ಓದುತ್ತಾನೆ, ಓದುತ್ತಾನೆ. ಓದುತ್ತಾನೆ ಅನ್ನೋದೇನೈತಿ, ಈಗ ಕ್ರಿಯಾಪದ ಆಯ್ತು. ಇದಕ್ಕೆ ಉದಾಹರಣೆ ಇದು, ಕ್ರಿಯಾಪದ ಆಯ್ತು. ಈಗ ನಮಗ್ ಬೇಕಾಗಿರೋದೇನಂದ್ರ ಈ ಕ್ರಿಯಾ ಪ್ರಕೃತಿ 2 ರೀತಿ ಪ್ರತ್ಯಯಗಳು ಸೇರ್ತಾವ. ಒಂದು ಕ್ರಿಯಾ ವಿಭಕ್ತಿ ಪ್ರತ್ಯಯ, ಇನ್ನೊಂದು ಕೃತ್ ಪ್ರತ್ಯಯ. ಕೃತ್ ಪ್ರತ್ಯಯ ಕೃತ್ ಪ್ರತ್ಯಯ ಸೇರಿ ಕೃದಾಂತ. ಕೃದಾಂತ ಇಲ್ಲಿ ಕ್ರಿಯಾ ವಿಭಕ್ತಿ ಪ್ರತ್ಯಯ. ಇಲ್ಲಿ ಓದು ಅನ್ನೋ ಧಾತು, ಉತ್ತ ಅನ್ನೋದು ಕಾಲಸೂಚಕ ಪ್ರತ್ಯಯ, ಆನೆ ಅನ್ನೋದು ಆಖ್ಯಾತ ಪ್ರತ್ಯಯ. ಇವೆರಡು ಸೇರಿ ಓದುತ್ತಾನೆ. ಓದುತ್ತಾನೆ ಅನ್ನೋದು ಕ್ರಿಯಾಪದ. ಇದಕ್ಕೆ ಉದಾಹರಣೆ ಆಯ್ತಿದೆ. ಕ್ರಿಯಾ ವಿಭಕ್ತಿ ಪ್ರತ್ಯಯ ಸೇರಕ್ಕೆ ಉದಾಹರಣೆ. ಇದು ಕಾಲಸೂಚಕ ಪ್ರತ್ಯಯ, ಇದು ಕ್ರಿಯಾ ವಿಭಕ್ತಿ ಪ್ರತ್ಯಯ. ಆನೆ, ಆಳೆ, ಆರೆ. ಇಲ್ಲಿ ಕೃತ್ ಪ್ರತ್ಯಯ ಅಂದ್ರ ಓದು ಅಂತಿದ್ದ ಧಾತು ಇಟ್ಕೊಂಡು ಇದ ಕಾಲಸೂಚಕ ಪ್ರತ್ಯಯ ಇಲ್ಲಿ ಏನಾಗುತ್ತ, ಕೃತ್ ಪ್ರತ್ಯಯ ಕೆಲಸ ಮಾಡತ್ತೆ. ಆಖ್ಯಾತ ಪ್ರತ್ಯಯ ಇರ್ಲಿಲ್ಲ ಅಂದ್ರ ಈ ಕಾಲಸೂಚಕ ಪ್ರತ್ಯಯಗಳು ಕೃತ್ ಪ್ರತ್ಯಯಗಳ ಕೆಲಸ ಮಾಡ್ತಾವ. ಅಪೂರ್ಣ ಕ್ರಿಯಾಪದವೇ ಕೃದಂತ. ಅದಕ್ಕೆ ಈಗ ಏನಾಯ್ತಿದೆ, ಓದು ಪ್ಲಸ್ ಉತ್ತ ಓದುತ್ತ, ಹಾಡು ಪ್ಲಸ್ ಉತ್ತ ಹಾಡುತ್ತ, ಹಾಡುತ್ತ, ನಿಲ್ಲುತ್ತ, ನಡೆಯುತ್ತ, ಕೇಳುತ್ತ, ಓದಿದ, ಕೇಳಿದ, ನಡೆದ, ನಿಂತ. ಅಪೂರ್ಣ ಕ್ರಿಯಾಪದವೇ ಕೃದಂತ. ಕ್ರಿಯಾ ವಿಭಕ್ತಿ ಪ್ರತ್ಯಯ ಕ್ರಿಯಾ ಪ್ರಕೃತಿಗೆ ಕೃತ್ ಪ್ರತ್ಯಯ ಸೇರಿ ಕೃದಂತವಾಗುತ್ತೆ. ಇವು ಕೃದಂತ. ಓದು ಪ್ಲಸ್ ದ ಓದಿದ, ಗೆಲ್ಲು ಪ್ಲಸ್ ಗೆದ್ದ, ಕಾಣದ ಕಾಣು ಪ್ಲಸ್ ದ ಪ್ಲಸ್
ಕಾಣದ. ಕಾಣು ಪ್ಲಸ್ ಇದು ಕಾಣು ನಾಮ ಪ್ರಕೃತಿ, ಕಾಣು ಪ್ಲಸ್ ದ ಪ್ಲಸ್ ಅ ಇವೆರಡು ಸೇರಿ ಕಾಣದ. ನೋಡಿ ಕಾಣದ ಅಪೂರ್ಣ ಕ್ರಿಯಾಪದ. ಕಾಣುತ್ತದೆ ವರ್ತಮಾನ ಕಾಲ, ಖಂಡಿತು ಭೂತ್ಕಾಲ, ಕಾಣುವುದು ಭವಿಷ್ಯತ್ ಕಾಲ, ಕಾಣಲಿ ವಿದರ್ಥಕ, ಖಂಡಿತು ಸಂಭವನಾರ್ಥಕ, ಕಾಣದು ನಿಷೇಧಾರ್ಥಕ ಕ್ರಿಯಾಪದ ಅವು. ಇಲ್ಲಿ ಮಾತಾಡಿದ ಕ್ರಿಯಾಪದ. ಈಗ ಅವನು ಅಪೂರ್ಣ ಮಾಡ್ಬೇಕಂದ್ರೆ ಕೊನೆಗಿರೋ ಆಖ್ಯಾತ ಪ್ರತ್ಯಯ ತೆಗೆದು ಬಿಡೋದು, ಇವನ್ ತೆಗೆದು ಬಿಡೋದು ಅಂದ್ರೆ ಕಾಣುತ್ತಾನೆ ಅಂದ್ರ ಕಾಣುತ್ತಾ, ಕಂಡ ನೋಡಿ, ಕಾಣುವ, ಕಾಣದ ನೋಡಿ, ಕಾಣದ ಅಂದ್ರ ನಿಷೇಧಾರ್ಥಕ. ಹೀಗೆ ಅಪೂರ್ಣ ಕ್ರಿಯಾಪದ ಇವೆಲ್ಲ ಅಪೂರ್ಣ ಇದೆ ನೋಡಿ. ಓದುತ್ತಾ, ಆಡುತ್ತಾ, ಕಾಣದ, ಕೇಳಿದ, ನಿಂತ, ನಡೆದ, ಬಿದ್ದ, ತಿಂದ ಅಪೂರ್ಣ. ತಿಂದನು, ಬಿದ್ದನು, ನಡೆದನು ಕ್ರಿಯಾಪದ. ಅನು ಬಂತ ಕೊನೆಗೆ. ಹಿಂಗೆ ಆಖ್ಯಾತ ಪ್ರತ್ಯಯ ಬಂದ್ರೆ ಕ್ರಿಯಾಪದ. ಆಖ್ಯಾತ ಪ್ರತ್ಯಯ ಇರಲಾರ್ದೆ ಬರೇ ಕಾಲಸೂಚಿ ಪ್ರತ್ಯಯ ಅಥವಾ ಕೃತ್ ಪ್ರತ್ಯಯ ಬಂದ್ರೆ ಕೃದಂತ. ಇದು ಉತ್ತ ಇದೆ, ಅದಕ್ಕೆ ವರ್ತಮಾನ ಕಾಲ ಇರುತ್ತೆ. ದ ಇರುತ್ತೆ, ಅದಕ್ಕೆ ಭೂತ್ಕಾಲ ಇರುತ್ತೆ. ದ ಇದ್ರೆ ಇಲ್ಲಿ ನೋಡಿ ಅದ ಇದೆ. ಕಾಣದ ಕಣ್ಣು ನೋಡಿ, ಕಾಣದ ಇಲ್ಲ, ನಿಷೇಧಾರ್ಥ ಕೃದಂತ ಇದೆ. ಅಪೂರ್ಣ ಕ್ರಿಯಾಪದ ಕೃದಂತ, ನಿಷೇಧಾರ್ಥ ಕ್ರಿಯಾಪದ, ನಿಷೇಧಾರ್ಥ ಕೃದಂತ. ನೆಕ್ಸ್ಟ್ ಚಾಪ್ಟರ್ ನಾನು ಕೃದಂತ ಹೇಳೋ ಮುಂದೆ ಈ ಚಾರ್ಟ್ ಇಟ್ಕೊಂಡು ಮಾತಾಡ್ತೀನಿ. ಈಗ ನಾನು ತದ್ದಿತ ಅಂತ ಹೇಳ್ತಿದ್ದೀನಿ, ಈ ಚಾಪ್ಟರ್ ಇಟ್ಕೊಂಡು ಮಾತಾಡ್ತೀನಿ. ಇದು ನನ್ನ ಅಧ್ಯಾಯ ಇದೆ ಈಗ ತದ್ದಿತ ಅಂತ. ನೆಕ್ಸ್ಟ್ ಚಾಪ್ಟರ್ ಹೇಳೋ ಮುಂದೆ ಕೃದಂತ ಇದೆ. ಈ ಹಿಂದೆ ನಾನು ನಾಮಪದ ಚಾಪ್ಟರ್ ಇದನ್ನ ಇಟ್ಕೊಂಡು ಮಾತಾಡಿದ್ದೆ, ಕ್ರಿಯಾಪದ ಚಾಪ್ಟರ್ ಇದನ್ನ ಇಟ್ಕೊಂಡು ಮಾತಾಡಿದ್ದೆ. ಈಗ ತದ್ದಿತ ಅಂತ ಇದನ್ನ ಇಟ್ಕೊಂಡು ಮಾತಾಡ್ತೀನಿ. ಅದಕ್ಕೆ ತದ್ದಿತಾಂತ ಪದದ ಮೂಲ ರೂಪ ನಾಮ ಪ್ರಕೃತಿ ಅಂದ್ರೆ ಮನೆ, ಕೇಳು, ಹೇಳುವುದಿಲ್ಲ. ಈ ಕಡೆ ಮನೆ, ರವಿ, ಕೊಪ್ಪಳ, ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ ಹೆಸರು ಹೇಳಿದ ನಾಮ ಪ್ರಕೃತಿ. ತದ್ದಿತಾಂತದ ಮೂಲ ರೂಪ ನಾಮ ಪ್ರಕೃತಿ ಆದ್ರೆ ಅಥವಾ ಪ್ರಾತಿಪದಿಕವಾದ್ರೆ ಇದು ಒಮ್ಮೆ ಕೇಳಿಲ್ಲ ಅಂತ ಹೇಳಿದ್ರೆ, ಈ ತದ್ದಿತಾಂತಗಳು ನಿರ್ಮಾಣವಾಗಲು ಈ ಪ್ರತ್ಯಯದ ಅವಶ್ಯಕತೆ ಇದೆ. ತದ್ದಿತ ಪ್ರತ್ಯಯ, ಕೃತ್ ಪ್ರತ್ಯಯ, ಕ್ರಿಯಾವಿಭಕ್ತಿ ಪ್ರತ್ಯಯ, ನಾಮವಿಭಕ್ತಿ ಪ್ರತ್ಯಯ, ಹಿಂಗ ಆಪ್ಷನ್ಸ್ ಕೊಡ್ತಾನ. ನೀವು ತದ್ದಿತ ಪ್ರತ್ಯಯ ಅಂದ್ರೆ ತದ್ದಿತ ಪ್ರತ್ಯಯಗಳು ಯಾವುದರೊಂದಿಗೆ ಸೇರುತ್ತದೆ? ನಾಮ ಪ್ರಕೃತಿಯೊಂದಿಗೆ ಸೇರುತ್ತದೆ, ಕ್ರಿಯಾ ಪ್ರಕೃತಿಯೊಂದಿಗೆ ಸೇರುತ್ತದೆ, ಕ್ರಿಯಾ ಪದದೊಂದಿಗೆ ಸೇರುತ್ತದೆ, ಕೃದಂತದೊಂದಿಗೆ ಸೇರುತ್ತದೆ. ಇಲ್ಲ, ಅದು ನಾಮ ಪ್ರಕೃತಿಯೊಂದಿಗೆ ಸೇರುತ್ತದೆ. ನಾಮ ಪ್ರಕೃತಿ ತದ್ದಿತ ಪ್ರತ್ಯಯಗಳು ಸೇರಿದಾಗ ಯಾವ ಪದ ಉಂಟಾಗುತ್ತದೆ? ನಾಮಪದ ಉಂಟಾಗುತ್ತದೆ, ತದ್ದಿತ ಪದ ಉಂಟಾಗುತ್ತದೆ, ಕ್ರಿಯಾಪದ ಉಂಟಾಗುತ್ತದೆ, ಕೃದಂತ ಪದ ಉಂಟಾಗುತ್ತದೆ, ತದ್ದಿತ ಪದ ಉಂಟಾಗುತ್ತದೆ. ಅದಕ್ಕೆ ಎಲ್ಲಾ ಪದಕ್ಕೂ ಮೂಲ ರೂಪ ನಾಮಪದ, ಮೂಲ ರೂಪ ನಾಮ ಪ್ರಕೃತಿ, ತದ್ದಿತ ಪದ ಮೂಲ ರೂಪ ನಾಮ ಪ್ರಕೃತಿ, ಕ್ರಿಯಾಪದ ಮೂಲ ರೂಪ ಕ್ರಿಯಾ ಪ್ರಕೃತಿ, ಕೃದಂತ ಪದ ಮೂಲ ರೂಪ ಕ್ರಿಯಾ ಪ್ರಕೃತಿ. ನಾಮಪದಕ್ಕೆ ಯಾವ ತರದ ಪ್ರತ್ಯಯ ಸೇರಿ ನಾಮಪದ ಆಗುತ್ತೆ? ನಾಮವಿಭಕ್ತಿ ಪ್ರತ್ಯಯ ಸೇರಿ ನಾಮಪದ ಆಗುತ್ತೆ. ತದ್ದಿತಾಂತಕ್ಕೆ ಯಾವ ಪ್ರತ್ಯಯ ಸೇರಿ ನಾಮಪದ ಆಗುತ್ತೆ? ತದ್ದಿತಾಂತ ಆಗುತ್ತೆ. ತದ್ದಿತ ಪ್ರತ್ಯಯ ಸೇರಿ ತದ್ದಿತಾಂತ ಆಗುತ್ತೆ. ಕ್ರಿಯಾಪದಕ್ಕೆ ಯಾವ ತರದ ಪ್ರತ್ಯಯಗಳು ಸೇರಿ ಕ್ರಿಯಾಪದ ಆಗುತ್ತೆ? ಕ್ರಿಯಾ ವಿಭಕ್ತಿ ಪ್ರತ್ಯಯ ಸೇರಿ ಕ್ರಿಯಾಪದ ಆಗುತ್ತೆ. ಕೃದಂತ ಪದಕ್ಕೆ ಯಾವ ತರ ಪ್ರತ್ಯಯ ಸೇರಿ ಕೃದಂತ ಆಗುತ್ತೆ? ಕೃತ್ ಪ್ರತ್ಯಯ ಸೇರಿ ಕೃದಂತ ಆಗುತ್ತೆ. ಇಲ್ಲೇ ಕ್ವಶನ್ಸ್ ಹಿಂಗೆ ಕ್ರಿಯೇಟ್ ಮಾಡಿ ಹೇಳಿಕೆ ತರ ಕೊಡ್ತಾನೆ. ಈಗ ಗ್ರೂಪ್ ಸಿ ಎಲ್ ಆಗಿರ್ಬೋದು, ನೇಮಕಾತಿಯಲ್ಲಾಗಿರ್ಬೋದು, ಶಿಕ್ಷಕರ ನೇಮಕಾತಿ ಹೇಳಿಕೆ ಕೊಟ್ಟು ಕೇಳಿದಾಗ ನೀವು ಬದಲಾಯಿಸೋದು ಹೆಂಗೆ, ಅದರ ಲಕ್ಷಣ ಗೊತ್ತಿರ್ಬೇಕು. ಲಕ್ಷಣ ಅಂದ್ರೆ ಅದರ ಇದನ್ನೇ ಸ್ಟೇಟ್ಮೆಂಟ್ ಮಾಡಿರ್ತಾನೆ ಅಷ್ಟ. ಒಂದು ಕ್ರಿಯಾಪದವಾಗಲು ನಾಮ ಪ್ರಕೃತಿಗೆ ಕ್ರಿಯಾ ವಿಭಕ್ತಿ ಪ್ರತ್ಯಯ ಸೇರಿದಾಗ ಸಂಪೂರ್ಣ ಕ್ರಿಯಾಪದ ಎನಿಸುವುದು, ಹಿಂಗೇನೋ ಸ್ಟೇಟ್ಮೆಂಟ್ ಮಾಡಿರ್ತಾನೆ. ಒಂದು ತಪ್ಪಾದ ಒಂದು ಹೇಳಿಕೆ ಕೊಟ್ಟಿರ್ತಾನೆ. ಈ ನಾಲೆಜ್ ನಮಗಲ್ಲಿ ಯೂಸ್ ಆಗುತ್ತೆ. ಈಗ ಅನುಕ್ರಮವಾಗಿ ಹೋಗ್ಬಿಡೋಣ. ಇಲ್ಲಿ ಇದರ ಸ್ವರೂಪ ನೋಡಿ. ಮನೆಯನ್ನು ಮನೆಯಿಂದ ಈ ತರ ಕೊಟ್ಟಿದ್ದು ಒಂದು ಅಂತ ಕೇಳಿದ ನಾಮಪದ ಉದಾಹರಣೆ ಕೊಟ್ಟು ಕೇಳ್ತಾನ. ಕನ್ನಡಿಗ, ಬಳೆಗಾರ, ಹೂಗಾರ, ಮಾಲೆಗಾರ, ಮನೆತನ, ಜಾಣತನ ಇವುಗಳು ಅಂತ ಕೊಟ್ಟು ಕೇಳಿದ್ರೆ ತದ್ದಿತಾಂತಗಳು. ಓದುತ್ತಾನೆ, ಕೇಳುತ್ತಾನೆ, ಹೇಳುತ್ತಾನೆ, ನಿಲ್ಲುತ್ತಾನೆ ಕ್ರಿಯಾಪದ ಓದಿದೀವಿ. ಇದನ್ನ ಕೊಟ್ಟು ಕೇಳಿದ್ರೆ ಕ್ರಿಯಾಪದ. ಕ್ರಿಯಾಪದದಲ್ಲಿ ವರ್ತಮಾನ ಕಾಲ, ಭೂತಕಾಲ, ನೆಕ್ಸ್ಟ್ ಅದರಲ್ಲಿದೆ ವಿವರಣೆ. ಇಲ್ಲಿ ಓದುತ್ತಾ, ಕೇಳುತ್ತಾ, ಹೇಳುತ್ತಾ ಇವುಗಳು ಅಂತ ಕೊಟ್ರೆ ಕೃದಂತ. ಅದಕ್ಕೆ ನೋಡಿ, ಆಕಾಶದಲ್ಲಿ ಹಕ್ಕಿ ಹಾರುತ್ತಾ ಹಾಡಿತು. ನೋಡಿ, ಹಾಡುತ್ತಾ ಹಾರಿತು. ನೋಡಿ, ಹಾಡುತ್ತಾ ಹಾರಿತು, ಹಾರಿತು ಕ್ರಿಯಾಪದ. ಹಾರಿತು, ಹಾರ ಕೆಲಸ ಮುಗಿತು, ಕ್ರಿಯಾಪದ ಕೊನೆಯದು. ಹಾಡುತ್ತಾ ಎಂಬುದು ಒಂದು ಅಂತ ಕೇಳ್ಬಿಡ್ತಾ ನಾವು ಆಯ್ಕೆಯಲ್ಲಿ. ಇದು ಕ್ರಿಯಾಪದ, ಇದು ಕೃದಂತ, ಇದು ತದ್ದಿತಾಂತ, ಇದು ನಾಮಪದ. ನೋಡಿ, ಅಪೂರ್ಣ ಕ್ರಿಯಾಪದ ಹಾಡುತ್ತಾ, ಅದಕ್ಕೆ ಇದು ಕೃದಂತ ಅಂದ್ಬಿಡ್ಬೇಕು. ಕೃದಂತ ಅಂದ್ಬಿಡ್ಬೇಕು. ವಿಶೇಷತೆ ಅದು. ಬಳೆಗಾರನು ಮನೆಯ ಮುಂದೆ ಹಾಡನ್ನು ಆಡುತ್ತಾ ಕುಳಿತನು. ನೋಡಿ, ಬಳೆಗಾರನು ಮನೆಯ ಮುಂದೆ ಹಾಡನ್ನು ಆಡುತ್ತಾ ಕುಳಿತನು. ಹಾಡುತ್ತಾ ಕೃದಂತ, ಬಳೆಗಾರ ಇಷ್ಟ ತಗೊಂತ ನಾವು. ಬಳೆಗಾರ ಎಂಬುದು ತದ್ದಿತಾಂತ, ಬಳೆಗಾರ
ನಾಮಪದ ಅನ್ನೋದು ಬಳೆಗಾರ ಅನ್ನೋದು ಪ್ರಕೃತಿ ಆಗತ್ತದು. ಇಲ್ಲಿ ಬಳೆ ಅನ್ನೋದು ನಾಮ ಪ್ರಕೃತಿ, ಇದು ಗಾರ ಅಷ್ಟ, ಬಳೆಗಾರ ಅಷ್ಟ ಕ್ವಶನ್ ಕೇಳಿ ನಾವು. ಬಳೆಗಾರ ಅಷ್ಟ ಕೇಳಿದಾಗ ತದ್ದಿತ ಅಂತ ಗಾರ ಪ್ರತ್ಯಯ ಇದೆ. ಅದ ಬಳೆಗಾರನನ್ನು ಬಳೆಗಾರದಿಂದ ನಾಮಪದ, ಯಾಕಂದ್ರೆ ಪ್ರಥಮ ದ್ವಿತೀಯ ಅನ್ನೋ ಸೇರಿಬಿಡ್ತಾವ ಅದಕ್ಕೆ. ಇವೆಲ್ಲವುಗಳು ನಾಮಪದ ಆದ ಲಕ್ಷಣವನ್ನ ನಾಮಪದ ಮತ್ತು ತದ್ದಿತ ಪದ ಹೊಂದಿರ್ತಾವ. ಇಷ್ಟ ಅಂಶ ಚೆನ್ನಾಗಿ ಅದಕ್ಕೆ ನೋಡಿ, ನಾಮಪದ ಜಾಗದಾಗ ಬಂತಿಲ್ರಿ ಬಳೆಗಾರನು ಕರ್ತೃಪದ ಇದು. ನೋಡು, ಹಾಡುತ್ತಾ 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 ಕುಳಿತನು ಕ್ರಿಯಾಪದ, ಹಾಡುತ್ತಾ ಕೃದಂತ. ಈ ಕೃದಂತವನ್ನ ಸಾಪೇಕ್ಷ ಕ್ರಿಯಾಪದ ಅಂತಾರೆ. ಇನ್ನೊಂದು ಅರ್ಥ ಅದ್ರ ಕ್ರಿಯಾಪದ ಜೊತೆಗೆ ಅಂದ್ರೆ ಸಾಪೇಕ್ಷ ಕ್ರಿಯಾಪದ. ನೋಡಿ, ನಾನು ಇಲ್ಲಿ ತದ್ದಿತ ಅಂತ ಮಾತಾಡ್ತಾ ಇದ್ದೀನಿ, ಚಾಪ್ಟರ್ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಕೃದಂತದ ಸ್ವರೂಪವನ್ನು ಹೇಳಾಕ್ತೀನಿ. ನಾನು ತದ್ದಿತ ಅಂತ ಪಾಠ ಮಾಡ್ತಾ ಇದ್ದೀನಿ, ಅದಕ್ಕೆ ನಾಮಪದ ಸ್ವರೂಪ ಹೇಳ್ತಾ ಇದ್ದೀನಿ. ಸ್ವರೂಪ ಅದು ಹೆಂಗಿರ್ತದೆ ಗೊತ್ತಾಗದೆ, ಸ್ವರೂಪ ಎಲ್ಲದರಲ್ಲೂ ಇರುತ್ತೆ, ಸ್ವರೂಪ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಇರುತ್ತೆ. ಕ್ರಿಯಾಪದ ಈಯಿಂದ ಅರ್ಥ ಮಾಡ್ಕೊಂಡಿವಿ. ಕ್ರಿಯಾಪದ ಸ್ವರೂಪ ಬಹಳ ಚೆನ್ನಾಗಿ ಗೊತ್ತಿದೆ, ಹೆಚ್ಚು ವಿಡಿಯೋಗಳನ್ನಾಗಿದಾವೆ. ಕೃದಂತ ಅಂದ್ರೆ ಕ್ಲಿಷ್ಟ ಇದ್ದ ಏರಿಯಾನ ಚೆನ್ನಾಗಿ ಮಾಡ್ಕೊಂಡ್ಬಿಟ್ರೆ ನಮ್ಮಿಂದ ಕೈ ಜಾರು ಒಂದೊಂದು ಪ್ರಶ್ನೆ, ಒಂದೊಂದು ಚಾಪ್ಟರ್ ಒಂದೊಂದು, ಕೃದಂತ ಒಂದು, ತದ್ದಿತ ಅಂತ ಒಂದು, ಛಂದಸ್ನಲ್ಲೊಂದು, ಸಮಾಸದಲ್ಲೊಂದು, ಅವ್ಯಯದಲ್ಲೊಂದು, ನಾಮಪದಲ್ಲೊಂದು, ಕ್ಲಿಷ್ಟ ಏರಿಯಾ ತಗೊಂಡ್ರೆ 6-7 ಕ್ವಶನ್ ಅವ ಆಗ್ತಾವ. ನೌಕರಿ ಕೊಡಿಸೋ ಪ್ರಶ್ನೆಗಳಂತ ನಾವು. ಈಗ ಒಂದು ಮಿಸ್ ಮಾಡಬಾರ್ದು ಏರಿಯಾ. ಈಸಿ ಸಬ್ಜೆಕ್ಟ್ ಅಲ್ಲಿ 100 ಸ್ಕೋರ್ ಮಾಡ್ಬೇಕು, ಎಷ್ಟರ ಕೊಡ್ಲಿ ಅವ್ನು 100% ಸ್ಕೋರ್ ಮಾಡ್ಬೇಕು. ಓಕೆ, ಈಗ ನಿಮಗೊಂದು ವ್ಯವಸ್ಥಿತ ಸ್ವರೂಪ ಗೊತ್ತಾಗೈತಿ ಅಂತ ಅನ್ಕೊಂಡು, ಮನೆಯನ್ನು ಮನೆತನ ಓದುತ್ತಾ ಇವುಗಳ ಸ್ವರೂಪ ಬೇರೆ ಬೇರೆ. ಇಲ್ಲಿ ಅನ್ನು, ತನ, ಉತ್ತ ಅಥವಾ ಆನೆ, ಇಲ್ಲಿ ಉತ್ತ. ಪ್ರತ್ಯೇಕ ಸ್ವರೂಪ ಬೇರೆ ಬೇರೆ. ಇಲ್ಲಿ ಪ್ರಕೃತಿ ಮನೆ ಮತ್ತು ಕಾಣು, ಓದು. ಮನೆ, ಕನ್ನಡ, ಬೆಳೆ ನಾಮ ಪ್ರಕೃತಿ, ಓದು, ಕಾಣು ಇವು ಕ್ರಿಯಾಪ್ರಕೃತಿ, ಸ್ವರೂಪ ಬೇರೆ. ಆದ್ರೆ ಈ ಮನೆ, ಸಿಂಹ, ಶಾಲೆ, ಕನ್ನಡ ಇವೆಲ್ಲ ಶಬ್ದಗಳು. ಇವು ಶಬ್ದಗಳು ಅಂದ್ರೆ ಓದು, ಬರೆ ಇವು ಸಹಿತ ಶಬ್ದ ಅಥವಾ ಪ್ರಕೃತಿ, ಇವು ಶಬ್ದ. ಶಬ್ದದಲ್ಲಿ ವಿಭಾಗ ಮಾಡಿದಾಗ 2 ತರದ ಪ್ರಕೃತಿಗಳಾದವು, 4 ತರದ ಪ್ರತ್ಯಯಗಳಾದವು, 4 ತರದ ಪದಗಳಾದವು. ಪದಗಳಿಗೆ ಮೂಲ ಅಂತ ಕೇಳಿದ್ರೆ ಪ್ರಕೃತಿ. ಆಯಾ ಪದಗಳಿಗೆ ಆಯಾ ಪ್ರಕೃತಿಗಳು ಮೂಲ ಆಗಿರ್ತಾವ. ನಮಗೆ ಹಂಗ ಕಲಿಯಕ್ ಮೂಲ ಆಗ್ಯಾವಲ್ಲ, ಹಂಗೆ ಭಾಷೆಗೂ ಅವು ಮೂಲ ಆಗಿದಾವ. ಓಕೆ, ನೆಕ್ಸ್ಟ್ ತಗೊಂಡ್ಬಿಡೋಣ. ಈಗ ಒಂದು ವ್ಯವಸ್ಥಿತ ರೂಪ ಆದ್ಮೇಲೆ ಈಗ ನನ್ನ ಅಧ್ಯಾಯ ತದ್ದಿತ ಅಂತ ವಿವರವಾಗಿ ಆಳವಾಗಿ ಇಲ್ಲಿವರೆಗೂ ಜನರಲ್ ಆಗಿ ಮಾತಾಡಿದೆ. ಸ್ವರೂಪದ ಆಧಾರಮೇಲೆ ಈಗ ಸ್ಪೆಸಿಫಿಕ್ ಆಗಿ ಮಾಡ್ತಾ ಇದ್ದೆ. ನೋಡಿ, ಜನರಲ್ ರೀಡಿಂಗ್ ಅಂಡ್ ಸ್ಪೆಸಿಫಿಕ್ ರೀಡಿಂಗ್. ಇದು ಜನರಲ್ ರೀಡಿಂಗ್. ಉದಾಹರಣೆ ಅಲ್ಲೊಂದು ಗೊತ್ತಾಗಿದೆ, ಹೆಂಗೈತೆ ಅಂತ ಅಷ್ಟೇ ಗೊತ್ತಾದ, ಆಳವಾದ ಜ್ಞಾನ ಗೊತ್ತಾಗ್ಲಿಲ್ಲ ನಮ್ಗೆ. ಅನುಕ್ರಮವಾಗಿ ನಿರ್ಧರಿಸ್ಬೇಕು. ಅದಕ್ಕೆ ಈ ಪ್ರಶ್ನೆಯ ಮುಖ್ಯನ ಹೋಗ್ಬಿಡೋಣ. ಗಮನಕ್ಕೆ ಬರುತ್ತೆ ಪ್ರಶ್ನೆಯ ಮುಖ್ಯನ ಅಂದ್ರೆ ನಿಮ್ ಪೂರ್ವಜ್ಞಾನ. ಸ್ವಲ್ಪ ಪೂರ್ವಜ್ಞಾನದಲ್ಲಿ ಒಂದ್ ಚಾಲನೆ ಕೊಟ್ಟು ಮುಂದೆ ಹೋಗ್ತಾ ಇದೀನಿ. ಈಗ ಪ್ರಶ್ನೆ ನೋಡೋಣ. ನಾನೇನ್ ಪಾಠ ಮಾಡ್ತಿದ್ದೆ, ನಾನು ಕಲಿಸೋಕೆ ಪೂರ್ವದಲ್ಲಿ ಪ್ರಶ್ನೆಗಳ ಮೂಲಕ ಸ್ವಲ್ಪ ಮಟ್ಟಿಗೆ ಕಳಿಸಿದ್ದೀನಿ, ಉಳಿದಿದ್ದ ಅಂಶ ನೋಡ್ತಾ ಬರೋಣ. ಇಂಥ ಪ್ರಶ್ನೆಗೆ ಇಂಥ ಉತ್ತರ ಅಂತ ನೀವು ಹಾಕೊಳ್ಳಿ. ಯಾವತ್ತೂ ನನ್ನ ಪಾಠಕ್ಕೆ ಯಾವುದೇ ಪಾಠಕ್ಕೆ ಕೂತಾಗ ನೋಟ್ಸ್ ಅನ್ನ ಪಕ್ಕಕ್ಕೆ ಇಟ್ಕೋಬೇಕು. ಏನ್ ಹೇಳ್ತೀವಿ ಅದು ಫಾಲೋ ಮಾಡ್ಬೇಕು. ನಿಮ್ಮ ಗ್ರಹಿಕೆ ಮೊದಲು ಕೇಳಿ ನೋಡಿ ಗ್ರಹಿಕೆ ಆಗಿರ್ತೈತಿ. ನೀವು ಬರೆದ್ರೆ 3 ರೀತಿ, ಒಂದು ಕೇಳೋದು, ಒಂದು ನೋಡೋದು, ಒಂದು ಬರೆಯೋದು. ಸಂಜ್ಞೆಗಳು, ಸಂವೇದನೆಗಳು ಮೆದುಳಿನಲ್ಲಿ 10,000 ಮಿಲಿಯಕಣಗಳು ಮುದ್ರೆ ಓದ್ತಾವ್. ಒಮ್ಮೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕೇಳ್ಬಿಟ್ರೆ ಸಾಕು, ಮತ್ತು ಓದೋ ಅಂಶ ಇರಲ್ಲ. ಆದ್ರಿಂದ ಹೇಳೋದನ್ನ ನಿಯಮಿತವಾಗಿ ಕೇಳಿ ಹಾಕೊಳ್ತಾವ. ಈ ಪ್ರಶ್ನೆಗೆ ಉತ್ತರ ಅಂತ ಹಾಕ್ರೆ ನಾ ಈ ಉತ್ತರ ಹೇಳಲ್ಲ, ಕಾನ್ಸೆಪ್ಟ್ ಹೇಳಿದ್ಮೇಲೆ ಕೊನೆಗೆ ಉತ್ತರವನ್ನ ಆಯ್ಕೆ ಮುಖ್ಯನ ಉಳಿದ 4 ಆಯ್ಕೆಯ ಮೂಲಕ ವಿಶ್ಲೇಷಣೆ ಮಾಡುತ್ತೆ. ಅವಾಗ ನೀವು ಹೇಳ್ತೀರಿ. ಬೋಧನಾ ಪೂರ್ವ ಪ್ರಶ್ನೆಗಳು ಅಂತ ತದ್ದಿತ ಅಂತ ಚಾಪ್ಟರ್ ತಗೋತಾ ಇದ್ದೀನಿ. ನಂತರ ಕೃದಂತ ಚಾಪ್ಟರ್ ಇರ್ತದೆ, ಅದಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನ ಹಾಕಿದ್ದೀನಿ. ನಾಮಪದದ ಮೂಲ ರೂಪಕ್ಕೆ ಹೀಗೆನ್ನುವರು. ನೀವೊಂದು ಉತ್ತರ ಯಾವುದು ಅನ್ನ ಹಾಕೊಂಬಿಡಿ. ಅದಕ್ಕೆ ಪ್ರಾತಿಪದಿಕ ಅಂತಾರೆ, ಧಾತು ಅಂತಾರೆ, ಅವ್ಯಯ ಅಂತಾರೆ, ಕ್ರಿಯಾ ಪ್ರಕೃತಿ ಅಂತಾರೆ. ನೆಕ್ಸ್ಟ್, ತದ್ದಿತಾಂತದ ಮೂಲ ರೂಪವನ್ನು ಗುರುತಿಸಿ. ತದ್ದಿತಾಂತದ ಮೂಲ ರೂಪ, ಅದಕ್ಕೆ ನಾಮ ಪ್ರಕೃತಿ ಅಂತಾರೆ. ಎ, ಬಿ ಕ್ರಿಯಾ ಪ್ರಕೃತಿ ಅಂತಾರೆ. ಸಿ ಕೃತ್ ಪ್ರಕೃತಿ ಅಂತಾರೆ. ಡಿ ಅವ್ಯಯ ಅಂತಾರೆ. ಯಾವುದು ಅನ್ನೋದು ನೀವಲ್ಲಿ 2ನೇ ಪ್ರಶ್ನೆಗೆ ಎ ಉತ್ತರ, ಬಿ ಉತ್ತರ, ಸಿ ಉತ್ತರ ಅಂತ ಹಿಂಗ್ ಬರ್ಕೊಂಬಿಡಿ. ನೆಕ್ಸ್ಟ್ 3ನೇ ಪ್ರಶ್ನೆ, ಕನ್ನಡಿಗ ವಿಜ್ಞಾನಿ ರಾಜಾರಾಮಣ್ಣ ಅಣು ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ವಾಕ್ಯ ಇದು ನೋಡಿ. ಎಲ್ಲಾ ತರದ ಪ್ರಶ್ನೆಗಳು, ಒಂದು ಕಂಟೆಂಟ್, ಇನ್ನೊಂದು ಕಾನ್ಸೆಪ್ಟ್, ಇನ್ನೊಂದು ವಾಕ್ಯ ರೂಪದಲ್ಲಿ ಅನ್ವಯ. ಕನ್ನಡಿಗ ವಿಜ್ಞಾನಿ ರಾಜಾರಾಮಣ್ಣ ಅಣು ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಈ ವಾಕ್ಯದಲ್ಲಿ ಕನ್ನಡಿಗ ಎಂಬುದು, ನಾನು ಸರಳತೆಯಿಂದ ಕ್ಲಿಷ್ಟತೆ ಕಡೆ ಪ್ರಶ್ನೆಗಳನ್ನು ಒಯ್ತಾ ಇದ್ದೀನಿ. ನಾಮಪದ ಅಂತಾರೆ, ಕ್ರಿಯಾಪದ ಅಂತಾರೆ, ತದ್ದಿತ ಪದ. ಅದಕ್ಕೆ ನಾವು ಯಾವುದೇ ಕ್ವಶನ್ ಓದೋ ಮುಂದೆ ಪ್ರಶ್ನೆ ಯಾವತ್ತು ಕೊನೆ ಹಂತದಲ್ಲಿ ಇರುತ್ತೆ. ಅದು ಸೈಕಾಲಜಿ ಇರಲಿ,
ಕನ್ನಡ ಇರಲಿ, ಯಾವುದೇ ಸಬ್ಜೆಕ್ಟ್ ಇರಲಿ, ಒಂದು ವಾಕ್ಯದಲ್ಲಿ ಕನ್ನಡಿಗೆ ಇದು ಮಾತ್ರ ಕ್ವಶನ್ ಮಾಡ್ತೀನಿ. ಇದ್ರಾಗ ಅನೇಕ ಅಂಶ ಅದಾವ. ವಿಜ್ಞಾನ ಅನ್ನೋ ಪದ ಇದೆ, ಅನ್ವರ್ಥ ನಾಮ ಇದೆ, ರಾಜಾರಾಮಣ್ಣ ನಾಮಪದ ಇದೆ, ಅಣುವಿಜ್ಞಾನ ನಾಮಪದ ಇದೆ, ಕ್ಷೇತ್ರದಲ್ಲಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಇದೆ. ಅವ್ನು ಎಷ್ಟು ಬೇಕಾದ್ರೂ ಕ್ವಶನ್ ಕೇಳ್ಬೋದು. ಅಲ್ಲಿ ಇದೆ ವಿಭಕ್ತಿ ಪ್ರತ್ಯಯ. ಇಲ್ಲಿ ಸಾಧನೆ ಮಾಡಿದ್ದಾರೆ ಅನ್ನೋದು ಕಾಲಾರ್ಥ ಕ್ರಿಯಾಪದ ಇದೆ, ಸಂಪೂರ್ಣಾರ್ಥ ಕೊಡೋ ಕ್ರಿಯಾಪದ ಇದೆ. ಇದರಲ್ಲಿ ಯಾವುದು ಉತ್ತರ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಕುಂಬಾರ ಮತ್ತು ಕಂಬಾರ ಎಂಬ ಪದಗಳು ಇದಕ್ಕೆ ಉದಾಹರಣೆಗಳಾಗಿವೆ. ಡ್ಯಾಶ್ ಉದಾಹರಣೆಗಳಾಗಿವೆ. ತದ್ದಿತಾಂತ ಭಾವನಾಮಕ ಉದಾಹರಣೆ, ತದ್ದಿತಾಂತ ನಾಮಕ ಉದಾಹರಣೆ. ನೋಡಿ ಎಂಟ್ರಿ ಕೊಡ್ತು ನೋಡಿ, ಗೊತ್ತಿರೋ ವಿಷಯ. ಇಲ್ಲಿ 3 ಕ್ವಶನ್ ವರ್ಗು ನೀವು ತಪ್ಪು ಬರೆಯಲ್ಲ. ನನಗೆ ಆತ್ಮವಿಶ್ವಾಸ ಐತಿ. ನಿಮ್ಗೇನ್ ಗೊತ್ತಿದೆ ಅಂತ ನನಗೆ ಚೆನ್ನಾಗ್ ಗೊತ್ತಿದೆ, ನಿಮ್ಗೇನು ಗೊತ್ತಿಲ್ಲ ಅಂತ ಚೆನ್ನಾಗ್ ಗೊತ್ತಿದೆ, ನಿಮ್ಗೇನು ಡೌಟ್ ಐತೆ ಅಂತ ನನಗೆ ಗೊತ್ತಿದೆ. ಅನುಭವದ ಮೂಲಕ ಬಂದಿರುತ್ತದು. ನೋಡಿ ಇಲ್ಲಿಂದ ಸ್ವಲ್ಪ ಯಾವ್ದಾವ್ದು ಬರೋಣ ಅಂತ ಅನ್ಸತ್ತೆ. ಈಗ ಆಳಕ್ಕೆ ಹೋದ್ವಿ. ಇಲ್ಲಿವರೆಗೂ ನಾ ಜನರಲ್ ಆಗಿ ಓದಿದ್ವಿ. ನಾ ಏನ್ ಮೊದ್ಲು ಮಾತಾಡಿದ್ರೆ ಅದು ಈಗ ಅಲ್ಲಿ ಉತ್ತರ ಒಂದು ತಪ್ಪಾಗಲ್ಲ. ನಿಮಗೆ ತಪ್ಪಾದ್ರೂ ನೆಕ್ಸ್ಟ್ ನಾವು ವಿವರಣೆ ಮಾಡೋ ಮುಂದೆ ಗೊತ್ತಾಗುತ್ತೆ. ತಪ್ಪಾಯ್ತಲ್ಲ ಸರ್ ನೀವು ಆಗಲ್ಲ ಅಂದಿದ್ದೀರಿ ಅಂತ ಏನ್ ಗಾಬರಿ ಆಗ್ಬೇಡ್ರಿ. ನೋಡೋಣ, ಈಗ ಮಿಸ್ ಮ್ಯಾಚ್ ಆಗಿರುತ್ತೆ, ಆದ್ರೆ ಡೌಟ್ ಬಂದಿರುತ್ತೆ. ಕುಂಬಾರ ಕಂಬಾರ ಎಂಬುದು ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ, ಕೃದಂತ ನಾಮ, ಕೃದಂತ ಭಾವನಾಮ. ನೋಡು, ಅತ್ಯಂತ ಹತ್ತಿರದ ಉತ್ತರಗಳು. ನಾಮ ಎರಡಿದಾವ, ಭಾವನಾಮ ಎರಡಿದಾವ, ಕೃದಂತ 2 ತದ್ದಿತಾಂತ. ಇದಕ್ಕೆ ಆಳ ಪ್ರಶ್ನೆ. ಇವುಗಳನ್ನ ನೆಗೆಟಿವ್ ಟೈಪ್ ಕ್ವಶನ್ಸ್ ಇದ್ದಾಗ ಹಿಂಗಾಗ್ತಾನೆ. ಕಡಿಮೆ ಅಂಕಗಳಿದ್ದಾಗ ನಿಮ್ಗೆ ಕಡಿಮೆ ಅಂಕಗಳನ್ನ ಈ ಸಬ್ಜೆಕ್ಟ್ ಅಲ್ಲಿ ತಗೋತಿರ್ತಾರೆ ನೋಡಿ, ಅವಾಗ ಇಂಥ ಪ್ರಶ್ನೆಗಳನ್ನೆಲ್ಲ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಗುಣವಂತ ಮತ್ತು ಸಿರಿಯನ್ನು ಗುಣವಂತ ಮತ್ತು ಸಿರಿಯನ್ನು ಎಂಬ ಪದಗಳು ಅನುಕ್ರಮವಾಗಿ ಏನಾಗಿದ್ದಾವೆ? ನಾಮಪದ, ತದ್ದಿತ ಪದ ಅನುಕ್ರಮವಾಗಿ. ಎ, ಬಿ ತದ್ದಿತ ಪದ, ಕೃದಂತ ಪದ, ಕೃದಂತ ಪದ, ತದ್ದಿತ ಪದ, ತದ್ದಿತ ಪದ, ನಾಮಪದ ಏನಾಗಿದಾವೆ ನೋಡಿ. ನೆಕ್ಸ್ಟ್, ಅಂಜಿಕೆ ಮತ್ತು ಹೊಗಳಿಕೆ ಎಂಬ ಪದಗಳು. ನೋಡಿ, ಹೊಸ ಮಾದರಿ ಕ್ವಶನ್ ಇದೆ. 2 ಕಾನ್ಸೆಪ್ಟ್ ಅನ್ನ ಮರ್ಜ್ ಮಾಡಿ ಕೇಳೋದು ಇವತ್ತಿನ ಟ್ರೆಂಡಿಂಗ್ ಕ್ವಶನ್. ಅವು 2 ಕಾನ್ಸೆಪ್ಟ್ ಮರ್ಜ್ ಮಾಡ್ತಾನೆ ಪ್ರಶ್ನೆಗಳು. ಅಂದ್ರೆ ಉಳಿದೆಲ್ಲ ಬರಿತಿರ್ತೀವಿ, ಇಂಥ ಕ್ವಶನ್ಸ್ಗಳೆಲ್ಲ ಹೇಳಿ ಬಿಡ್ತೀವಿ. ನೌಕರಿಯಿಂದ ಹೊರಗೆ ಬರೋದು ಕೆಲವು ನಿಮಗೆ ತೊಂದರೆ ಕೊಟ್ಟ ಪ್ರಶ್ನೆಗಳಾಗಿರ್ತಾವ. ಅವುಗಳ ಸ್ವರೂಪ ಮೊದಲೇ ಗೊತ್ತು ಮಾಡ್ಕೊಳ್ಬೇಕು. ನೆಕ್ಸ್ಟ್, ಅಂಜಿಕೆ ಮತ್ತು ಹೊಗಳಿಕೆ ಎಂಬ ಪದಗಳು ತದ್ದಿತಾಂತ ಭಾವನಾಮಗಳಾಗಿವೆ. ಎ, ಬಿ ತದ್ದಿತಾಂತ ನಾಮಗಳಾಗಿವೆ. ಸಿ ತದ್ದಿತಾಂತ ವಿಶೇಷಣಗಳಾಗಿವೆ. ಡಿ ತದ್ದಿತಾಂತ ಭಾವನಾಮಗಳಾಗಿವೆ. ಸಾರಿ, ಇದು ಡಬಲ್ ಆಗಿದೆ. ಇನ್ನು ಚೇಂಜ್, ಕೃದಂತ ಭಾವನಾಮಗಳಾಗಿವೆ. ಇನ್ನು ಚೇಂಜ್ ಮಾಡ್ಕೊಳ್ಳಿ. ಕೃದಂತ ಭಾವನಾಮಗಳಾಗಿವೆ. ಕೃದಂತ ಭಾವನಾಮಗಳಾಗಿವೆ. ಕೃದಂತ ಭಾವನಾಮ ಇದೆ, ತದ್ದಿತಾಂತ ಅಲ್ಲ. ಕೃದಂತ ಭಾವನಾಮಗಳಾಗಿವೆ. ಒಂದು ತದ್ದಿತಾಂತ ಭಾವನಾಮ, ಇನ್ನು ತದ್ದಿತಾಂತ ನಾಮ, ತದ್ದಿತಾಂತ ವಿಶೇಷಣ. ಇದು ಆಯ್ಕೆ ಕೃದಂತ ಭಾವನಾಮ. ಈ ಆಯ್ಕೆ ಕೃದಂತ ಭಾವನಾಮ. ಏನಾದ್ರು ತದ್ದಿತಾಂತ ಭಾವನಾಮನ, ತದ್ದಿತಾಂತ ನಾಮನ, ತದ್ದಿತಾಂತ ವಿಶೇಷಣ, ಕೃದಂತ ಭಾವನಾಮ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಆಯ್ಕೆಯಲ್ಲಿ 4 ಆಯ್ಕೆ ಚೇಂಜ್ ಆಯ್ತು. ಕುರುಡು ಎಂಬುದು ಇದು ರೂಢನಾಮ, ಇದು ಅನ್ವರ್ಥ ನಾಮ, ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ. ನೀವು 7 ಅಂತ ಹಾಕೊಂಡು ಉತ್ತರ ಯಾವ್ದಿರುತ್ತೆ ಅದನ್ನ ಎ ಬಿ ಸಿ ಯಾವ್ದಿರುತ್ತೆ ಅದ್ ಬರ್ಕೊಳ್ಳೋದ್ರ ಮುಂದೆ. ನೆಕ್ಸ್ಟ್ ಪ್ರಶ್ನೆ, ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿರುವನು. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿ ಒಳಗೆ ಬರಲ ಅಪ್ಪಣೆಯ ದೊರೆ ಪದ್ಯ ಇದು, ಕೆ ಎಸ್ ನರಸಿಂಹಸ್ವಾಮಿ ಅವರು. ಈ ವಾಕ್ಯದಲ್ಲಿ ಬಳೆಗಾರ ಎಂಬುದು ನೋಡಿ, ಬಳೆಗಾರ ಎಂಬುದು ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ, ತದ್ದಿತಾಂತ ವಿಶೇಷಣ, ತದ್ದಿತಾಂತ ಇಲ್ಲೂ ಸಹಿತ ಅಷ್ಟೇ ಕೃದಂತ ಭಾವನಾಮ. 2 ತದ್ದಿತಾಂತ ಆಗಿದೆ. ಅಥವಾ ಕೃದಂತ ಭಾವನಾಮ ಹಿಂಗ್ ಮಾಡ್ಕೊಳ್ಳಿ. ಕೃದಂತ ಭಾವನಾಮ ಆಯ್ಕೆ. ಇದು ಮುದ್ರಾ ರಾಕ್ಷಸ ನಾವಳಿ ಅಂತ ಬರೆಯಕ್ ಹೋದಾಗ ಅದು ಇದೇ ಏಕಾಂತ ಆಗಿರುತ್ತದೆ, ಕೃದಂತ ಭಾವನಾಮ. ನೆಕ್ಸ್ಟ್, ಚಲುವಿಕೆ ಮತ್ತು ಗೌಡಿಕೆ ಎಂಬ ಪದಗಳು ಇದಕ್ಕೆ ಉದಾಹರಣೆಗಳಾಗಿವೆ. ಚಲುವಿಕೆ ಮತ್ತು ಗೌಡಿಕೆ ಇವು ತದ್ದಿತಾಂತ ಭಾವನಾಮ, ಇವು ತದ್ದಿತಾಂತ ನಾಮ, ಕೃದಂತ ನಾಮ, ಕೃದಂತ ಭಾವನಾಮ. ಇಲ್ಲಿ ಕರೆಕ್ಟ್ ಬಂದ್ರೋಣ ಆಯ್ಕೆ. 2 ನಾಮನಾಮ ಇದಾವೆ, 2 ಭಾವನಾಮ ಇದಾವೆ, 2 ತದ್ದಿತಾಂತ ಇದೆ, 2 ಕೃದಂತ ಇದೆ. ಇದು ಪ್ರಶ್ನೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಸ್ವತಂತ್ರ ಹೋರಾಟಗಾರರು ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ಈ ವಾಕ್ಯದಲ್ಲಿ ದೇಶಕ್ಕೋಸ್ಕರ ಎಂಬುದು ಇದನ್ನು ಕ್ವಶನ್ ಮಾಡಿದ್ದಾರೆ. ದೇಶಕ್ಕೋಸ್ಕರ ಎಂಬುದು ಇದು ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ, ತದ್ದಿತಾಂತ ವಿಶೇಷಣ.
ಬಿಳಿಕ ಎಂಬುದು, ನನ್ನ ಕ್ವಶನ್ ಕೇಳಿದ್ದೀನಿ. ಬಿಳಿಕ ಎಂಬುದು ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ, ಕೃದಂತ ನಾಮ, ಕೃದಂತ ಭಾವನಾಮ. ನೋಡಿ, ಈಗ ಪ್ರಶ್ನೆಗಳ ಸ್ವರೂಪ ಭಿನ್ನ ಇದಾವೆ. ನಿಮ್ಗೆಲ್ಲ ಪ್ರಶ್ನೆಗಳು ಬರಲ್ಲ ಅಂತಲ್ಲ. 11 ಪ್ರಶ್ನೆಯಲ್ಲಿ 8, 9 ತನಕ ನೀವು ಕರೆಕ್ಟ್ ಬರೀಬಹುದು. ಆದ್ರೆ ಮೇಲಿನ 3 ಮತ್ತು 2 ಇದಾವಲ್ಲ, ಅವುಗಳು ಯಾವುವು ಅಂತ ಗೊತ್ತು ಮಾಡ್ಕೊಳ್ಳೋದೇ ನಿಮ್ಮ ಈಸಿ ಸಬ್ಜೆಕ್ಟ್ ಅಲ್ಲಿ ನೀವು ತಿಳ್ಕೊಳ್ಳೋ ಪಾಠ. ನನ್ನ ಪಾಠ ಇದ್ರಲ್ಲಿ ಏನು ಗೊತ್ತಿಲ್ಲ ಅಂತ ನೀವು ಕೂತ್ಕೊಂಡಿಲ್ಲ ಕೇಳಕ್ಕೆ. ಇದರಲ್ಲಿ ಶೇಕಡ ನನಗೆ ಗೊತ್ತಿದೆ, 80ರಷ್ಟು ವಿಷಯ ಗೊತ್ತಿದೆ. ನಿಮಗೆ ಇನ್ನ 20ರಷ್ಟು ಗೊತ್ತಿರಲ್ಲ. ಅದು ನೌಕರಿ ಕೊಡಿಸೋ ಪ್ರಶ್ನೆಗಳ ಏರಿಯಾ ಅಂತ ಕರಿತೀವಿ. ಆ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡೋದು ಬೋಧಕರ ಜವಾಬ್ದಾರಿ. ನೀವು ಕಲಿಬೇಕಾದ್ದು ನಿಮ್ ಜವಾಬ್ದಾರಿ, ಸ್ಪರ್ಧಾರ್ಥಿಗಳ ಜವಾಬ್ದಾರಿ. ಈಗ ಇಷ್ಟು ಪ್ರಶ್ನೆಯಲ್ಲಿ ನೀವು ಹಾಕೊಂಡು ನೋಡ್ತೀನಿ. ನಾ ಆಮೇಲೆ ಪ್ರಶ್ನೆಯನ್ನ ಕಾನ್ಸೆಪ್ಟ್ ಹೇಳಿದ್ಮೇಲೆ ಬಿಡಿಸಿ ನೋಡ್ತೀನಿ ಯಾವುದು ಅಂತ ನೋಡೋಣ. ಈಗ ಅನುಕ್ರಮವಾಗಿ ಬಂದ್ಬಿಡೋಣ. ಇಲ್ಲಿವರೆಗೂ ಹೇಳಿದ್ದನ್ನ ಚಾರ್ಟ್ ಮೂಲಕ ಅಥವಾ ವಿಷಯಗಳ ಮೂಲಕ ಇದನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ದೆ, ಮಾಡಿಸಿದ್ದೆ ನಿಮಗೆ. ಇಲ್ಲಿವರೆಗೆ ಏನಿರುತ್ತೆ ಅದನ್ನೇ ಲಿಖಿತ ರೂಪದಲ್ಲಿ ನಿಮಗೆ ಒಮ್ಮೆ ಲಿಖಿತ ರೂಪದಲ್ಲಿ ಬೇಕಲ್ಲ, ಅದ್ರ ಸಲ ಪ್ರಯತ್ನ ಮಾಡ್ಯಾರ. ಪ್ರಕೃತಿಯಲ್ಲಿ 2 ಪ್ರಕಾರ ಈಗ ಮಾತಾಡಿದ್ದೆ. ಒಂದು ನಾಮ ಪ್ರಕೃತಿ, ಇನ್ನೊಂದು ಕ್ರಿಯಾ ಪ್ರಕೃತಿ. ನಾಮ ಪ್ರಕೃತಿಗೆ ಇನ್ನೊಂದು ಹೆಸರು ಪ್ರಾತಿಪದಿಕ. ನೋಡಿ, ನಾಮ ಪ್ರಕೃತಿಗೆ ಇನ್ನೊಂದು ಹೆಸರು ಪ್ರಾತಿಪದಿಕ. ಪ್ರಾತಿಪದಿಕ ಹೆಂಗಿರ್ತಾವ ಅಂದ್ರ ವ್ಯಕ್ತಿ ವಸ್ತುವಿನ ಹೆಸರು, ಸ್ಥಳದ ಹೆಸರು, ಪ್ರಾಣಿಗಳ ಹೆಸರು ಸೂಚಿಸ್ತಾವು. ಅವುಗಳಿಗೆ ನಾಮ ಪ್ರಕೃತಿ ಅಂತ ಕರೀತಾರ. ಉದಾಹರಣೆಗೆ ರಮೇಶ ವ್ಯಕ್ತಿ, ಪುಸ್ತಕ ವಸ್ತು, ಬೆಂಗಳೂರು ಸ್ಥಳ, ಸಿಂಹ ಪ್ರಾಣಿ. ಇವು ನಾಮ ಪ್ರಕೃತಿಗಳು. ಈ ನಾಮ ಪ್ರಕೃತಿಗಳು ಏನಾಗಕ್ಕ ಎಲಿಜಿಬಲ್ ಆಗಿರ್ತಾವ ಅಂದ್ರ, ಈ ನಾಮ ಪ್ರಕೃತಿಗಳು ನಾಮಪದ ಆಗಕ್ಕೆ ಎಲಿಜಿಬಲ್ ಇರ್ತಾವು, ಇನ್ನೊಂದು ತದ್ದಿತ ಪದ ಆಗಕ್ಕೆ ಎಲಿಜಿಬಲ್ ಇರ್ತಾವ. ನಾವೇನು ಶಿಕ್ಷಕರಾಗಕ್ಕೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎಲಿಜಿಬಿಲಿಟಿ ಇರ್ಬೇಕಾ? ಗ್ರೂಪ್ ಸಿ ಆಗಕ್ಕೆ ನಮ್ಗೆ ಹೆಂಗೆ ಪದವಿ ಮತ್ತು PU ಹೆಂಗೆ ನಮ್ಗೆ ಅರ್ಹತೆ ಇರುತ್ತೋ ಹಂಗೆ ಇಲ್ಲಿ ಅರ್ಹತೆ ಇದೆ. ಇದಕ್ಕೆ ರಮೇಶನನ್ನು ರಮೇಶನಿಂದ, ಪುಸ್ತಕವನ್ನು ಪುಸ್ತಕದಿಂದ, ಬೆಂಗಳೂರನ್ನು ಬೆಂಗಳೂರಿಂದ, ಸಿಂಹವನ್ನು ಸಿಂಹದಿಂದ ಸಿಂಹಕ್ಕೆ. ಇವು ನಾಮಪದ. ಮತ್ತು ತದ್ದಿತ ಪದಗಳ ಸಹಿತ ಆಗೋ ಸಾಧ್ಯತೆಗಳು ಇರ್ತವೆ. ಒಂದ್ ಅಂಶ ಕಾನ್ಸೆಪ್ಟ್ ಇದೆ. ಅಂದ್ರೆ ಕ್ವಶನ್ಸ್ ಅನ್ನು ಸ್ಟೇಟ್ಮೆಂಟ್ ಮಾಡಿದಾಗ ಗೊತ್ತಾಗಲಿ. ಇಲ್ಲಿವರೆಗೂ ಮಾತಾಡಿದ್ದೆ ನಾ ಹಿಂದಿನ ಸ್ಲೈಡ್ ಅಲ್ಲಿ ಮಾತಾಡಿದ್ದು. ನಮಗೆ ಹಿಂಗ್ ಇಟ್ಕೊಂಡು ಓದೋದು ಅಂದ್ರೆ ಆಗಿ ಬರಲ್ವಲ್ಲ, ಅದಕ್ಕೆ ವಿಷಯಗಳನ್ನ ಮನದಟ್ಟು ಮಾಡ್ಸಕ್ ಇಲ್ಲೇ ತಗೋತೀವಿ. ಅದು ನಮಗೆ ಟೀಚಿಂಗ್ ಬಹಳ ಇಷ್ಟ. ಆಫ್ಲೈನ್ ಟೀಚಿಂಗ್ ತರದ್ದು ನಿಮ್ಗೆ ಆನ್ಲೈನ್ ಅಲ್ಲಿ ಕೊಡ್ತಾ ಇದೀವಲ್ಲ, ಅದು ಶ್ರೇಷ್ಠತೆ. ಅದಕ್ಕೆ ಇಲ್ಲಿ ನಿಮ್ಗೆ ಏನೋ ಡೌಟ್ ಇದ್ರೆ ಅಲ್ಲಿ ನಾ ಚಾರ್ಟ್ ಮಾಡಿದ ಡೌಟ್ ಇದ್ರೆ ಇಲ್ಲಿ ಕ್ಲಿಯರ್ ಆಗ್ಬಿಡುತ್ತೆ. ಎಂದರೆ ಏನು ಅಂತ ಕ್ಲಿಯರ್ ಆಗುತ್ತೆ. ಇದು ನೆಕ್ಸ್ಟ್ ಈಗ 2 ಕ್ರಿಯಾ ಪ್ರಕೃತಿ. ಕ್ರಿಯಾ ಪ್ರಕೃತಿಗೆ ಇನ್ನೊಂದು ಹೆಸರು ಧಾತು. ನೋಡಿ, ಆಯ್ಕೆಯಲ್ಲಿ ಒಮ್ಮೆ ಇದು ಕೊಡ್ತಾನೆ, ಒಮ್ಮೆ ಇದು ಕೊಡ್ತಾನೆ. ನಾವು ಒಂದು ಧಾತು ಕೊಡ್ತಾನೆ, ಒಂದು ಕ್ರಿಯಾ ಪ್ರಕೃತಿ. ಅದಕ್ಕೆ 2 ಜೊತೆಗೆ. ಕ್ರಿಯಾ ಪ್ರಕೃತಿ ಅಂದ್ರೆ ಕ್ರಿಯೆಯ ಅರ್ಥವನ್ನ ಸೂಚಿಸುವ ಶಬ್ದವೇ ಕ್ರಿಯಾ ಪ್ರಕೃತಿ. ಸಿಂಪಲ್. ಇಲ್ಲಿ ಮುಖ್ಯವಾಗಿ ಪ್ರತ್ಯಯಗಳಿರಲ್ಲ. ನೋಡಿ, ಪ್ರತ್ಯಯ ಇಲ್ಲ. ಓದು ಬರೆ ಕೇಳು ಪ್ರತ್ಯಯ ರಹಿತ ಕ್ರಿಯಾರ್ಥ ಕೊಡುವ ಶಬ್ದವೇ ಕ್ರಿಯಾ ಪ್ರಕೃತಿ. ಈ ವಿಡಿಯೋದಲ್ಲಿ ಹೇಳಿದೆ ಧಾತು ಅಂತಾರ. ಇಲ್ಲಿ ನಾಮದ ಅರ್ಥ ಕೊಡ್ತವೆ. ನಾಮ ಪ್ರಕೃತಿ ನಾಮದ ಅರ್ಥ ಕೊಡ್ತವೆ. ನಾಮದ ಅರ್ಥ ಕೊಡುವ ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿಗಳ ನಾಮದ ಅರ್ಥ ಕೊಟ್ರೆ ನಾಮ ಪ್ರಕೃತಿ. ಓದು ಬರೆ ಕೇಳು ಕಲಿ ಅಂತ ಕ್ರಿಯೆಯ ಅರ್ಥ ಕೊಟ್ರೆ ಕ್ರಿಯಾ ಪ್ರಕೃತಿ. ಬರೇ ಕ್ರಿಯೆ ಅರ್ಥ ಕೊಡಂಗಿಲ್ಲ, ಪ್ರತ್ಯಯ ಇರಬಾರ್ದು. ನೋಡಿ, ಕೊನೆ ಪ್ರತ್ಯಯ ಇಲ್ಲ. ಓದುತ್ತಾನೆ, ಉತ್ತಾನೆ ಇಲ್ಲ. ನೋಡಿ, ಓದು ಬರೆ ಕೇಳು ಕಲಿ ನಿಲ್ಲು, ಇವೆಲ್ಲ ಕ್ರಿಯಾ ಪ್ರಕೃತಿ. ನಿಮಗೆ ಈಗಾಗಲೇ ಗೊತ್ತು. ನಾಮ ಪ್ರಕೃತಿಯಿಂದ 2 ಪದ ಆಗುತ್ತೆ, ಕ್ರಿಯಾ ಪ್ರಕೃತಿಯಿಂದ 2 ಪದ ಆಗುತ್ತೆ. ಯಾವ್ಯಾವು ಅಂದ್ರೆ ನಾಮ ಪ್ರಕೃತಿಗೆ 2 ರೀತಿ ಪ್ರತ್ಯಯಗಳು ಸೇರ್ತಾವ. ನಾಮ ಪ್ರಕೃತಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರ್ತವೆ. ಉ ಅನ್ನು ಇಂದ. ಅದ ನಾಮ ಪ್ರಕೃತಿಗೆ ತದ್ದಿತ ಪ್ರತ್ಯಯಗಳು ಸೇರ್ತಾವ. ಗಾರ ಕಾರ ಈಗ ವಂತ, ಗಾರ ಕಾರ ಈಗ ವಂತ, ಇವು ಸೇರ್ತಾವ. ಗಾರ ಕಾರ ಈಗ ವಂತ ಸೇರಿದಾಗ ತದ್ದಿತಾಂತ ಪದಗಳಾಗ್ತಾವ. ಹೂ ಅನ್ನು ಇಂದ ಸೇರಿದಾಗ ನಾಮಪದ ಆಗ್ತಾವ. ಆದ್ರೆ ನಾಮಪದ ಆಗಲು ಬೇಕಾದ ಪ್ರತ್ಯಯಗಳು ನಾಮ ವಿಭಕ್ತಿ ಪ್ರತ್ಯಯ, ತದ್ದಿತ ಪದ ಆಗಲು ಬೇಕಾದ ಪ್ರತ್ಯಯಗಳು ತದ್ದಿತ ಪ್ರತ್ಯಯ. ಅಂದ್ರೆ ಒಂದೊಂದು ಕ್ವಶನ್ ಫೋಕಸ್ ಮಾಡ್ತಾರೆ. ಮೊದ್ಲು ಇಡಿಯಾಗಿ ಹೇಳಿ, ನೆಕ್ಸ್ಟ್ ಬಿಡಿಯಾಗಿ ಬರ್ತಾ ಇದೆ. ಕೊಯ್ಲಂದ ಇಡಿಯಿಂದ ಬಿಡಿಯವರೆಗೂ, ಬಿಡಿಯಿಂದ ಇಡಿಯವರೆಗೂ, ಬಿಡಿಯಿಂದ ಇಡಿಯವರೆಗೂ. ನಾವಿಲ್ಲಿ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರೋದ್ರಿಂದ ಇಡಿಯಿಂದ ಬಿಡಿ ಕಡೆ ಬರ್ತೇನೆ. ಬೇಸಿಕ್ ಕಾನ್ಸೆಪ್ಟ್ ನಾಮಪದ ಗೊತ್ತಿರೋದ್ರಿಂದ ಇಡಿಯಾಗಿ ಹೇಳ್ಕೊಂಡು ಬಿಡಿಯಾಗಿ. ಒಟ್ಟು ಒಂದು ಚಾರ್ಟ್ ಅಲ್ಲಿ ಬಂತಲ್ಲ 4 ಪದಗಳು, ಇಡೀ ವಿಧಾನ. ಈ ಒಂದೊಂದೇ ಬೇರೆ ಮಾಡ್ತಾ ಇದೆ ನೋಡಿ. ಬಿಡಿ ವಿಧಾನ ಆಯ್ತು, ಅನುಗಮನ ನಿಗಮನ ವಿಧಾನ ಅಂತ 2 ಮಿಕ್ಸ್ ಮಾಡಿರೋದು. ಈಗ ಇಲ್ಲಿ ಸಿಗ್ತದೆ. ನಾಮ ಪ್ರಕೃತಿಗೆ ನಾಮ ವಿಭಕ್ತಿ ಪ್ರತ್ಯಯ ಸೇರಿ ನಾಮಪದ. ಅಲ್ಲೇನು ಒಂದು ಸ್ಲೈಡ್ ಅಲ್ಲಿ ಇತ್ತು, ಈಗ ಅದನ್ನು ಪ್ರತ್ಯೇಕ ಮಾಡ್ತಾ ಇದ್ವಿ. ನಾಮಪದ ಅಂತ ಯಾವಾಗ ಅನಿಸ್ತದೆ? ನಾಮ ವಿಭಕ್ತಿ ಪ್ರತ್ಯಯ ಸೇರೋದು. ಯಾವುದಕ್ಕೆ? ನಾಮಪದ. 3 ತರ ಕ್ವಶನ್. 1 ಪ್ರಶ್ನೆ ಮಾಡ್ಬೋದು, 2 ಪ್ರಶ್ನೆ ಮಾಡ್ಬೋದು, 3 ಪ್ರಶ್ನೆ ಮಾಡ್ಬೋದು. ನಾಮಪದ ಮೂಲ ರೂಪ ನಾಮ ಪ್ರಕೃತಿ. ನಾಮಪದಕ್ಕೆ ಯಾವ ಪ್ರತ್ಯಯ ಬೇಕು? ನಾಮ ವಿಭಕ್ತಿ ಪ್ರತ್ಯಯ. ನಾಮ ವಿಭಕ್ತಿ ಪ್ರತ್ಯಯಗಳು ಯಾವುದರೊಂದಿಗೆ ಸೇರುತ್ತೆ? ನಾಮ ಪ್ರಕೃತಿಯೊಂದಿಗೆ ಸೇರುತ್ತೆ. ಉದಾಹರಣೆ ಕೊಟ್ಟು ಕೇಳ್ಬೋದು. ಬಳೆಯನ್ನು ಎಂಬುದು ಒಂದು ಅಂತ ಕೇಳ್ಬೋದು.
ಆಯ್ಕೆಯಲ್ಲಿ ನಾಮಪದ, ಕ್ರಿಯಾಪದ, ತದ್ದಿತ ಪದ, ಕೃದಂತ ಪದ, ನಾಮಪದ. ಬಳೆಯನ್ನು ಇದರ ಮೂಲ ರೂಪ ಗುರುತಿಸಿ ಅಂತ ಕೇಳ್ಬೋದು. ಬಳೆಯನ್ನು ಇದರಲ್ಲಿರೋ ಪ್ರತ್ಯಯ ಗುರುತಿಸಿ ಅನ್ಬೋದು. ಅನ್ನು ನೋಡು, ಅನ್ನು ಪ್ರತ್ಯಯ. ಬಳೆ ಎಂಬುದು ಎಂತ ಪ್ರಕೃತಿ ಅಂತ ಕೇಳ್ಬೋದು, ನಾಮ ಪ್ರಕೃತಿ. ಅನ್ನು ಎಂಬುದು ಎಂತ ಪ್ರತ್ಯಯ ಕೇಳ್ಬೋದು, ನಾಮ ವಿಭಕ್ತಿ ಪ್ರತ್ಯಯ, ಕ್ರಿಯಾ ವಿಭಕ್ತಿ ಪ್ರತ್ಯಯ, ತದ್ದಿತ ಪ್ರತ್ಯಯ, ಕೃತ ಪ್ರತ್ಯಯ, ನಾಮ ವಿಭಕ್ತಿ ಪ್ರತ್ಯಯ. ನೋಡಿ, ಇದ್ ಬಿಟ್ರೆ ಮಾತು ಕೇಳೋ ಚಾನ್ಸ್ ಇಲ್ಲ. ಬಳೆಯನ್ನು ಎಂಬುದು ನಾಮಪದ, ಬಳೆಯನ್ನು ಎಂಬುದು ಮೂಲ ರೂಪ, ಬಳೆಯನ್ನು ಅನ್ನೋದ್ರಲ್ಲಿ ಬಳೆ, ಅನ್ನು ಅನ್ನೋದು ನಾಮ ವಿಭಕ್ತಿ ಪ್ರತ್ಯಯ. ಆದ್ದರಿಂದ ಬಳೆಯನ್ನು ಅನ್ನೋದ್ರಲ್ಲಿ ಅನುಕ್ರಮವಾಗಿ ಈ ಅಂಶಗಳಿವೆ, ಅನುಕ್ರಮವಾಗಿ ಪ್ರತ್ಯಯ ಮತ್ತು ಪ್ರಕೃತಿ ಇದೆ, ಅನುಕ್ರಮವಾಗಿ ಪ್ರಕೃತಿ ಮತ್ತು ಪ್ರತ್ಯಯ ಇದೆ, ಪದ ಮತ್ತು ಪ್ರಕೃತಿ ಇದೆ, ಪದ ಮತ್ತು ತದ್ದಿತ ಪ್ರತ್ಯಯಗಳಿವೆ, ಪ್ರಕೃತಿ ಮತ್ತು ಪ್ರತ್ಯಯ ಇದೆ. ಪ್ರಕೃತಿ ಇದು ಪ್ರಕೃತಿ, ಅನ್ನು ಇದು ಪ್ರತ್ಯಯ. ಯಾವ ಪ್ರಕೃತಿ ಯಾವ ಪ್ರತ್ಯಯ ಇದೆ? ನಾಮ ಪ್ರಕೃತಿ ಎ ಆಯ್ಕೆ, ನಾಮ ಪ್ರಕೃತಿ ನಾಮ ವಿಭಕ್ತಿ ಪ್ರತ್ಯಯ, ನಾಮ ಪ್ರಕೃತಿ ನಾಮ ವಿಭಕ್ತಿ ಪ್ರತ್ಯಯ. ಈಗ ಉದಾಹರಣೆ ಕೊಟ್ಟು ಹೇಳ್ಬೋದು, ಅದು ಔಟ್ಡೇಟೆಡ್ ಆಗಿರ್ಬೋದು ಕ್ವಶನ್ ಈಗ ಅದು. ಆದ್ರೆ ಹಿಂಗೆ ಬಳೆಯನ್ನು ಎಂಬ ಈ ಪದದಲ್ಲಿ ಅನುಕ್ರಮವಾಗಿ ಈ ಅಂಶಗಳಿವೆ. ಅನುಕ್ರಮವಾಗಿ ನಾಮ ಪ್ರಕೃತಿ ನಾಮ ವಿಭಕ್ತಿ ಪ್ರತ್ಯಯ ಇದೆ, ಅನುಕ್ರಮವಾಗಿ ನಾಮ ವಿಭಕ್ತಿ ಪ್ರತ್ಯಯ ನಾಮ ಪ್ರಕೃತಿ. ಇವನ್ನ ಉಲ್ಟಾ ಕೊಟ್ಬಿಡ್ತಾನ ಅಲ್ಲ. ನಾಮ ಪ್ರಕೃತಿ ತದ್ದಿತ ಪ್ರತ್ಯಯ ಅಂತ ಕೊಡ್ತಾನ ಅಲ್ಲ. ಕ್ರಿಯಾ ಪ್ರಕೃತಿ ಕ್ರಿಯಾ ವಿಭಕ್ತಿ ಪ್ರತ್ಯಯ ಕೊಡ್ತಾನ ಅಲ್ಲ. ನೋಡಿ, ಪ್ರಶ್ನೆಗಳು ಹೊಸ ಸ್ವರೂಪ, ನೀವು ಕಲ್ಪನೆ ಮಾಡಕ್ ಚಾನ್ಸೇ ಇಲ್ಲ ಆ ಕ್ವಶನ್. ಈಗಿನ ಕ್ವಶನ್ ಪೇಪರ್ ಎಲ್ಲೆಲ್ಲೂ ಇಲ್ಲ ಅದು. ಹೀಗೆ ಮುಂಬರುವ ಅಂಶಗಳನ್ನ ಊಹೆ ಮಾಡ್ಬೇಕು. ಪ್ರಶ್ನೆ ಪತ್ರಿಕೆ ತೆಗೆಯತ್ತಲೇ ಓಡ್ತಾ ಇರುತ್ತದ. ಆ ಅಂಶಗಳನ್ನ ಗಮನಕ್ಕೆ ತಗೋಬೇಕು. ನಾವು ಓದೋ ಮುಂದೆ ಸವಿವರವಾಗಿ ಓದಾಗ ಸಿಕ್ಬಿಡೋದು. ನೋಡಿ, ಹೊಸ ಮಾದರಿ ಕ್ವಶನ್ ಇದು. ಬಳೆಯನ್ನು ಅಂದ ಮನೆಯಲ್ಲಿ ನಾವು ಸುಮ್ನೆ ಟೈಮ್ ಪಾಸ್ಗೆಲ್ಲ ಮಾತಾಡೋದಿಲ್ಲ. ಹೊಸ ಅಂಶಗಳನ್ನ ಹಿಂಗ್ ತಗೊಂಡಾಗ ಈ ಹಿಂದ್ ಕೇಳಿದ ಮಾಡಲ್ ಅಲ್ಲಿ ಕೇಳಿದ್ರೆ ನಾವು ಬರಲೇ ಇಲ್ಲ. ಮಾಡಲ್ ಚೇಂಜ್ ಮಾಡಿದ್ರೆ, ಪರಿಕಲ್ಪನೆ ಮಿಕ್ಸ್ ಮಾಡಿದ್ರೆ, ಎರಡೆರಡು ಕಾನ್ಸೆಪ್ಟ್ ಶೇರ್ ಒಂದೇ ಕಾನ್ಸೆಪ್ಟ್ ಮಾಡಿದ್ರೆ ಅಲ್ಲಿ ಪೇಚಾಡ್ಕೊಂಡ್ ಕುಂದ್ರದಲ್ಲ. ನಮಗೆ ಟೈಮ್ ಕಡಿಮೆ ಇರ್ತದ. ಅಲ್ಲಿ ಕಡಿಮೆ ಇದ್ದಾಗ ಇದೆಲ್ಲ ಗಮನಕ್ಕೆ ಬಂದಿದ್ರೆ ನಮಗೆ ಬೇಗ ಹಾಕ್ತೀರಿ ನೀವು. ನೋಡಿ, ಮನೆಯಲ್ಲಿ ಇದರಲ್ಲಿರೋ ಎರಡು ಅಂಶಗಳು, ಒಂದು ಪ್ರಕೃತಿ ಒಂದು ಪ್ರತ್ಯಯವನ್ನು ಅನುಕ್ರಮಗೊಳಿಸಿ. ಒಂದು ಪ್ರಕೃತಿ ನಾಮ ಪ್ರಕೃತಿ ಮನೆ, ಅಲ್ಲಿ ನಾಮ ವಿಭಕ್ತಿ ಪ್ರತ್ಯಯ, ಇವೆರಡು ಆಯ್ಕೆಯಲ್ಲಿ ಕೊಡ್ತಾನೆ. ನೆಕ್ಸ್ಟ್ ನಾಮ ಪ್ರಕೃತಿಗೆ ತದ್ದಿತ ಪ್ರತ್ಯಯ ಸೇರಿ ತದ್ದಿತ ಅಂತ. ನೋಡಿ, ಇಲ್ಲಿ ಅಲ್ಲಿ ನಾಮಪದ ಆಗಿರುತ್ತೆ, ಇಲ್ಲಿ ತದ್ದಿತ. ಅಲ್ಲಿ ನಾಮ ವಿಭಕ್ತಿ ಪ್ರತ್ಯಯ ಇರುತ್ತೆ, ಇಲ್ಲಿ ತದ್ದಿತ ಪ್ರತ್ಯಯ. ಅಲ್ಲಿ ನಾಮ ಪ್ರಕೃತಿ ಇತ್ತು, ಇಲ್ಲಿ ನಾಮ ಪ್ರಕೃತಿ. ಆದ್ದರಿಂದ ನಾಮಪದದ ಮೂಲ ರೂಪವು ನಾಮ ಪ್ರಕೃತಿ, ತದ್ದಿತ ಪದದ ಮೂಲ ರೂಪವು ತದ್ದಿತ ಪ್ರಕೃತಿ. ಅಂದ್ರೆ ಪದದ ಹೆಸರು ಯಾಕೆ ಚೇಂಜ್ ಆಗುತ್ತೆ? ಪ್ರತ್ಯಯಗಳು ಬದಲಾದ್ರೆ ಪದಗಳು ಬದಲಾಗುತ್ತವೆ. ನೋಡಿ, ನಾಮಪದ ಮತ್ತು ತದ್ದಿತಾಂತ ಪದಗಳ ಮೂಲ ಒಂದೇ ಇದ್ದರೂ ಪದಗಳ ಹೆಸರು ಏಕೆ ಬೇರೆಯಾಯಿತು? ಪ್ರತ್ಯಯಗಳು ಬೇರೆಯಾಯಿತು, ಪದಗಳು ಬೇರೆ ಆಯಿತು. ಪ್ರಕೃತಿಗಳು ಒಂದೇ ಇದೆ, ಇಲ್ಲೂ ನಾಮ ಪ್ರಕೃತಿ, ಇಲ್ಲೂ ನಾಮ ಪ್ರಕೃತಿ, ಇಲ್ಲೂ ಪ್ರಾತಿಪದಿಕ, ಇಲ್ಲೂ ಪ್ರಾತಿಪದಿಕ. ಆದ್ರೆ ಇಲ್ಲಿ ನಾಮ ವಿಭಕ್ತಿ ಪ್ರತ್ಯಯ ನಾಮಪದ ಆಯ್ತು, ತದ್ದಿತ ಪ್ರತ್ಯಯ ತದ್ದಿತ ಅಂತ ಆಯ್ತು. ಈಗ ಉದಾಹರಣೆ, ಬಳೆಗಾರ ಮನೆಗಾರ. ನೋಡಿ, ಇಲ್ಲಿ ಬಳೆಯನ್ನು ನಾಮಪದ, ಬಳೆಗಾರ ತದ್ದಿತ ಪದ. ಇಲ್ಲಿ ಅನ್ನು ಇದ್ದದ್ದಕ್ಕೆ ನಾಮಪದ ಆಯ್ತು, ಗಾರ ಇದ್ದದ್ದಕ್ಕೆ ತದ್ದಿತ ಅಂತ. ಬಳೆ ಒಂದೇ ಇದೆ ನೋಡಿ, ಮನೆ ಒಂದೇ ಇದೆ ನೋಡಿ, ಅದಕ್ಕೆ ಮೂಲ ರೂಪ ಒಂದೇ. ಇದು ಗ್ರಹಿಕೆ ಅಂತಾರೆ. ಇದನ್ನ ಗ್ರಹಿಕೆನ ಕಲಿಕೆ ರೀ. ಚೆನ್ನಾಗಿ ನೀವು ನೋಡ್ಬೇಡಿ, ಹೌದಲ್ಲ ಅನಿಸ್ಬಿಟ್ರೆ ಅದ್ಭುತ ಅನಿಸ್ಬಿಡುತ್ತೆ. ಅದೇ ಕಲಿಕೆ. ಮಕ್ಕಳಿಗೆ ಗ್ರಹಿಕಾತ್ಮಕ ಕಲಿಕೆ ನೋಟ್ ಮಾಡ್ಬೇಕು. ಅದಕ್ಕೆ ಚೆನ್ನಾಗಿ ಮೂರ್ತ ರೂಪಗೊಳಿಸ್ಬೇಕು ಮೊದಲು, ಆಮೇಲೆ ಮೂರ್ತಗಳನ್ನ ಸಂಬಂಧೀಕರಿಸ್ಬೇಕು. ಈಗ ಸಂಬಂಧೀಕರಿಸ್ತಾ ಇದೆ, ಆಮೇಲೆ ಅಮೂರ್ತ ಕಲ್ಪನೆ ತಾನೇ ಆಗುತ್ತೆ, ಅಮೂರ್ತ ಕಲಿಕೆ ತಾನೇ ಆಗುತ್ತೆ. ನೋಡು, ಬಳೆಗಾರ ಇಲ್ಲಿ ಮನೆತನ, ಇಲ್ಲಿರೋ ಗಾರ ತನ ತದ್ದಿತ ಪ್ರತ್ಯಯಗಳು, ಇಲ್ಲಿರೋ ಅನ್ನು ಅಲ್ಲಿ ನಾಮ ವಿಭಕ್ತಿ ಪ್ರತ್ಯಯ. ಪ್ರತ್ಯಯಗಳು ಬದಲಾದು, ಪದಗಳು ಬದಲಾದು, ಪ್ರಕೃತಿ ಒಂದೇ ಇದೆ. ಯಾವ ಮೂಲ ಪ್ರಕೃತಿ? ನಾಮ ಮೂಲದ ಪ್ರಕೃತಿ, ನಾಮ ಪ್ರಕೃತಿ. ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ಒಮ್ಮೆ ಹೇಳಿ, ಇನ್ನೊಮ್ಮೆ ಹೇಳಿ. ಇದಕ್ಕೆ ನಾವು ಮಾರ್ಗದರ್ಶಿ ಸ್ಟಡೀಸ್ ಅಂತ ರಿವಿಷನ್ ಮೆಥಡ್ ಅಂತೀವಿ, ರೀಕಾಲ್ ಮೆಥಡ್ ಅಂತ, ರಿವ್ಯೂ ಮೆಥಡ್ ಅಂತ, ರಿಹರ್ಸಲ್ ಮೆಥಡ್ ಅಂತ. ಇದು ಮತ್ತೊಮ್ಮೆ ನಾವು ನೋಟ್ಸ್ ಇಟ್ಕೊಂಡು ಓದೋ ಅವಶ್ಯಕತೆ ಇರಲ್ಲ. ಸುಮ್ನೆ ನೀವು ನೋಟ್ಸ್ ಅನ್ನ ಫಾಸ್ಟ್ ರೀಡಿಂಗ್, ರನ್ ರೀಡಿಂಗ್ ಮಾಡಕ್ ಬರದು, ಬರೀ ಓದೋದ ಉದ್ಯೋಗ ಮಾಡ್ಕೋಬಾರದು. ನೆಕ್ಸ್ಟ್ ನೋಡಿ, ಕ್ರಿಯಾ ಪ್ರಕೃತಿ. ಬಿಡಿ ಸೇಮ್ ಹಂಗೆ ಒಂದ್ ಕಾನ್ಸೆಪ್ಟ್ ಗೊತ್ತಾಗ್ತಂದ್ರೆ ಕರೆಕ್ಟ್ ಉಳಿದ್ಬಿಡುತ್ತೆ. ಕ್ರಿಯಾಪದ, ಇಲ್ಲಿ ಕೃದಂತ ಪದ. ನೋಡಿ, ಕ್ರಿಯಾ ಪ್ರಕೃತಿಗೆ ಕ್ರಿಯಾ ವಿಭಕ್ತಿ ಪ್ರತ್ಯಯ ಸೇರಿ, ಕ್ರಿಯಾ ಪ್ರಕೃತಿಗೆ ಕ್ರಿಯಾ ವಿಭಕ್ತಿ ಪ್ರತ್ಯಯ ಸೇರಿ, ಕ್ರಿಯಾ ಪ್ರಕೃತಿಗೆ ಕ್ರಿಯಾ ವಿಭಕ್ತಿ ಪ್ರತ್ಯಯ ಸೇರಿ ಕ್ರಿಯಾಪದ ಎನಿಸೋದು. ಉದಾಹರಣೆ, ಇದು ಕ್ರಿಯಾಪದ ಓದುತ್ತಾನೆ, ಓದು ಪ್ಲಸ್ ಉತ್ತ ಪ್ಲಸ್ ಆನೆ, ಬರೆ ಪ್ಲಸ್ ದ ಪ್ಲಸ್ ಅಳು, ಬರೆದಳು. ಇವು ಕ್ರಿಯಾಪದ. ಇದು ಮೂಲ ರೂಪ ಓದು, ಇದು ಮೂಲ ರೂಪ ಬರೆ. ಇಲ್ಲಿ ನೋಡಿ, ಕ್ರಿಯಾ ಪ್ರಕೃತಿಗೆ ಕೃತ್ ಪ್ರತ್ಯಯ ಸೇರಿ ಕೃದಂತ ಮೂಲ ರೂಪ ಕ್ರಿಯಾ ಪ್ರಕೃತಿ, ಕೃತ್ ಪ್ರತ್ಯಯ ಸೇರಿದ್ವು. ಇಲ್ಲಿ ನೋಡಿ, ಕೃತ್ ಪ್ರತ್ಯಯ ಉತ್ತ ಕೃತ್ ಪ್ರತ್ಯಯ, ದ ಮತ್ತು ಕೃತ್ ಪ್ರತ್ಯಯ. ಇದು ಮಧ್ಯದಲ್ಲಿ ಕಾಲಸೂಚಕ ಪ್ರತ್ಯಯಗಳದಾವು.
ಇಲ್ಲಿ ಓದು ಇಲ್ಲೂ ಬರೆ, ಇಲ್ಲಿ ಓದು ಇಲ್ಲೂ ಬರೆ. ಮೂಲ ರೂಪ ಒಂದೇ ಇದೆ, ಕ್ರಿಯಾಪದ ಮೂಲ ರೂಪ, ಕ್ರಿಯಾಪ್ರಕೃತಿ ಕೃದಂತ ಮೂಲ ರೂಪ ಕ್ರಿಯಾಪ್ರಕೃತಿ ಒಂದೇ ತರ ಇದಾವೆ. ಆದ್ರೆ ಇಲ್ಲಿ ಉತ್ತ ಅಂತ ಅಷ್ಟೇ ಉಳಿದಿದೆ, ಇಲ್ಲಿ ದ ಪ್ಲಸ್ ದ ಅಂತ ಅಷ್ಟೇ ಉಳಿದಿದೆ. ಅಪೂರ್ಣ ಕ್ರಿಯಾಪದ ಇವು ಕೃದಂತ ಓದುತ್ತಾ, ಬರೆದ, ಆರುವ, ಕೇಳುವ, ನಿಲ್ಲುವ, ನಡೆಯುವ, ಬೀಳುವ, ಬರೆದ, ಕಲಿತ, ನೆಗೆದ, ಬಿದ್ದ, ಓದುತ್ತಾ, ಹಾರುತ್ತಾ, ನಿಲ್ಲುತ್ತಾ, ನಡೆಯುತ್ತಾ, ಕೇಳುತ್ತಾ, ಕೃದಂತ ಅಪೂರ್ಣ ಕ್ರಿಯಾಪದ. ಇಲ್ಲ ಹಂಗನ್ನಲ್ಲ ನಾವು. ಓದುತ್ತಾನೆ, ನಿಲ್ಲುತ್ತಾನೆ, ನಡೆಯುತ್ತಾನೆ, ಕೇಳುತ್ತಾನೆ, ಹೇಳುತ್ತಾನೆ, ಓದುತ್ತಾಳೆ, ನಿಲ್ಲುತ್ತಾಳೆ, ನಡೆಯುತ್ತಾಳೆ, ಕೇಳುತ್ತಾಳೆ, ಹೇಳುತ್ತಾಳೆ, ಓದಿದನು, ನಡೆದನು, ಓದಿದನು, ನಡೆದನು, ನಿಂತನು, ಕೇಳಿದನು, ಓದಿದಳು, ನಡೆದಳು, ನಿಂತಳು, ಕೇಳಿದಳು, ಓದಲ್ಲಿ, ನಿಲ್ಲಲಿ, ನಡೆಯಲಿ, ಕೇಳಲಿ, ಎಲ್ಲ ಕ್ರಿಯಾಪದಗಳು. ಕ್ರಿಯಾಪದ ಪ್ರಕಾರ ಬೇರೆ ಆಗ್ತಾವ. ಅಂದ್ರೆ ಕ್ರಿಯಾ ವಿಭಕ್ತಿ ಪ್ರತ್ಯಯ ಇಲ್ಲಿ ಐತಿ ನೋಡ. ಆನೆ ಈ ಕ್ರಿಯಾ ವಿಭಕ್ತಿ ಪ್ರತ್ಯಯ, ಅಳು ಈ ಕ್ರಿಯಾ ವಿಭಕ್ತಿ ಪ್ರತ್ಯಯ. ಈ ಆನೆ ಮತ್ತು ಅಳು ಇರದೆ ಇದ್ರೆ ಕ್ರಿಯಾಪದ ಆಗಂಗಿಲ್ಲ. ಕ್ರಿಯಾಪದ ಆಗಲು ಈ ಪ್ರತ್ಯಯದ ಅವಶ್ಯಕತೆ ಇದೆ. ಕ್ರಿಯಾ ವಿಭಕ್ತಿ ಪ್ರತ್ಯಯ ಅಥವಾ ಇನ್ನೊಂದು ಹೆಸರು ಅವಕ್ಕೆ ಆಖ್ಯಾತ ಪ್ರತ್ಯಯ. ಆಖ್ಯಾತ ಪ್ರತ್ಯಯ, ಆಖ್ಯಾತ ಪ್ರತ್ಯಯ ಅಂತಾರ. ಇದಕ್ಕೆ ಕಾಲಸೂಚಕ ಪ್ರತ್ಯಯ ಅಂತಾರ. ಉತ್ತ ಇದು ಧಾತು ಅಂತಾರ. ಹೀಗೆ ಕ್ರಿಯಾಪದ ಆಗಕ್ಕೆ ಈ ಪರಿಕಲ್ಪನೆಗಳು ಬೇಕು. ನಮ್ಮ ಕ್ರಿಯಾ ಪ್ರಕೃತಿ, ಕ್ರಿಯಾ ವಿಭಕ್ತಿ ಪ್ರತ್ಯಯ, ಕ್ರಿಯಾಪದ. ಹಂಗೆ ಕೃತ್ ಪ್ರತ್ಯಯ ಕೃದಂತ ಆಗೋದಕ್ಕೆ ಅಪೂರ್ಣ ಕ್ರಿಯಾಪದ. ಅಪೂರ್ಣ ಕ್ರಿಯಾಪದಲ್ಲಿ ಕ್ರಿಯಾ ಪ್ರಕೃತಿಗೆ ಕ್ರಿಯಾ ಅಥವನ್ನು ಸೂಚಿಸುವ ಕೃತ್ ಪ್ರತ್ಯಯಗಳು ಸೇರ್ತವೆ. ಅದಕ್ಕೆ ಅಪೂರ್ಣ ಕ್ರಿಯಾಪದ ನೋಡಿ. ವಿದ್ಯಾರ್ಥಿಗಳು ಶನಿವಾರ ಬೆಳಿಗ್ಗೆ ಶಾಲೆಯಲ್ಲಿ ಹಾಲು ಕುಡಿದು ತರಗತಿಗೆ ಹೋದರು. ತರಗತಿಗೆ ಹೋದರು ನೋಡಿ ನೋಡಿ. ಇದರಲ್ಲಿ ಕ್ರಿಯಾಪದ ಹೋದರು, ಹೋಗು ಪ್ಲಸ್ ದ ಪ್ಲಸ್ ಅವರು ಪೂರ್ಣ ಅರ್ಥ ಕೊಡ್ತು ಕ್ರಿಯಾಪದ. ನೋಡಿ ನಾವು ಏನಂದ್ಬಿಡ್ತೀವಿ, ಕುಡಿದು, ಇದು ಕ್ರಿಯಾಪದ ಅಂದ್ಬಿಡ್ತೀವಿ, ಅಪೂರ್ಣ ಕ್ರಿಯಾಪದ. ಯಾಕಂದ್ರೆ ವಿದ್ಯಾರ್ಥಿಗಳು ಹಾಲು ಕುಡಿದು ನೋಡಿ. ಪಕ್ಷಿಯು ಆಕಾಶದಲ್ಲಿ ಹಾರುತ್ತಾ, ಪಕ್ಷಿಯು ಆಕಾಶದಲ್ಲಿ ಹಾರುತ್ತಾ ನೋಡಿ. ಹಾರುತ್ತಾ ಅಪೂರ್ಣ ಕ್ರಿಯಾಪದ. ಹಾರುತ್ತಾ ಅಥವಾ ಹಾಡುತ್ತಾ, ಹಾರಿತು ನೋಡಿ. ಹಾರಿತು ಕ್ರಿಯಾಪದ, ಹೋದರು ಕ್ರಿಯಾಪದ. ಹಾಗಾದ್ರೆ ಇದು ಕುಡಿದ ಮತ್ತು ಆಡುತ್ತಾ ಇವು ಒಂದು ಅಂತ ಕೇಳ್ಬಿಡ್ತಾನೆ. ಈ ವಾಕ್ಯದಲ್ಲಿರುವ ಕ್ರಿಯಾಪದಗಳನ್ನು ಗುರುತಿಸಿ ಅಂತ ಕೊಡ್ತಾನೆ. ಕುಡಿದು ಎ, ಬಿ ಓದರು, ಸಿ ಕುಡಿದು ಮತ್ತು ಓದರು, ಡಿ ಬರೇ ಓದರು ಕ್ರಿಯಾಪದ. ಇದು ಕುಡಿದು ಅಲ್ಲ. ಕುಡಿದು ಅನ್ನೋದು ಏನಂತ ಕೊಟ್ರೆ ಗೆರೆಳೆದ ಪದ ಒಂದು, ಕುಡಿದು. ಆಡುತ್ತಾ ಗೆರೆಳೆದ ಪದ ಒಂದು. ಇದು ನಾಮಪದವಾಗಿದೆ, ಕ್ರಿಯಾಪದವಾಗಿದೆ, ಕೃದಂತ ಪದವಾಗಿದೆ, ತದ್ದಿತ ಪದವಾಗಿದೆ. ಇವು ಕೃದಂತ ಪದವಾಗಿದೆ. ಇಲ್ಲಿ ಓದರು ಮತ್ತು ಆಡಿತು ಇವುಗಳು ನಾಮಪದ, ಕ್ರಿಯಾಪದ, ತದ್ದಿತ ಪದ, ಕೃದಂತ ಕ್ರಿಯಾಪದ ಆಗಿದೆ. ಇದರಲ್ಲಿ ವಿದ್ಯಾರ್ಥಿಗಳು, ಪಕ್ಷಿಯು ಇವಂತ ನಾಮಪದ ಆಗಿದೆ. ಆಕಾಶದಲ್ಲಿ ನಾಮಪದ ಆಗಿದೆ. ಯಾಕಂದ್ರೆ ಪ್ರಥಮವು ದ್ವಿತೀಯನ ಸೇರವು, ಅದಕ್ಕೆ ಇವು ನಾಮಪದ ಆಗ್ಯಾವ. ಇಲ್ಲಿ ಆಡುತ್ತಾ ಅಪೂರ್ಣ ಕ್ರಿಯಾಪದ ಇದೆ, ಕೃದಂತ ಆಗಿದೆ. ಆಡುವ ಕೆಲಸ ಮುಗಿತು, ಪೂರ್ಣ ಅರ್ಥ ಕೊಡ್ತಿದೆ, ಕ್ರಿಯಾಪದ ಆಗಿದೆ. ಹಿಂಗೆ ಒಂದು ಹುಡುಕೋದನ್ನು ಕಲ್ಸ್ಬಿಟ್ರೆ ಏನು ಡೌಟ್ ಬರಂಗಿಲ್ಲ. ನೋಡ, ನಾನು ಮಾತಾಡ್ತಿರೋದು ತದ್ದಿತ ಅಂತ, ಆದ್ರೆ ಕೃದಂತ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತಾರೆ. ತದ್ದಿತ ಅಂತ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತಾರೆ. ನಾಮಪದ ಕಾನ್ಸೆಪ್ಟ್, ಕ್ರಿಯಾಪದದ ಇದು ತದ್ದಿತ ಪದದ ಕಾನ್ಸೆಪ್ಟ್. ಕ್ರಿಯೆ ಬಂದಿದ್ವೆಲ್ಲ ಕ್ರಿಯಾಪದ ಮತ್ತು ಕೃದಂತಕ್ಕೆ ಸಂಬಂಧಿಸಿದ್ದು. ನಾಮ ಬಂದಿದ್ವೆಲ್ಲ ನಾಮಪದ ಮತ್ತು ತದ್ದಿತ ಪದಕ್ಕೆ ಸಂಬಂಧಿಸಿದ್ದು. ನೆಕ್ಸ್ಟ್ ನೋಡೋಣ. ಇಲ್ಲಿ ಸಿಕ್ತು ನೋಡ್ರಿ. ಈಗ ನೋಡ್ಕೊಳ್ಳಿ ಅದನ್ನ ಕರೆಕ್ಟ್ ಆಗಿ. ಅಂದರೆ ಏನು ಅಂತಿದೆ ಗಮನಕ್ಕೆ ತಗೊಳ್ಳಿ. ಎಂದರೆ ಏನು ಅಂತಿದೆ. ಈಗ ಒಂದು ಕಲಿಕೆ ಆಗಿದೆ, ವ್ಯವಸ್ಥಿತವಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ತದ್ದಿತ ಅಂತ ಪದಗಳು ಅಥವಾ ತದ್ದಿತ ಪದಗಳು. ನಾಮ ಪ್ರಕೃತಿಗೆ ತದ್ದಿತ ಪ್ರತ್ಯಯ ಸೇರಿ ತದ್ದಿತ ಅಂತ ಆಗುತ್ತೆ. ಈ ಹಿಂದೆ ನಾನೇನು ವಿವರಣಾತ್ಮಕವಾಗಿ ಹೇಳಿದ ಇಲ್ಲಿ ಸ್ಲೈಡ್ ಅಲ್ಲಿ ಬರ್ತಾ ಇದೆ. ನಾಮ ಪ್ರಕೃತಿಗೆ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತ. ಇದು ಮಾಲೆ, ಓಲೆ, ಕನ್ನಡ, ಮನೆ ನಾಮ ಪ್ರಕೃತಿ ನೋಡಿ. ನಾಮ ಪ್ರಕೃತಿ ವ್ಯಕ್ತಿ, ವಸ್ತು, ಸಪ್ರಾಣಿ ಇರುತ್ತೆ. ತದ್ದಿತ ಪ್ರತ್ಯಯ ಇಲ್ಲಿದೆ ನೋಡಿ. ಇವು ತದ್ದಿತ ಪ್ರತ್ಯಯಗಳು. ಗಾರ, ಕಾರ, ಈಗ, ತನ ತದ್ದಿತ ಪ್ರತ್ಯಯ. ಈ ತದ್ದಿತ ಪ್ರತ್ಯಯ ಸೇರಿದಾಗ ಏನಾಗಿ ಕನ್ವರ್ಟ್ ಆಯ್ತು? ತದ್ದಿತ ಅಂತ ಅಥವಾ ತದ್ದಿತ ಪದ. ತದ್ದಿತ ಪದ, ತದ್ದಿತ ಪದ ಅಂದ್ರಷ್ಟೇ ತದ್ದಿತ ಅಂತ ಪದ. ಮಾಲೆಗಾರ, ಓಲೆಕಾರ, ಕನ್ನಡಿಗ, ಮನೆತನ ಇವು ತದ್ದಿತ ಪದಗಳು. ಕ್ವಶನ್ ಕೇಳ್ಬೋದು ಅವನು. ಮಾಲೆಗಾರ ಎಂಬುದು ಒಂದು ನಾಮಪದ, ಕ್ರಿಯಾಪದ, ತದ್ದಿತ ಪದ. ಕನ್ನಡಿಗ ಎಂಬುದೊಂದು ತದ್ದಿತ ಪದ, ಕ್ರಿಯಾಪದ, ತದ್ದಿತ ಪದ. ಇವೆಲ್ಲ ತದ್ದಿತ ಪದಗಳು. ತದ್ದಿತದಲ್ಲ ಬೇರೆ ಇದಾವೆ. ಇವು ಮೂರು ಒಂಥರ ಇದೆ, ಇದು ಬೇರೆ ಇದೆ. ಪ್ರಕಾರದಲ್ಲಿ ನೋಡೋಣ ಆಮೇಲೆ. ನೆಕ್ಸ್ಟ್ ನೋಡಿ ಇದನ್ನ ಹೆಂಗ್ ಕ್ವಶನ್ ಕೇಳ್ತಾನ ಅಂತ. ಕ್ವಶನ್ ಪರ್ಮಿಷನ್ ಮಾಡೀನಿ.
ತದ್ದಿತಾಂತದ ಮೂಲ ರೂಪಕ್ಕೆ ಹೀಗೆನ್ನುವರು. ಇಲ್ಲಿವರು ಕ್ವಶನ್ ಕೇಳ್ತಿದೆ, ಇಲ್ಲಿ ಶಬ್ದದಲ್ಲಿ ನಾಮ ಪ್ರಕೃತಿಯನ್ನು ಕ್ರಿಯಾ ಪ್ರಕೃತಿಯನ್ನು. ನಾಮ ಪ್ರಕೃತಿ ನಾಮ ಪ್ರಕೃತಿಗೆ ಡ್ಯಾಶ್ ಪ್ರತ್ಯಯಗಳು ಸೇರಿ ತದ್ದಿತಾಂತ ಎನಿಸುವು. ಎಂತ ಪ್ರತ್ಯಯಗಳು ಸೇರಿ ತದ್ದಿತಾಂತ ಅನಿಸ್ತಾವ? ಇಲ್ಲೇ ಇದೆ ನೋಡಿ, ನಾಮ ಪ್ರಕೃತಿಗೆ ತದ್ದಿತ ಪ್ರತ್ಯಯಗಳು ಸೇರಿ. ಇದನ್ನ ತಗೊಂಬಂದ್ ಇಲ್ಲಿ ಹಾಕ್ಬೇಕು. ತದ್ದಿತ ಪ್ರತ್ಯಯ, ಕೃತ್ ಪ್ರತ್ಯಯ, ನಾಮವಿಭಕ್ತಿ ಪ್ರತ್ಯಯ, ಕ್ರಿಯಾವಿಭಕ್ತಿ ಪ್ರತ್ಯಯ, ತದ್ದಿತ ಪ್ರತ್ಯಯ ಶಾಸ್ತ್ರ ತದ್ದಿತ ಅಂತ ಆಗ್ಬೇಕಂದ್ರೆ. ನೆಕ್ಸ್ಟ್, ನಾಮ ಪ್ರಕೃತಿಗೆ ತದ್ದಿತ ಪ್ರತ್ಯಯಗಳು ಸೇರಿದಾಗ ಏನಾಗ್ತಾವ ಅಂತ ಕೇಳ. ನಾಮ ಪ್ರಕೃತಿಗೆ ತದ್ದಿತ ಪ್ರತ್ಯಯ ಸೇರಿದಾಗ, ನಾಮ ಪ್ರಕೃತಿಗೆ ಮಾಲೆ ನಾಮ ಪ್ರಕೃತಿ ತದ್ದಿತ ಪ್ರತ್ಯಯ ಸೇರಿದಾಗ ಏನಾಗತ್ತ ಅಂದ್ರೆ ತದ್ದಿತ ಅಂತ ಆಗತ್ತ. ಇಲ್ಲಿ ತದ್ದಿತ ಅಂತ, ಇಲ್ಲಿ ನಾಮ ಪ್ರಕೃತಿಗೆ ತದ್ದಿತ ಪ್ರತ್ಯಯಗಳು ಸೇರಿ. ನೆಕ್ಸ್ಟ್, ಗಾರ ಖಾರ ಈಗ ವಂತ ಇವುಗಳು ತದ್ದಿತ ಪ್ರತ್ಯಯಗಳು. ಡ್ಯಾಶ್ ಅಂತ ಕೊಡ್ತಾನೆ, ತದ್ದಿತ ಪ್ರತ್ಯಯಗಳು. ಹೂ ಅನ್ನು ಇಂದ ಇವುಗಳು ನಾಮ ವಿಭಕ್ತಿ ಪ್ರತ್ಯಯಗಳು. ಪ್ರಥಮ ದ್ವಿತೀಯ ನಾವುಗಳು ನಾಮಪದ ಕೆಳ ಮುಂದೆ. ನೆಕ್ಸ್ಟ್, ತದ್ದಿತ ನಾಮ ಪ್ರತ್ಯಯ. ಎಂತ ಪ್ರತ್ಯಯಗಳು ಇವು? ಗಾರ ಖಾರ ಈಗ ವಂತ ಇವುಗಳು ತದ್ದಿತ ನಾಮ ಪ್ರತ್ಯಯಗಳು. ಮುಂದುವರೆದಿದೆ, ನೆಕ್ಸ್ಟ್ ಚಾಪ್ಟರ್ ಬರುತ್ತೆ. ಈಗ ನಮಗೆ ಇವು ತದ್ದಿತ ಪ್ರತ್ಯಯಗಳು ಗೊತ್ತಿದ್ರೆ ಸಾಕು. ಹಿಂಗೆ ಒಂದು ಕಾನ್ಸೆಪ್ಟ್ ಅಂತ ಇಟ್ಕೊಂಡು ಒಂದು ಕ್ವಶನ್ ಮಾಡೋ ಏರಿಯಾ ಅಂತೀವಿ ನಾವು. ಹಿಂಗೆ ಇದರಲ್ಲಿ ಏನಾದ್ರು ಇದು ಕಾನ್ಸೆಪ್ಟ್ ಮೇಲೆ ತದ್ದಿತಾಂತ ಹೆಂಗ್ ರೂಪ ಆಗುತ್ತೆ, ತದ್ದಿತಾಂತದಲ್ಲಿ ಎಂತ ಪ್ರತ್ಯಯ ಇರ್ತವೆ, ತದ್ದಿತಾಂತ ಅಂತ ಪದ ಯಾವ ತರ ಇರುತ್ತೆ, ಅದ್ರ ಉದಾಹರಣೆ ಏನು, ಅದರಲ್ಲಿರೋ ಅಂಶಗಳು ಯಾವುವು, ಹಿಂಗೇನಾದ್ರು ಕೇಳ್ಬೇಕು ಅನಿಸ್ತಂದ್ರೆ ಈ ಏರಿಯಾದಾಗ ಒಂದು ಕ್ವಶನ್ ಮಾಡ್ತಾನೆ. ಇದಕ್ಕೆ ಏರಿಯಾ. ನೆಕ್ಸ್ಟ್ ಕ್ವಶನ್ ಕೇಳೋ ಚಾನ್ಸೇ ಇಲ್ಲ ನೋಡಿ. ಪ್ರತ್ಯಯ ಬೇಕಾದ್ರೆ ಕ್ವಶನ್ ಕೇಳ್ಬೋದು, ಪ್ರಕೃತಿ ಕ್ವಶನ್ ಕೇಳ್ಬೋದು, ಪ್ರತ್ಯಯ ಕ್ವಶನ್ ಕೇಳ್ಬೋದು, ಅದಕ್ಕೆ ಏನಂತಾರ ಅಂತ ಕೇಳ್ಬೋದು, ಉದಾಹರಣೆ ಕೊಟ್ಟು ಕೇಳ್ಬೋದು. ಈ ಪ್ರತ್ಯಯ ಪ್ರಥಮವು ದ್ವಿತೀಯ ಅಲ್ಲ ಇವು. ಗಾರ ಖಾರ ಈಗ ವಂತವಳ ಇವುಗಳು ಅಂದ್ರೆ ತದ್ದಿತ ಪ್ರತ್ಯಯ. ತದ್ದಿತ ಪ್ರತ್ಯಯಗಳು ಎದಕ್ ಬೇಕಾ? ತದ್ದಿತ ಅಂತ ಮಾಡಕ್ ಬೇಕು. ಈಗ ಇಲ್ಲಿ ಗೋ ನಮಗೆ ಕ್ವಶನ್ ಏನಂದ್ರೆ ತದ್ದಿತ ಪ್ರತ್ಯಯ ಎಂದರೆ ಏನು ಅಂತ ಕೇಳ್ಬಿಟ್ರೆ, ಇಲ್ಲಿ ನಾವು ಏನಂದ್ವಿ? ತದ್ದಿತ ನಾಮ ಪ್ರಕೃತಿ ತದ್ದಿತ ಪ್ರತ್ಯಯ ಸೇರಿ ತದ್ದಿತ ಅಂತ ಅಂದ್ವಿ. ಆದ್ರೆ ತದ್ದಿತ ಪ್ರತ್ಯಯ ಅಂದ್ರೆ ಏನ? ಯಾವ ನಾಮ ವಿಭಕ್ತಿ ಪ್ರತ್ಯಯ ಅಲ್ಲವ ತದ್ದಿತ ಪ್ರತ್ಯಯ. ನಾಮ ವಿಭಕ್ತಿ ಪ್ರತ್ಯಯ ಎದಕ್ ಬರ್ತಾವ? ನಾಮಪದ ಆಗಕ್ ಬರ್ತವೆ. ಪ್ರಥಮವು ದ್ವಿತೀಯ ನಾಮ ವಿಭಕ್ತಿ ಪ್ರತ್ಯಯ. ಅವನ್ ಬಿಟ್ಟಿರುವ ಇತರ ಪ್ರತ್ಯಯಗಳೇ ತದ್ದಿತ ಪ್ರತ್ಯಯಗಳು. ಆದ್ರೂ ಎದಕ್ ಸೇರ್ಬೇಕ? ನಾಮ ಪ್ರಕೃತಿಗೆ ಸೇರ್ಬೇಕ. ಇವು ಏನಲ್ಲ, ಈಗ ಗಾರ ಖಾರ ಈಗ ಅಂತ ನಾಮ ಪ್ರಕೃತಿ ಅಲ್ಲ, ನಾಮ ವಿಭಕ್ತಿ ಪ್ರತ್ಯಯ ಅಲ್ಲ. ನಾಮ ವಿಭಕ್ತಿ ಪ್ರತ್ಯಯ ಅಲ್ಲ ಅಂದ್ರೆ ಎದಕ್ ಸೇರ್ತಾವ? ನಾಮ ಪ್ರಕೃತಿಗೆ ಸೇರ್ತಾ ಇದಾವ. ಇವು ನಾಮ ವಿಭಕ್ತಿ ಪ್ರತ್ಯಯ ಬಿಟ್ಟು ಬೇರೆವು, ಆದ್ದರಿಂದ ಇವುಗಳಿಗೆ ತದ್ದಿತ ಪ್ರತ್ಯಯಗಳಂತ. ಅದ ಸ್ಟೇಟ್ಮೆಂಟ್ ಇದೆ. ಈ ಹಿಂದೆ ಹೇಳಿದ್ದನ್ನೇ ನಾ ಮಾತಾಡ್ತಾ ಇದ್ದೇನೆ. ತದ್ದಿತ ಪ್ರತ್ಯಯ ನಾಮ ಪ್ರಕೃತಿಗೆ ಅಥವಾ ಪ್ರಾತಿಪದಿಕಕ್ಕೆ ಸೇರುವ ನಾಮ ವಿಭಕ್ತಿ ಪ್ರತ್ಯಯಗಳನ್ನು ಹೊರತುಪಡಿಸಿ, ಇದು ಬಹಳ ಮುಖ್ಯ, ಹೊರತುಪಡಿಸಿ ನಾಮ ಪ್ರಕೃತಿಗೆ ಸೇರುವ ಇತರ ಪ್ರತ್ಯಯಗಳನ್ನ ತದ್ದಿತ ಪ್ರತ್ಯಯ ಅಂತ ಕರೀತಾರೆ. ಅಂದ್ರೆ ಪ್ರಥಮವು ದ್ವಿತೀಯ ಅನ್ನೋ ತೃತೀಯ ಇಂದ ಚತುರ್ಥಿ ಗೇಯಿಗೆ ಕೆ ಇವನ್ ಬಿಟ್ಟು ಉಳಿದಿದ್ವು ಯಾವ ನಾಮ ಪ್ರಕೃತಿಗೆ ಸೇರ್ತಾವೋ ಆ ಪ್ರತ್ಯಯಗಳೇ ತದ್ದಿತ ಪ್ರತ್ಯಯಗಳು. ನಾಮ ಪ್ರಕೃತಿಗೆ ಸೇರುವ ನಾಮ ವಿಭಕ್ತಿ ಪ್ರತ್ಯಯಗಳನ್ನು ಬಿಟ್ಟು ಸೇರುವ ಇತರ ಪ್ರತ್ಯಯಗಳು, ಇತರ ಗಾರ ಖಾರ ಈಗ ವಂತ ತನ ಈಕೆ ಪೂ ಉಮೆ ಅಂತೆ ಹೊರಗೆ ತನಕ ಮಟ್ಟಿಗೆ, ಅಂತೆ ಹೊರಗೆ ತನಕ ಮಟ್ಟಿಗೆ, ಇವು ಸಹಿತ ಏನ ತದ್ದಿತ ಪ್ರತ್ಯಯಗಳು. ನೋಡಿ ಇಲ್ಲಿ ಏನ್ರ ಡೌಟ್ ಬರ್ತದೆ ನೋಡಿ. ಪ್ರಥಮವು ದ್ವಿತೀಯ ಏನು ಇಲ್ಲ ಇಲ್ಲಿ, ಅವು ಬಿಟ್ಟು ಬೇರೆವೇ. ಅದ ಕ್ವಶನ್ ಕೇಳ್ತಾನ, ತನ ಈಕೆ ಪೂ ಉಮೆ ಅಂತೆ ಹೊರಗೆ ತನಕ ಮಟ್ಟಿಗೆ ಇವುಗಳು ಅಂತ ಕೊಟ್ಟ ತದ್ದಿತ ಪ್ರತ್ಯಯಗಳು. ತದ್ದಿತ ಪ್ರತ್ಯಯ, ಕೃತ್ ಪ್ರತ್ಯಯ, ನಾಮ ವಿಭಕ್ತಿ ಪ್ರತ್ಯಯ, ಕ್ರಿಯಾ ವಿಭಕ್ತಿ, ಹಿಂಗ ಆಪ್ಷನ್ಸ್ ಇರ್ತಾವ. ಈ ಶಬ್ದ ಕಂಡ್ರೆ ತದ್ದಿತ ಪ್ರತ್ಯಯ. ತದ್ದಿತ ಪ್ರತ್ಯಯಕ್ಕೆ ಉದಾಹರಣೆ ಗುರುತಿಸಿ ಅಂತ ಕೇಳ್ತಾನ. ಎ ಆಯ್ಕೆ ಗಾರ ಖಾರ ಈಗ ವಂತವಳ. ಬಿ ಆಯ್ಕೆ ಹೂ ಅನ್ನು ಇಂದ, ಹೂ ಅನ್ನು ಇಂದ, ಹೂ ಅನ್ನು ಇಂದ. ಸಿ ಆಯ್ಕೆ ದ ಉತ್ತ ಹೂವ. ನೋಡಿ ಈಗ ಇಲ್ಲಿ ಗಾರ ಖಾರ ಈಗ ವಂತವಳ ತದ್ದಿತ ಪ್ರತ್ಯಯ, ಹೂ ಅನ್ನು ಇಂದ ನಾಮ ವಿಭಕ್ತಿ ಪ್ರತ್ಯಯ, ದ ಉತ್ತ ಹೂವ ಕಾಲಸೂಚಕ ಪ್ರತ್ಯಯ ಅಥವಾ ಕೃತ್ ಪ್ರತ್ಯಯ. ಕೃತಂತಕ್ಕಾಗ ಕೃತ್ ಪ್ರತ್ಯಯ ಕೆಲಸ ಮಾಡ್ತಾವ. ಕ್ರಿಯಾಪದ ಜೊತೆ ಬಂದಾಗ ಕಾಲ ವಿಭಕ್ತಿ ಕಾಲಸೂಚಕ ಪ್ರತ್ಯಯ ಕೆಲಸ ಮಾಡ್ತಾವ. ನೋಡಿ, ಪ್ರತ್ಯಯಗಳ ಕ್ವಶನ್ ಕೇಳೋ ಮುಂದೆ 4 ಆಯ್ಕೆ ಪ್ರತ್ಯಯಗಳು ಕೇಳ್ತಾನ. ಪ್ರಕೃತಿ ಕ್ವಶನ್ ಕೇಳೋ ಮುಂದೆ 2 ಪ್ರಕೃತಿಗಳ ಆಯ್ಕೆಯಲ್ಲಿ ಕೇಳ್ತಾನ. ಪದ ಕ್ವಶನ್ ಕೇಳೋ ಮುಂದೆ 4 ಪದಗಳು, ನಾಮಪದ, ಕ್ರಿಯಾಪದ, ತದ್ದಿತ ಪದ, ಕೃತಂತ ಪದ ಆಯ್ಕೆಯಲ್ಲಿ ಕೇಳ್ತಾನ. ನೆಕ್ಸ್ಟ್ ನೋಡಿ, ಒಂದೊಂದನ್ನೇ ಅರ್ಥ ಮಾಡಿಸ್ತಾ ಇದ್ದೀನಿ, ಗಮನ ತಗೊಳ್ಳಿ. ಇಷ್ಟು ತದ್ದಿತಾಂತದ ಪ್ರಕಾರಗಳು 4. ತದ್ದಿತಾಂತದ 4 ಪ್ರಕಾರಗಳು. ಇವನ್ ಸ್ವಲ್ಪ ಗಮನಕ್ಕೆ ತಗೊಳ್ಳಿ. ತದ್ದಿತಾಂತ ಕಾಮನ್ ಆಗಿದೆ. ಏನ್ ವಿಶೇಷ? ಒಂದು ನಾಮ, ಇನ್ನೊಂದು ವಿಶೇಷಣ, ಇನ್ನೊಂದು ಭಾವನಾಮ, ಮತ್ತೊಂದು ಅವ್ಯಯ.
ಅವನ ಕಂಠಪಟ ತರ ಮಾಡಿಬಿಡಿ. ಈ ತದ್ದಿತಾಂತಗಳು ನಿಮ್ ಗಮನಕ್ಕೆ ಬಂದ್ವು ಅಂದ್ರೆ ಕೃದಂತನ ಹಿಂಗೆ ಇರ್ತಾವ. ಕೃದಂತ ಚಾಪ್ಟರ್ ಅಲ್ಲಿ ಕೃದಂತ ನಾಮ, ಕೃದಂತ ವಿಶೇಷಣ, ಕೃದಂತ ಭಾವನಾಮ, ಕೃದಂತ ಅವ್ಯಯ ಅಂತ ಇರುತ್ತೆ ಅಲ್ಲಿ ಕೃದಂತ ಚಾಪ್ಟರ್ ಅಲ್ಲಿ. ಯಾವ್ದಾರು ಒಂದು ಕ್ವಶನ್ ಕೇಳಿದ್ರ ಅದಕ್ಕೆ ನೀವು ಕ್ವಶನ್ ನೋಡಿದಾಗ ಗೊತ್ತಾಯ್ತು ನೋಡ್ರಿ. ಬರೇ ತದ್ದಿತಾಂತದ್ದು 4 ಆಯ್ಕೆಗಳು ಒಂದು ಕ್ವಶನ್ ಬಂತ. ಇನ್ನೊಂದು ನಾಮ ಕೇಳಿದಾಗ ತದ್ದಿತಾಂತ ನಾಮ, ಕೃದಂತ ನಾಮ, ತದ್ದಿತಾಂತ ಭಾವನಾಮ, ಕೃದಂತ ಭಾವನಾಮ, 2 ಚಾಪ್ಟರ್ ಸೇರಿ ಆಪ್ಷನ್ಸ್ ಬಂದು. ಒಂದ ಚಾಪ್ಟರ್ ಆಳವಾಗಿ ಕೇಳಿದ್ರೆ ಈ 4 ಕೇಳಿದ್ರ, 2 ಚಾಪ್ಟರ್ ಮರ್ಜ್ ಮಾಡಿ ಕೇಳಿದ್ರೆ ಡೌಟ್ ಬರಕ್ಕೆ ಒಂದು ಇನ್ನೊಂದು ಅಂತ ಭಾವಿಸ್ಕೊಂಡಿರ್ತೀರಿ. ಹಂಗಾಗ್ಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಐತೆ ಇಲ್ಲ ಅಂತ 2 ಕಾನ್ಸೆಪ್ಟ್ ಸೇರಿಸಿ ಬಿಡ್ತಾನೆ. ತದ್ದಿತಾಂತ ನಾಮ, ಕೃದಂತ ನಾಮ, ತದ್ದಿತಾಂತ ಭಾವನಾಮ, ಕೃದಂತ ಭಾವನಾಮ, 2 ಚಾಪ್ಟರ್ ಸೇರಿಲ್ಲ, ಇಲ್ಲಿ ಒಂದೇ ಚಾಪ್ಟರ್. ಹಾಗಾದ್ರೆ ತದ್ದಿತಾಂತದ ಪ್ರಕಾರಗಳಲ್ಲಿ ತದ್ದಿತಾಂತ ನಾಮ, ತದ್ದಿತಾಂತ ವಿಶೇಷಣ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ. ನಾಮಪದದಲ್ಲಿ ನಾಮ ಹೆಂಗಿರ್ತಾವ ಗೊತ್ತಾಗಿತ್ತ? ವಿಶೇಷಣ ಆರಂಭದಲ್ಲಿ ನಾಮಪದದಲ್ಲಿ ನಾಮ ವಿಶೇಷಣ ಹೆಂಗಿರುತ್ತೋ ಅಂತ ಬಿಳಿ ಬೆಕ್ಕು ಇದ್ದಾಗ ಬಿಳಿ ಅಡ್ಜೆಕ್ಟಿವ್ ಗಮನಕ್ಕೆ ಬಂದಿತ್ತು. ನೆಕ್ಸ್ಟ್ ಭಾವನಾಮ, ಭಾವನೆ ಸೂಚಿಸೋದು. ಅಲ್ಲಿ ನಾಮಪದದಲ್ಲಿ ಕೋಪ, ಭಯ, ಉದ್ವೇಗ ಈ ಪದಗಳ ಭಾವನಾಮ ಆಗಿತ್ತು. ಅವ್ಯಯ ರೂಪ ಭೇದ ಒಂದದವು. ಇಲ್ಲಿ ನಾವು ತದ್ದಿತಾಂತ ಪದ ಇದೆ. ಒಂದನೇ ನೋಡ್ಬಿಡೋಣ ಈಗ. ತದ್ದಿತಾಂತ ನಾಮ ಅಂತ ಯಾವ್ದಕ್ಕೆ ಕರಿಬೇಕು? ಬಹಳ ಸುಲಭದ ಅಂಶ. ಇವನ್ ಸ್ವಲ್ಪ ಆರಂಭದಲ್ಲಿ ಕಂಠಪಾಠ ತರ ಮಾಡ್ಬೇಕ. ಯಾವಾಗ ನೀವು ತದ್ದಿತಾಂತ ನಾಮ ಅಂತ ಕರಿತೀರಂದ್ರೆ ನಾಮ ಪ್ರಕೃತಿಗೆ ಗಾರ, ಕಾರ, ಇಗ, ಅಡಿಗ, ಇದು ಆಡಿಗ ಆಗ್ಬೇಕು. ಆಡಿಗ, ವಂತ, ಒಳ, ಆಳಿ, ಗುಳಿ, ಸ್ಥ, ಇಕ, ಆರ. ಬಹಳ ಮುಖ್ಯ. ಇವನ್ ಗಮನಕ್ಕೆ ತಗೊಂಡಿರಲ್ಲ ನೀವು. ಇಕ ಮತ್ತು ಆರ ಈ ಪ್ರತ್ಯಯಗಳು ಸೇರಿ, ಆನೇಯ ಪ್ರತ್ಯಯಗಳು ಸೇರಿ ತದ್ದಿತಾಂತ ನಾಮ ಎನಿಸುವು. ನೋಡಿ, ತದ್ದಿತ ನಾಮ ಅನ್ಬೇಕಂದ್ರೆ ಇಲ್ಲಿರೋ ಪ್ರತ್ಯಯಗಳನ್ನು ಕಂಠಪಾಠ ಮಾಡ್ಬೇಕು. ಇದು ನೋಡಿ, ಗಾರ, ಕಾರ, ಇಗ, ಅಡಿಗ, ಆಡಿಗ, ಆಡಿಗ, ವಂತ, ಒಳ, ಆಳಿ, ಗುಳಿ, ಸ್ಥ, ಇಕೆ, ಆರ, ಆನೆ. ಬೇರೆ ದಾರಿ ಇಲ್ಲ. ಪ್ರಥಮ, ದ್ವಿತೀಯ, ತೃತೀಯ ಇದವಲ್ಲ, ಅವು ಬಿಟ್ಟು ಬೇರೆ ಅದಾವ ಇವು. ಅದಕ್ಕೆ ಇವು ತದ್ದಿತ ಪ್ರತ್ಯಯಗಳು ಅಂತಾರೆ. ಅದಕ್ಕೆ ಇವು ತದ್ದಿತ ಪ್ರತ್ಯಯಗಳು. ತದ್ದಿತ ಪ್ರತ್ಯಯಗಳು ಯಾವುದೊಂದಿಗೆ ಸೇರ್ತಾವ? ನಾಮ ಪ್ರಕೃತಿಯೊಂದಿಗೆ ಸೇರ್ತಾವ. ನಾಮ ಪ್ರಕೃತಿಯೊಂದಿಗೆ ಗಾರ, ಕಾರ, ಈಗ, ವಂತ, ಒಳ ಸೇರಿದ್ರೆ ಅದು ಆಟೋಮೆಟಿಕ್ ಆಗಿ ಏನಾಗ್ತಾವು? ತದ್ದಿತ ನಾಮ ಆಗುತ್ತಾವ. ಒಂದು ಕ್ಲೂ ನಿಮಗೆ. ತದ್ದಿತ ಅಂತ ನಾಮ ಅಂತ ನೀವು ಉತ್ತರ ಕೊಡ್ಬೇಕಂದ್ರ ಅವನು ಒಬ್ಬ ವ್ಯಕ್ತಿ ಇರುತ್ತಾನೆ, ಅವಳು ಒಬ್ಬ ವ್ಯಕ್ತಿ ಇರುತ್ತಾಳೆ, ವ್ಯಕ್ತಿ ಇರುತ್ತಾನೆ, ವ್ಯಕ್ತಿ ಇರುತ್ತಾಳೆ. ನೋಡಿ, ಇವು ಈ ಪ್ರತ್ಯಯಗಳು ಏನಾದ್ರೂ ನಾಮ ಪ್ರಕೃತಿಯೊಂದಿಗೆ ಸೇರ್ಬಿಡ್ತಂದ್ರ ಅವು ವ್ಯಕ್ತಿಯಾಗಿ ಕನ್ವರ್ಟ್ ಆಗ್ಬಿಡ್ತಾನ. ನೋಡಿ, ಬಳೆ ಅನ್ನೋದು ಧಾತು, ಗಾರ ಅನ್ನೋದು ತದ್ದಿತ ಪ್ರತ್ಯಯ, ಬಳೆಗಾರ ಎನ್ನುವುದು ವ್ಯಕ್ತಿ. ಆದ್ದರಿಂದ ಬಳೆಗಾರ ವ್ಯಕ್ತಿ ನಾಮ. ವ್ಯಕ್ತಿ ಬಂದ್ರೆ ನಾಮ, ತದ್ದಿತ ಅಂತ ನಾಮ. ಕ್ಲೂ ನಿಮಗಿದೆ. ಆಪ್ಷನ್ಸ್ ಅಲ್ಲಿ ತದ್ದಿತ ಅಂತ ನಾಮ ಹಾಕ್ಬೇಕಂದ್ರ ಅವ ವ್ಯಕ್ತಿಯಾಗಿ ಕಾಣ್ಬೇಕು. ಅದ ನಾನು ಮನೆತನ ಅಂತೀನಿ. ಮನೆತನ ಅಂದ್ರೆ ವ್ಯಕ್ತಿ ಅಂತ ನೋಡಿ. ಮನೆತನ ವ್ಯಕ್ತಿನ ನೋಡಿ, ವ್ಯಕ್ತಿ ಅಲ್ಲ. ವ್ಯಕ್ತಿ ಅಲ್ಲ ಅಂದ್ರೆ ನಾಮ ಅನ್ಬಾರ್ದು ನೀವು. ಇದು ಕ್ಲೂ, ನೆನ್ಪಿಟ್ಕೊಳ್ಳಿ. ತದ್ದಿತ ಅಂತ ಮಾತ್ರ ನಾಮ ಅಂದ್ರೆ ವ್ಯಕ್ತಿ ಇರುತ್ತೆ. ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ, ಹೆಸರು, ಸೂಚಿಸೋ ನಾಮ ಪ್ರಕೃತಿ. ಸರಿ, ಇಲ್ಲಿ ವ್ಯಕ್ತಿಯಾಗಿ ಕನ್ವರ್ಟ್ ಹಾಕ. ಇಲ್ಲೆಲ್ಲ ಪ್ರತ್ಯಯ ಸೇರಿ ವ್ಯಕ್ತಿಗಳು, ವ್ಯಕ್ತಿವಾಚಕ ಪ್ರತ್ಯಯಗಳಾಗಿ ತದ್ದಿತ ಪ್ರತ್ಯಯಗಳು ಕೆಲಸ ಮಾಡ್ತವೆ. ಬಳೆಗಾರ ವ್ಯಕ್ತಿ, ಬಳೆಗಾರ, ಮಾಲೆಗಾರ, ಹೂಗಾರ. ನೋಡಿ, ಗಾರ ಬಂತ. ಮಳೆಗಾರ, ಬಳೆಗಾರ, ಹೂಗಾರ, ಮೋಸಗಾರ, ಕನಸುಗಾರ, ಮೋಜುಗಾರ. ನೋಡಿ, ವ್ಯಕ್ತಿ ಅವನು. ಮೋಸಗಾರ ಒಬ್ಬ ವ್ಯಕ್ತಿ, ಕೊಲೆಗಾರ ಒಬ್ಬ ವ್ಯಕ್ತಿ, ಕಲೆಗಾರ ಒಬ್ಬ ವ್ಯಕ್ತಿ. ನೋಡಿ, ಕಲೆಗಾರ, ಬಳೆಗಾರ ಅಂದ್ರೆ ವ್ಯಕ್ತಿ ಕೇಂದ್ರಿತವಾಗಿ ಬಂದಾಗ ನಾಮ. ಇಷ್ಟು ಗೊತ್ತಿದ್ರೆ ಇದು ಬಹಳ ಮುಖ್ಯ, ಗಮನ ಇರಲಿ. ನೆಕ್ಸ್ಟ್ ಕಾರ, ಕೂಲಿ ಕಾರ, ಕೂಲಿ ಪ್ಲಸ್ ಕಾರ, ಕೂಲಿ ಕಾರ. ನೋಡಿ, ಮನೆತನ ಅನ್ನೋದು ವ್ಯಕ್ತಿ ಅಲ್ಲ, ಅದಕ್ಕೆ ಅದನ್ನ ತದ್ದಿತ ಅಂತ ನಾಮ ಅನ್ಬಾರ್ದು. ಬೇರೆ ಏನ್ ನೋಡೋಣ. ಇದು ಕೂಲಿ ಕಾರ, ಕೂಲಿ ಪ್ಲಸ್ ಕಾರ. ಇಲ್ಲಿ ಬಳೆಯನ್ನ ಮಾರುವವನು ಬಳೆಗಾರ, ಕೂಲಿಯನ್ನ ಮಾಡುವವನು ಕೂಲಿಕಾರ. ಹಿಂಗೆ ಮೊದಲೆಲ್ಲ ವಿವರಣಾತ್ಮಕ ಇದ್ದಾಗ ಈ ತರದ್ದು ಕ್ವಶನ್ಸ್ಗಳು. ಮೋಸವನ್ನ ಮಾಡುವವನು ಡ್ಯಾಶ್ ಅಂತ ಕೊಡ್ತಾನೆ, ಮೋಸಗಾರ. ಹಂಗೆ ಬಳೆಯನ್ನ ಮಾರುವವನು ಬಳೆಗಾರ, ಕೂಲಿಯನ್ನ ಮಾಡುವವನು ಕೂಲಿಕಾರ. ಹಿಂಗೆ ಕಾರ ಬಂತ ನೋಡಿ. ಒಂದೊಂದು ಉದಾಹರಣೆ, ಆಮೇಲೆ ಚಾರ್ಟ್ ನೋಡೋಣ. ಈಗ ಕನ್ನಡಿಗ, ಕನ್ನಡ ಪ್ಲಸ್ ಈಗ, ಇವೆರಡು ಸೇರಿ ಕನ್ನಡಿಗ. ಕನ್ನಡಿಗ ನೋಡಿ, ಕನ್ನಡ ಅನ್ನೋದು ಬಳೆ, ಕೂಲಿ, ಕನ್ನಡ ನಾವು ಪ್ರಕೃತಿ. ಗಾರ, ಕಾರ, ಈಗ ನೋಡಿ, ಗಾರ, ಕಾರ, ಈಗ, ವಂತ, ಒಳ. ಇಷ್ಟು ಕಂಠಪಾಠ ತರ ಮಾಡಿಬಿಡಿ ಇವನು. ಗಾರ, ಕಾರ, ಈಗ, ವಂತ, ಒಳ.
ಎಕ್ಸ್ಟ್ರಾ ಇದ್ದದ್ದು ಕೆಲವರು ಅದೊಂದು ಗುಂಪು ಮಾಡ್ಕೊಂಬಿಡಿ, ಇದೊಂದು ಗುಂಪು ಮಾಡ್ಕೊಂಬಿಡಿ. ಅಂದ್ರೆ ನೆನ್ಪಿಡಿದು ಒಂದ್ ಶಬ್ದದ ತರ ಮಾಡ್ಕೊಂಡ್ರೆ ಗೊತ್ತಾಗ. ಗಾರ ಕಾರ ಈಗ ಅಂತ ಒಳ ಒಂದ್ ಆಳಿ ಗುಳಿಸ್ತ ಈಕ ಆರ ಹಾನೆಯ. ಈಕ ಮತ್ತು ಆರ ಗಮನದಲ್ಲಿರಲ್ಲ, ಪ್ರಶ್ನೆ ಆಗೋ ಸಾಧ್ಯತೆಗಳಿರ್ತವೆ, ಗಮನಕ್ಕೆ ತಗೊಳ್ಳಿ. ಇವನ್ನೆಲ್ಲ ಯಾವ್ದು ಎಕ್ಸೆಪ್ಷನ್ ಇರ್ತಾವ ಅವ್ನು ಕ್ವಶನ್ ಮಾಡ್ಬಿಡ್ತಾನೆ. ಕ್ಲಿಷ್ಟ ಪ್ರಶ್ನೆ ಪತ್ರಿಕೆ ಮಾಡೋ ಮುಂದೆ ಕಡಿಮೆ ಅಂಕದ ಪ್ರಶ್ನೆಗಳಿದ್ದಾಗ 25 ಕ್ವಶನ್, 30 ಕ್ವಶನ್, 33 ಕ್ವಶನ್ ಹಿಂಗೆಲ್ಲ ಬೇರೆ ಬೇರೆ ಎಕ್ಸಾಮ್ಗೆಲ್ಲ ಮಾಡ್ತಿದ್ದಾನಲ್ಲ, ಅವಾಗ ಇಂಥವ್ ಪಿಕ್ ಮಾಡ್ಬಿಡ್ತಾನೆ. ಸ್ಪರ್ಧೆ ಜಾಸ್ತಿ ಇದ್ದಾಗ ಹಿಂಗ್ ಪಿಕ್ ಮಾಡ್ತಾನೆ. ಬಹು ಆಯ್ಕೆ ಮಾದರಿ ಎಷ್ಟು ಸುಲಭನೋ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಅಷ್ಟ ಕಷ್ಟ ಅದ. ಇನ್ನು ವಿವರಣಾತ್ಮಕ ಅಂದ್ರೆ ಪಾಯಿಂಟ್ಸ್ ನೆನ್ಪಿಟ್ಕೊಂಡು ನಿಮ್ಗೆ ಬಂದಂಗೆ ಬರೆದು ಬಿಡ್ಬೋದು. ಆದ್ರೆ ಬಹು ಆಯ್ಕೆ ಮಾದರಿಯಲ್ಲಿ ಕಾನ್ಸೆಪ್ಟ್ ಇರ್ಲಿಲ್ಲ ಅಂದ್ರೆ ಒಂದು ಇನ್ನೊಂದು ಆಯ್ಕೆ ಬಂತು ಗೊತ್ತಿದ್ದು ತಪ್ಪು ಮಾಡ್ತೀರಾ. ಅದಾಗ್ಬಾರ್ದು, ಸ್ಪೆಸಿಫಿಕ್ ರೀಡಿಂಗ್ ಮಾಡ್ಬೇಕು. ಅಡಿಗ, ಈಗ ಕನ್ನಡಿಗ. ಆಡಿಗ ಇದೆ ನೋಡಿ, ಅಡಿಗ ಅಲ್ಲದ ಆಡಿಗ. ಹಾವಾಡಿಗ, ಹಾವು ಪ್ಲಸ್ ಆಡಿಗ. ಆವಾಡಿಗ, ಹಾವು ಆಡಿಗ ಇಲ್ಲ, ಆಡಿಗ ಅನ್ಬೇಕಲ್ಲ. ಆಡಿಗ, ಆವಾಡಿಗ, ಹೂವಾಡಿಗ. ಹಿಂಗೆ ನೋಡಿ, ಹಾವನ್ನ ಆಡಿಸುವವನು ಆವಾಡಿಗ, ಕನ್ನಡವನ್ನ ಬಲ್ಲವನು ಕನ್ನಡಿಗ, ಕೂಲಿಯನ್ನ ಮಾಡುವವನು ಕೂಲಿಕಾರ, ಬಾಳೆಯನ್ನು ಮಾರುವವನು ಬಳೆಗಾರ. ಹಿಂಗೆ ಅದು ಅರ್ಥಬದ್ಧವಾಗಿ ಪದಗಳಾಗಿ ಕನ್ವರ್ಟ್ ಆಗ್ತಾವ. ನೆಕ್ಸ್ಟ್ ವಂತ, ಬುದ್ಧಿವಂತ. ಬುದ್ಧಿ ಪ್ಲಸ್ ವಂತ, ಬುದ್ಧಿವಂತ, ಬುದ್ಧಿವಂತ. ಗುಣವಂತ, ಹಣವಂತ, ಸಿರಿವಂತ. ನೋಡಿ, ವಂತವಂತ ವ್ಯಕ್ತಿ ಇರುದಿಲ್ರಿ. ಈಗ ನೋಡಿ, ಬಳೆಗಾರ ವ್ಯಕ್ತಿ, ಕೂಲಿಕರ ವ್ಯಕ್ತಿ, ಕನ್ನಡಿಗ ವ್ಯಕ್ತಿ, ಆವಾಡಿಗ ವ್ಯಕ್ತಿ, ಹೂವಾಡಿಗ ವ್ಯಕ್ತಿ, ಬುದ್ಧಿವಂತ ವ್ಯಕ್ತಿ, ಗುಣವಂತ, ಹಣವಂತ, ಶ್ರೀವಂತ, ಶೀಲವಂತ, ಲಿಂಗವಂತ. ನೋಡಿ ವಂತ. ಒಳ, ಮಡಿ ಒಳ, ಮಡಿ ಪ್ಲಸ್ ಒಳ, ಮಡಿವಳ ಅಥವಾ ಮಡಿವಾಳ, ಮಡಿವಳ, ಹಡಪವಳ. ನೆಕ್ಸ್ಟ್ ಆಳಿ, ಓದಾಳಿ, ಜೂದಾಳಿ, ಜೂಜಾಳಿ ಅಥವಾ ಜೂದಾಳಿ ಅಥವಾ ಮಾತಾಳಿ. ಮಾತು ಪ್ಲಸ್ ಆಳಿ, ಮಾತು ಪ್ಲಸ್ ಆಳಿ, ಮಾತಾಳಿ. ನೋಡಿ, ಆಳಿ ಅನ್ನೋದು ವ್ಯಕ್ತಿ, ಅವ ಮಾತಾಳಿ, ಮಾತಾಡುವವನು. ಮಡಿಯನ್ನ ಮಾಡುವವನು ಮಡಿವಾಳ ಅಥವಾ ಮಡಿವಾಳ. ಬುದ್ಧಿಯನ್ನು ಹೊಂದಿದವನು ಬುದ್ಧಿವಂತ, ಹಣವನ್ನು ಹೊಂದಿದವನು ಹಣವಂತ, ಗುಣವನ್ನು ಹೊಂದಿದವನು ಗುಣವಂತ, ಶೀಲವನ್ನು ಹೊಂದಿದವನು ಶೀಲವಂತ. ಹಿಂಗೆ ವ್ಯಕ್ತಿ ಬಂದ್ಬಿಡ್ತಾರೆ. ಅದಕ್ಕೆ ನಾಮ ಬರ್ಬೇಕು. ಕ್ಲಿಯರ್ ಇದೆ. ಹಿಂಗಂದ್ರೆ ಗೆಸ್ ಮಾಡ್ಬೋದು. 4 ಆಯ್ಕೆಯಲ್ಲಿ ವ್ಯಕ್ತಿ ತರ ಬಂದಾಗ ಡೌಟ್ ಬಂದ್ರೆ ಗೆಸ್ ಮಾಡಿನ ಹಾಕ್ಬೋದು. ನೀವು ಕಾನ್ಸೆಪ್ಟ್ ಕ್ಲಿಯರ್ ಗೆಸ್ ಮಾಡೋ ಅವಶ್ಯಕತೆ ಇಲ್ಲ, ಇದ ಉತ್ತರ ಅಂತ ಹಾಕ್ಬಿಡ್ತೀರಾ. ನೆಕ್ಸ್ಟ್ ಗುಳಿ, ಲಂಚ ಗುಳಿ. ಲಂಚವನ್ನ ಪಡೆಯುವವನು ಲಂಚ ಗುಳಿ. ನೋಡಿ, ಗುಳಿ ಅನ್ನೋದು ತದ್ದಿತ ಪ್ರತ್ಯಯ. ಲಂಚ ಅನ್ನೋದು ನಾವು ಬರ್ಕೊಡ್ತೇವೆ. ಲಂಚವನ್ನು ಲಂಚದಿಂದ ಲಂಚಕ್ಕೆ ನಾಮಪದ. ಲಂಚಗುಳಿ ತದ್ದಿತ ಅಂತ ನಾಮ. ವ್ಯಕ್ತಿ ಅವನು. ಲಂಚಗುಳಿ ಅಂದ್ರೆ ಅವನ ವ್ಯಕ್ತಿ. ಲಂಚಗುಳಿ ಅಧಿಕಾರಿ, ವ್ಯಕ್ತಿ ಅವನು. ನೆಕ್ಸ್ಟ್ ಗೃಹಸ್ಥ, ನಂಬಿಕಸ್ಥ. ಗೃಹ ಪ್ಲಸ್ ಹಸ್ತ, ಗೃಹಸ್ಥ. ಗೃಹ ನಾಮಪದ, ಗೃಹಸ್ಥ. ನೋಡು, ಗೃಹಸ್ಥ ಒಬ್ಬ ವ್ಯಕ್ತಿ ಅವನು. ಗೃಹಿಣಿ ಒಬ್ಬ ವ್ಯಕ್ತಿ ಅವಳು. ಹಿಂಗೆ ವ್ಯಕ್ತಿವಾಚಕ. ನಂಬಿಕಸ್ಥ ಒಬ್ಬ ವ್ಯಕ್ತಿ. ನಂಬಿಕೆ ಪ್ಲಸ್ ಹಸ್ತ, ನಂಬಿಕೆ ಪ್ಲಸ್ ನಂಬಿಕಸ್ಥ. ನಂಬಿಕೆ ಅನ್ನೋದು ಮೂಲದಲ್ಲಿದೇನು? ಕೃದಂತ ಭಾವನಾಮ. ನಂಬುವುದರ ಭಾವ ನಂಬಿಕೆ. ನಂಬಿಕೆ ಅನ್ನೋ ಪ್ರಕೃತಿಗೆ ಇಲ್ಲಿ ಸ್ಥ ಸೇರಿದೆ, ನಂಬಿಕಸ್ಥ. ಈ ತರ. ನೆಕ್ಸ್ಟ್ ಈಕ, ಇದು ನಮ್ಮ ಗಮನದಲ್ಲಿರಲ್ಲ. ನೋಡಿ, ಇಲ್ಲಿ ಬಹಳ ಮುಖ್ಯ ಇದು. ಈಕ ಅನ್ನೋದು ಒಂದು ಪ್ರತ್ಯಯ. ಇದು ಬಿಳಿ ಪ್ಲಸ್ ಈಕ. ವ್ಯಕ್ತಿ ಅವನು. ಬಿಳಿ ಪ್ಲಸ್ ಈಕ, ಬಿಳಿಕ. ಈ ತರ ಎಲ್ಲ ಬಳಸಬಾರ್ದು. ಆದ್ರೆ ಲೋಕ ರೂಢಿಯಲ್ಲಿ, ಭಾಷೆಯಲ್ಲಿ ಅದು ಬಂದ್ಬಿಡುತ್ತೆ. ಅದು ಒಳ್ಳೇದೋ ಕೆಟ್ಟದೋ, ಸಕಾರಾತ್ಮಕ ನಕಾರಾತ್ಮಕನೋ, ಭಾಷೆಯಲ್ಲಿ ಅದು ಜನಜನಿತವಾಗಿ ಬಂದಿರ್ತದೆ. ನೋಡಿ, ಬಿಳಿಕ ಒಬ್ಬ ವ್ಯಕ್ತಿ. ಬಿಳಿಯಾಗಿರುವನು ಅನ್ನೋದು ಬಿಳಿಕ ಅಂತ ಬಳಸ್ತಾರೆ. ಕರಿ ಪ್ಲಸ್ ಕರಿಕ. ಹಿಂಗೆ ಇದು ಮೂಲದಲ್ಲಿ ವರ್ಣಭೇದದಲ್ಲಿ ಬಳಕೆ ಇರಬಾರ್ದು. ಆದ್ರೆ ಅದು ವ್ಯಾಕರಣಬದ್ಧವಾಗಿ ಅನಾಚಾನವಾಗಿ ಬಂದಿರೋದ್ರಿಂದ ಆ ತರದ ಪದಗಳು ರೂಢಿಗತವಾಗಿದ್ದಾವೆ. ಇದು ಎಕ್ಸ್ಟ್ರಾ ಇದ್ದಿದ್ದ ಪದ ಇದೆ. ಬಿಳಿಕ ಅಂದ್ರೆ ಹೊಸ ತರ ಕೇಳ್ತಿದೀವಲ್ಲಪ್ಪ ಅಂತ ಅನ್ಸ. ಈಕ ಅನ್ನೋದು ಪ್ರತ್ಯಯ. ಈಗ ಎಂತ ಪ್ರತ್ಯಯ? ತದ್ದಿತ ನಾಮ ಪ್ರತ್ಯಯ. ತದ್ದಿತ ನಾಮ ಪ್ರತ್ಯಯ ನೆನ್ಪಿಟ್ಟಳಿ. ಇವೆಲ್ಲವುಗಳು ಗಾರಾಕಾರ ಈಗವಂತವಳ ತದ್ದಿತ ನಾಮ ಪ್ರಕೃತಿಗಳು. ಅದಕ್ಕೆ ನೋಡಿ, ಗಾರಾಕಾರ ಈಗವಂತವಳ ಆನೆ ಎಂಬ ತದ್ದಿತ ಪ್ರತ್ಯಯಗಳು. ಎಂತ ತದ್ದಿತ ಪ್ರತ್ಯಯ? ತದ್ದಿತ ನಾಮ ಪ್ರತ್ಯಯ. ಎಕ್ಸ್ಟ್ರಾ ನೋಡಿ. ಈಗ ನೆಕ್ಸ್ಟ್ ಕ್ವಶನ್, ಗಾರಾಕಾರ ಈಗವಂತ ಇವುಗಳು ತದ್ದಿತ ನಾಮ ಪ್ರತ್ಯಯಗಳು, ತದ್ದಿತ ಭಾವನಾಮ ಪ್ರತ್ಯಯಗಳು, ತದ್ದಿತ ಅವ್ಯಯ ಪ್ರತ್ಯಯಗಳು ಯಾವುವು ಅಲ್ಲ. ಕ್ವಶನ್ ಹಿಂಗ್ ಕ್ರಿಯೇಟ್ ಮಾಡ್ತಾವ. ತದ್ದಿತ ನಾಮ ಪ್ರತ್ಯಯಗಳು. ಯಾಕಂದ್ರೆ ನಾಮಪದ ಆಗ್ತಾ ಇದೆ, ವ್ಯಕ್ತಿ ವಸ್ತು ನಾಮಪದ ಆಗ್ತಿದೆ, ನಾಮದ ತರ ಬರ್ತಾ ಇದೆ.
ತದ್ದಿತ ನಾಮ ಪ್ರತ್ಯಯಗಳು. ಬೆಳೆಗಾರ, ಕೂಲಿಕಾರ, ವ್ಯಕ್ತಿ, ತದ್ದಿತ. ಇನ್ನೊಂದು ವಿಶೇಷತೆ, ಇವುಗಳು ತದ್ದಿತ ನಾಮ ಪ್ರತ್ಯಯಗಳು, ಪುಲ್ಲಿಂಗವಾಚಿ ಪ್ರತ್ಯಯಗಳು. ತದ್ದಿತ ನಾಮ ಪುಲ್ಲಿಂಗವಾಚಿ ಪ್ರತ್ಯಯಗಳು. ಕ್ವಶನ್ ನಾನು ಟ್ವಿಸ್ಟ್ ಮಾಡಕ್ ಹೋಗ್ಲಿಲ್ಲ, ಹೇಳೋ ಮುಂದೆ ಹೇಳೋಣ ಅಂತ ಮತ್ತೆ ಗಾಬರಿ ಬಿಡ್ತೀರ. ಗಾರ, ಕಾರ, ಇಗವಂತವಳ ಇವುಗಳು ತದ್ದಿತಾಂತ ನಾಮ ಪುಲ್ಲಿಂಗವಾಚಿ ಪ್ರತ್ಯಯಗಳು. ತದ್ದಿತಾಂತ ನಾಮ ಸ್ತ್ರೀಲಿಂಗವಾಚಿ ಪ್ರತ್ಯಯಗಳು. ತದ್ದಿತಾಂತ ನಾಮ ನಪುಂಸಕಲಿಂಗವಾಚಿ ಪ್ರತ್ಯಯಗಳು. ತದ್ದಿತಾಂತ ಭಾವನಾಮ ಪ್ರತ್ಯಯಗಳು. ಇವು ತದ್ದಿತಾಂತ ಪುಲ್ಲಿಂಗವಾಚಿ. ವ್ಯಕ್ತಿ ನೋಡು, ಗಂಡ್ಮಗ ಇದ್ದಾನೆ ಅಲ್ಲಿ, ಪುರುಷನನ್ನ ಸೂಚಿತ. ಪುರುಷರೇ ಪುಲ್ಲಿಂಗಂ, ಸ್ತ್ರೀಯರೇ ಸ್ತ್ರೀಲಿಂಗಂ. ಮಿಕವೆಲ್ಲಂ ನಪುಂಸಕಲಿಂಗಂ ಹಾಕುಂ. ಪುರುಷ, ಬೆಳೆಗಾರ ಪುರುಷ, ಕೂಲಿಕಾರ ಕನ್ನಡಿಗ, ಹೂವಾಡಿಗ, ಬುದ್ಧಿವಂತ. ಇದ ಸ್ತ್ರೀಲಿಂಗ, ಕನ್ನಡತಿ, ಬೆಳೆಗಾರತಿ, ಕೂಲಿಕಾರ್ತಿ, ಹವಾಡಗಿತ್ತಿ, ಹೂವಾಡಗಿತ್ತಿ, ಬುದ್ಧಿವಂತೆ. ನೋಡಿ, ಬುದ್ಧಿವಂತೆ ಸ್ತ್ರೀಲಿಂಗವಾಚಿ ಪ್ರತ್ಯಯ. ಅವಾಗ ಇವು ಪುಲ್ಲಿಂಗವಾಚಿ ಪ್ರತ್ಯಯ. ಕ್ವಶನ್ಸ್ ಹೆಂಗ್ ಬೇಕಾದ್ರೆ ಕೇಳ್ಬೋದು. ಗಾರಕಾರ, ಈಗವಂತ ಇವುಗಳು ಕೇಳಿದ್ರೆ ತದ್ದಿತ ಪ್ರತ್ಯಯಗಳು. ಒಂದೇ ಬೇಸಿಕ್ ಕ್ವಶನ್. ಗಾರಕಾರ, ಈಗವಂತ ಇವುಗಳು ಎಂತ ಪ್ರತ್ಯಯಗಳು? ತದ್ದಿತಾಂತ ನಾಮ ಪ್ರತ್ಯಯಗಳು. ತದ್ದಿತಾಂತ ಭಾವನಾಮ, ಅದ್ರಲ್ಲಿ ತದ್ದಿತಾಂತ ನಾಮ. ಇವು ಗಾರಕಾರ, ಈಗವಂತ ಇವು ಎಂತ ಪ್ರತ್ಯಯ? ತದ್ದಿತಾಂತ ನಾಮ ಪುಲ್ಲಿಂಗವಾಚಿ ಪ್ರತ್ಯಯ. ತದ್ದಿತಾಂತ ನಾಮ ಸ್ತ್ರೀಲಿಂಗವಾಚಿ ಪ್ರತ್ಯಯ, ಪುಲ್ಲಿಂಗ. ಇವು ನೋಡು, ಒಂದು ಕ್ವಶನ್ ಅನ್ನು ಎಷ್ಟು ತರ ಕೇಳಬಹುದು. ಇವು ನಾಮ ವಿಭಕ್ತಿ ಪ್ರತ್ಯಯ ಅಲ್ಲ, ತದ್ದಿತ ಪ್ರತ್ಯಯ. ತದ್ದಿತ ಪ್ರತ್ಯಯದಲ್ಲಿ ಯಾವ? ನಾಮ ಪ್ರತ್ಯಯ. ನಾಮದಲ್ಲಿ ಯಾವ? ತದ್ದಿತಾಂತ ಪುಲ್ಲಿಂಗವಾಚಿ ಪ್ರತ್ಯಯ. ಮತ್ ಓದಕ್ ಚಾನ್ಸ್ ಇರಬಾರ್ದು. ಹಂಗ ಓದಿ ಕೈ ಬಿಟ್ಬಿಡ್ಬೇಕು. ಬರೀ ಎಕ್ಸಾಮ್ ಬರೋದಲ್ಲ ಆಗ್ಬೇಕು ಎಕ್ಸಾಮ್. ಆ ತರ ಗಮನ ತಗೊಳ್ಳಿ. ನೆಕ್ಸ್ಟ್, ಇಕ ಅನ್ನೋದು ಗೊತ್ತಾಯ್ತಾ? ಬಿಳಿಕ, ಇದು ಒಂದು ಅಂತ ಕೇಳ್ತಾನ. ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ. ಇದ್ರಾಗಿರೋ ನಾಮ ಪ್ರಕೃತಿ. ಬಿಳಿಯು ಬಿಳಿಯನ್ನು ಬಿಳಿಯಿಂದ ನೋಡಿ, ನಾಮಪದ ಆಗ ಎಲಿಜಿಬಲ್ ಇತ್ತಂದ್ರ ಅದು ನಾಮ ಪ್ರಕೃತಿ ಇರುತ್ತೆ. ನಾಮ ಪ್ರಕೃತಿಗೆ ಹೂವನ್ನು ಇಂದ ಸೇರಿಲ್ಲ, ಏನ್ ಸೇರಿದ? ಈಕ ಸೇರಿದ. ಈಕ ಅನ್ನೋದು ತದ್ದಿತ ಪ್ರತ್ಯಯ. ತದ್ದಿತ ಪ್ರತ್ಯಯ ಎಂತದ್ದು? ತದ್ದಿತ ನಾಮ ಪ್ರತ್ಯಯ. ತದ್ದಿತ ನಾಮದಲ್ಲಿ ಯಾವುದು? ತದ್ದಿತ ನಾಮ ಪುಲ್ಲಿಂಗ. ನೋಡಿ, ಬಿಳಿಕ ಅಂದ್ರೆ ಪುಲ್ಲಿಂಗ. ನೆಕ್ಸ್ಟ್, ಹೀಗೆ ಕರಿ ಪ್ಲಸ್ ಕ, ಕರಿಕ. ನೆಕ್ಸ್ಟ್ ಇದೊಂದು ಆರ ಇದೆ ನೋಡಿ, ಇದು ಬಹಳ ಮುಖ್ಯ. ಇದು ಒಂದು ಆರ, ಕುಂಭ ಪ್ಲಸ್ ಆರ. ಇದು ಕುಂಭಾರ. ಕುಂಭಾರ ನೋಡಿ, ಕುಂಭ ಪ್ಲಸ್ ಆರ. ಇದು ಮೂಲದಲ್ಲಿ ಬೇರೆ ಬೇರೆ ವ್ಯಾಕರಣಕಾರರು ಬೇರೆ ಬೇರೆ ತರ ಸಂಶೋಧನೆಗಳಾಗಿವೆ. ಇದರ ಮೂಲ ರೂಪ ಹಿಂಗಿತ್ತು ಅಂತ ಹೇಳ್ತಾರೆ. ಸರಿ ಇರ್ಬೋದು ಅದು. ನೋಡಿ ಹೆಂಗಿತ್ತು ಇದು. ಕುಂಭ ಪ್ಲಸ್ ಕಾರ, ಕುಂಭಕಾರ. ಕುಂಭಕಾರ ಹೋಗಿ ಕನ್ನಡಿಗರ ಬಾಯಲ್ಲಿ ನಿಷ್ಪತ್ತಿಯಾಗಿ ಮಾಪ್ರಾಣಯುಕ್ತವಾದ ಸಂಸ್ಕೃತ ಪದ ಇದೆ. ಅದು ಕನ್ನಡಿಗರ ಬಾಯಲ್ಲಿ ಮಾಪ್ರಾಣ ಇದ್ದು ಅಲ್ಪಪ್ರಾಣ ಆಗ್ತವೆ, ಒತ್ತಕ್ಷರದ್ದು ಸಜಾತಿ ಆಗ್ತವೆ, ಶಶ ಇದ್ದು ಸ ಆಗತ್ತೆ ಕನ್ನಡಿಗರ ಬಾಯಲ್ಲಿ. ಹಾಗೆ ಕುಂಭಕಾರ ಹೋಗಿ ಕುಂಭಾರ ಆಯ್ತು. ಈಗ ರೂಪಾಂತರಗಳು ಆಯ್ತು. ವೀರರಾಜಪೇಟೆ ಹೋಗಿ ವಿರಾಜಪೇಟೆ ಆಗತ್ತಲ್ಲ, ಹಂಗೆ ಸಿಂಧನೂರ್ ಅಂತ, ಚಿನ್ನೂರು ಅಂತ ಇರ್ತಾರಲ್ಲ, ಹಂಗೆ ರೂಪಾಂತರ ಪದ. ರೂಪಾಂತರ ಆಗಿದೆ ನೋಡಿ. ಕುಂಭಕಾರ ಇದ್ದು ಕುಂಭಾರ. ಇದು ನಾವು ಲೋಕರುಡಿಯಲ್ಲಿ ಕುಂಭಾರ, ಕಮ್ಮಾರ, ಚಮ್ಮಾರ ಹಿಂಗಂತೀವಿ. ಆರ ಪ್ರತ್ಯಯ ಅಂತ ಗುರುತಿಸಬಹುದು. ಆರ ಕನ್ನಡದ ಪ್ರತ್ಯಯವಾಗಿ ಆರ ಗುರುತಿಸಬಹುದು. ಆದ್ರ ಮೂಲ ಏನಾಗಿದೆ? ಕಾರವೇ ಆರ ಆಗಿ ಬದಲಾಗಿದೆ. ನೋಡಿ, ಹೊಸ ತರದ ಪದವಿದ್ದಾಗ ಕ್ವಶನ್ ಉದಾಹರಣೆ ಕೊಟ್ಟು ಕೇಳ್ಬಿಡ್ತಾನ ಅವನು. ಕುಂಭಾರ, ಇದು ಒಂದು ಕುಂಭಾರ ವ್ಯಕ್ತಿ. ವ್ಯಕ್ತಿ ಇರೋದ್ರಿಂದ ತದ್ದಿತಾಂತ ನಾಮ. ವ್ಯಕ್ತಿ ಇರೋದ್ರಿಂದ ಅಲ್ಲಿರೋ ಪ್ರತ್ಯೇಕ ಕಾರ ಅಥವಾ ಆರ. ಇಲ್ಲಿ ಕಾಣೋದ ಆರ. ರೂಪಾಂತರ ಹೊಂದಿದಾಗ ಕುಂಭ ಪ್ಲಸ್ ಕಾರ. ಕುಂಭದ ಕಾರ್ಯವನ್ನ ಮಾಡುವವನು ಕುಂಭಾರ. ಕುಂಭ ಅಂದ್ರೆ ಮಡಿಕೆ ಕಾರ್ಯ ಮಾಡುವವನು. ಕಮ್ಮಾರ ಕರ್ಮಕಾರ, ಕಂಬಾರ ಕರ್ಮಕಾರ, ಕಂಬಾರ. ಚಮ್ಮಾರ ಚರ್ಮಕಾರ, ಚರ್ಮಕಾರ, ಚಮ್ಮಾರ. ನೋಡಿ ಹೇಗಿದೆ ಪದಗಳೆಲ್ಲ. ಈ ರೂಪ ಇವೆಲ್ಲ ವ್ಯಕ್ತಿಗಳು, ಇವರೆಲ್ಲ. ಕುಂಬಾರ ಗುಂಡಯ್ಯನರಗಳೇ ಅಂತೀವಿ ನೋಡಿ. ಕುಂಬಾರ ವೃತ್ತಿ ಕೇಂದ್ರಿತ, ವೃತ್ತಿ ಆಧಾರಿತವಾದ ನಾಮಪದ, ನಾಮವಾಚಿಗಳು, ತದ್ದಿತಾಂತ ನಾಮವಾಚಿಗಳು. ಇವೆಲ್ಲ ಪುಲ್ಲಿಂಗವಾಚಿ. ಒಂದ್ ನೆನ್ಪಿಡಿ, ಇವೆಲ್ಲ ತದ್ದಿತಾಂತ ನಾಮ ಪ್ರತ್ಯಯಗಳು ನೆನ್ಪಿಡಿ. ತದ್ದಿತಾಂತ ನಾಮ ಪ್ರತ್ಯಯಗಳು ಸೇರಿ ತದ್ದಿತಾಂತ ನಾಮ ಪದಗಳಾತು. ತದ್ದಿತಾಂತ ನಾಮ ಪದ, ತದ್ದಿತಾಂತ ನಾಮ. ಇವು ನಾಮ ಅಂದ್ರೆ ವ್ಯಕ್ತಿ ಬರ್ಬೇಕು ಒಂದೇದು. ಎರಡನೇದು ಪ್ರತ್ಯಯಗಳು ನೆನ್ಪಿಡಿ. ಮೂರನೇದು ಈ ಪ್ರತ್ಯಯಗಳು ಪುಲ್ಲಿಂಗವಾಚಿ ಪ್ರತ್ಯಯಗಳಾಗಿದೆ. ಸ್ಟಡಿ ಸರ್ಕಲ್ ಕೊಪ್ಪಳ ಆನ್ಲೈನ್ ತರಗತಿಗಳು ನಡೀತಾ ಇದ್ದಾವೆ. GPSTR, HSTR ಪೇಪರ್ 1 ಸಂಬಂಧಪಟ್ಟಂಗೆ ಕಂಪ್ಲೀಟ್ ನಿಮಗೆ ಒಂದೇ ಪೇಪರ್ ಸಿಗುತ್ತೆ. ಜೊತೆಗೆ ಓವರ್ ಆಲ್ ಕೋರ್ಸ್ ಸಹ ನಮ್ಮಲ್ಲಿ ಲಭ್ಯ ಇದೆ. ಸಮಾಜ ವಿಜ್ಞಾನ ಕೋರ್ಸ್, ಅದ್ರ ಜೊತೆಗೆ ಗಣಿತ ವಿಜ್ಞಾನ,
PSTR ಸಂಬಂಧಪಟ್ಟಂಗೆ GPSTR ಗಣಿತ ವಿಜ್ಞಾನ ಶಿಕ್ಷಕ, ಜೀವ ವಿಜ್ಞಾನ ಶಿಕ್ಷಕ, PSTR ಹೀಗೆ ಆನ್ಲೈನ್ ತರಗತಿಗಳು ನಡೀತಾ ಇದ್ದಾವೆ. ನಿಮಗೆ ಆಸಕ್ತರು ಕೆಳಗಡೆ ಬರುತ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ. ಜಸ್ಟ್ ಮಾಹಿತಿಗಾಗಿ ನಿಮಗೆ ಕ್ಲಿಯರ್ ಆಗಿ ಸಿಗ್ತದೆ ನೋಡಿ. ಇಲ್ಲಿವರೆಗೂ ನಾನು ಹಂಗ ಹಂಗ ಜನರಲ್ ಆಗಿ ಪಾಠ ಮಾಡಿದ್ರೆ ನನ್ಗೆ ಸಮಾಧಾನ ಇರಲ್ಲ. ಈಗ ನಿಮ್ ಸಲುವಾಗಿದೆ. ತದ್ದಿತ ನಾಮ, ನಾಮ ಪ್ರಕೃತಿಗೆ ಈಗಿತ್ತಲ್ಲ ಅದೇ ಗಾರಾಕಾರ ಈಗವಂತ ಒಳ ಅಡಿಗ ಆನೆ ಉಳಿಸ್ತಾ ಎಂಬ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತ ಅಂತ ನಾಮ ಎನಿಸುವುದು. ತದ್ದಿತ ಅಂತ ನಾಮ ಎನಿಸುವುದು. ಸರಿ, ಇದು ಈಗಿದ್ದೆ ಉದಾಹರಣೆ. ಗಾರ ಅನ್ನೋದು ಮೋಸವನ್ನ ಮಾಡುವವನು, ಅವನು ಗಾರ. ಆ ಕೆಲಸ ಮಾಡೋವನು ಗಾರ, ಅವನು ಮೋಸಗಾರ. ಮೋಸ ಮಾಡ್ತಾನಲ್ಲ, ಇಲ್ಲಿದೆ ಮೋಸ ಇದೆ, ಇಲ್ಲಿ ಮೋಸ. ಗಾರವಂತ ಮೋಸಗಾರ. ನೋಡಿ, ಕಾರ ಓಲೆಯನ್ನ ತರುವವನು ಓಲೆಕಾರ. ಹಿಂಗ್ ಕೊಟ್ಟು ಏನಾರ ಡ್ಯಾಶ್ ಕೊಟ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಹೊಸ ಮಾದರಿ ಕ್ವಶನ್ ಇದೆ. ಹಿಂಗ್ ಕೊಟ್ಟು ಮುಂದೆ ಡ್ಯಾಶ್ ಕೊಡ್ತಿರ್ತಾನ ನಾವು, ಅದರ ಸಲುವಾಗಿದೆ. ಈಗ ಅನ್ನೋದು ಇವೆಲ್ಲ ಪುಲ್ಲಿಂಗವಾಚಿ ತದ್ದಿತ ಅಂತ ನಾಮ ಪ್ರತ್ಯಯಗಳು. ಕನ್ನಡವನ್ನ ಬಲ್ಲವನು ಕನ್ನಡಿಗ. ನೋಡಿ, ಈಗ ಅಂದ್ರೆ ಬಲ್ಲವನು, ಇಲ್ಲಿ ಈಗ ಅಂದ್ರೆ ಬಲ್ಲವನು, ಇಲ್ಲಿ ಕಾರ ಅಂದ್ರೆ ತರುವವನು, ಇಲ್ಲಿ ಗಾರ ಅಂದ್ರೆ ಮಾಡುವವನು. ಆ ಅರ್ಥ ಹೆಂಗ್ ಹೊಂದುತ್ತೋ ಹಂಗ್ ಹೊಂದಿಸ್ಬೇಕು. ಇದು ಅಂತಿರಲ್ಲ. ನೆಕ್ಸ್ಟ್ ಹಾಡಿಗ. ನೋಡಿ, ಅಡಿಗ ಅಲ್ಲದ ಆಡಿಗ. ಹಾವನ್ನ ಆಡಿಸುವವನು. ಇಲ್ಲಿ ಅಡಿಗ ಅಂತ ಬಳಸ್ಬಾರ್ದು ನಾವು, ಅಡಿಗ ಬಳಸ್ಬಾರ್ದು. ಹಾವನ್ನ ಆಡಿಸುವವನು ಆಡಿಗ ಅಂತ ಆಡಿಸುವ ಕಾರ್ಯ ಮಾಡುವ. ಈಗ ಇಲ್ಲಿದೆ, ಇದ್ರಾಗ ಆಡು ಅನ್ನೋ ಪದ ಸೇರಿದೆ. ಆಡು ಪ್ಲಸ್ ಈಗ ಆಡಿಗ ಅಂದ್ರೆ ಆಡಿಸುವ ಕೆಲಸ. ಹಾವನ್ನ ಆಡಿಸುವ ಕೆಲಸ ಮಾಡ್ತಾನೆ ಆವಾಡಿಗ ಒಂದು ತದ್ದಿತ ಅಂತ ನಾಮ ಪದ. ತದ್ದಿತ ಅಂತ ನಾಮ. ತದ್ದಿತ ಅಂತ ನಾಮದಲ್ಲಿ ಪ್ರತ್ಯಯ ಆಡಿಗ, ತದ್ದಿತ ಪ್ರತ್ಯಯ. ಇದರಲ್ಲಿರೋ ನಾಮ ಪ್ರಕೃತಿ ಆವು ನಾಮ ಪ್ರಕೃತಿ ಆಡಿಗ. ಪ್ರತ್ಯಯ ಎಂತ ಪ್ರತ್ಯಯ? ತದ್ದಿತ ಪ್ರತ್ಯಯ. ತದ್ದಿತ ಪ್ರತ್ಯಯದಲ್ಲಿ ಯಾವ ಪ್ರತ್ಯಯ? ತದ್ದಿತ ಅಂತ ನಾಮ ಪ್ರತ್ಯಯ. ತದ್ದಿತ ಅಂತ ನಾಮದಲ್ಲಿ ಯಾವ ಪ್ರತ್ಯಯ? ತದ್ದಿತ ಅಂತ ನಾಮ ಪುಲ್ಲಿಂಗವಾಚಿ ಪ್ರತ್ಯಯ. ಪುಲ್ಲಿಂಗಕ್ಕೆ ಮಾತ್ರ ಬಳಸ್ತಾರೆ ಇವನ್ನೆಲ್ಲ. ಆವಾಡಿಗ. ನೆಕ್ಸ್ಟ್ ವಂತ. ಗುಣವನ್ನು ಹೊಂದುವವನು ಗುಣವಂತ. ವಂತ ಅಂದ್ರೆ ಹೊಂದಿದವನು. ನೋಡಿ, ಹಿಂಗಿದೆ ವ್ಯಕ್ತಿವಾಚಕ. ವಂತ ಎಂಬುದು ಒಂದು ಪ್ರತ್ಯಯ. ಎಂತ ಪ್ರತ್ಯಯ? ತದ್ದಿತ ಪ್ರತ್ಯಯ. ತದ್ದಿತದಲ್ಲಿ ಯಾವ್ದು? ನಾಮ ವಿಭಕ್ತಿ ಪ್ರತ್ಯಯ. ಸಾರಿ, ತದ್ದಿತದಲ್ಲಿ ತದ್ದಿತ ನಾಮ ಪ್ರತ್ಯಯ. ತದ್ದಿತ ನಾಮದಲ್ಲಿ ಯಾವ್ದು? ತದ್ದಿತ ನಾಮ ಪುಲ್ಲಿಂಗವಾಚಿ ಪ್ರತ್ಯಯ. ಈ ಹಿಂದೆ ಕನ್ಫರ್ಮ್ ಮಾಡ್ತೀನಿ, ಆಮೇಲೆ ಉದಾಹರಣೆ ಹೇಳ್ತೀನಿ. ಹೇಳಿ ರಿಹರ್ಸಲ್ ಮೆಥಡ್ ಉಳಿದು ಬಿಡುತ್ತೆ. ಮತ್ತೆ ಯಾಕೆ ಓದ್ತೀರಾ? ಇಲ್ಲಿ ಓದ್ತಾ ಇದೀವಲ್ಲ ನಾವು. ಮತ್ತೊಂದು ಕನ್ನಡ ನಾನು ಒಂದ್ ಗಂಟೆ ಪಾಠ ಮಾಡಿ ಮತ್ತೊಂದು ಗಂಟೆ ಓದ್ಬೇಕು ನೀವು. 5 ನಿಮಿಷ ನೋಡ್ಬೇಕು ಅಷ್ಟೇ. ಅದನ್ನ ಪ್ರತಿಯೊಂದು ಹಂಗೆ ಪಾಠ ಅಂದ್ರೆ ಹಂಗಿದ್ರೆ ಅದಕ್ಕೆ ಪಾಠ ಅನ್ನೋದು ಬೋಧನೆ ಅಂದ್ರೆ ಅದು. ನಾವ್ ಎಷ್ಟೊತ್ತು ಪಾಠ ಮಾಡಿರ್ತೀವಿ, ಮತ್ತೆ ನೀವು ಅಷ್ಟೊತ್ತು ಓದಿದ್ರೆ ಅದನ್ನೇ ಕೇಳೋದು ಪಾಠನ. ಹಂಗೆಲ್ಲ ಮಾಡಬಾರ್ದು. ನೀವು ಓದ್ಕೊಂಡು ಕೂತ್ ಬಿಡ್ಬೇಕಲ್ಲ, ಪಾಠಕ್ಕೆ ಯಾಕೆ ಜಾಯ್ನ್ ಆಗ್ಬೇಕು. ನೆಕ್ಸ್ಟ್ ಒಳ. ಮಡಿಯನ್ನ ಮಾಡುವವನು. ನೋಡು, ಮಾಡುವವನು. ಒಳ ಅಂದ್ರೆ ಮಾಡುವವನು. ಮಡಿ ಮಾಡುವವನು ವ್ಯಕ್ತಿ. ಮಡಿವಾಳ ಮಾಚಿದೇವ. ನೋಡಿ, ಮಡಿವಾಳ ಮಾಚಿದೇವ. ವಚನಕಾರ ಬಸವಣ್ಣ ಕಾರ. ವಚನಕಾರ ಬಸವಣ್ಣ ಕಾರ. ಓಲೆಕಾರ, ಸಾಹುಕಾರ, ಕೂಲಿಕಾರ, ಕಾರ. ಒಂದೊಂದು ಉದಾಹರಣೆ ತಗೊಂಡು ನೆಕ್ಸ್ಟ್ ಲಿಸ್ಟ್ ಕೊಟ್ಬಿಡ್ತೀವಿ, ಗೊತ್ತಾಗತ್ತೆ. ವಾಳ ಅಥವಾ ಒಳ ಅಥವಾ ವಾಳ. ನೋಡಿ, ಮಡಿವಾಳ. ಆಳಿ, ಇಲ್ಲಿಂದೇನು? ಜೂದಾಳಿ. ಜೂಜನ್ನ ಆಡುವವನು. ಇದಲ್ಲ, ಜೂಜನ್ನ ಆಡುವವನು. ಹಾಡುವವನಲ್ಲ, ಅದು ಜೂಡನ್ನ ಆಡುವವನು. ಜೂಜನ್ನ ಆಡುವವನು ಜೂದಾಳಿ. ಜೂಜಾಳಿ ಅಥವಾ ಜೂದಾಳಿ ಅಂತಾರೆ. ಜೂದಾಳಿ ಅಥವಾ ಜೂಜಾಳಿ ಅಂತಾರೆ ವ್ಯಕ್ತಿ ಅವನು. ನೆಕ್ಸ್ಟ್ ಗುಳಿ. ಲಂಚವನ್ನ ತೆಗೆದುಕೊಳ್ಳುವವನು. ಗುಳಿ ತೆಗೆದುಕೊಳ್ಳುವವನು. ಲಂಚ ಗುಳಿ. ನಂಬಿಕಸ್ತ. ನಂಬಿಕೆಯನ್ನು ಹೊಂದಿದವನು ನಂಬಿಕಸ್ತ. ಇಕ. ಕರಿಯನ್ನ ಉಳ್ಳವನು ಕರಿಕ. ಬಿಳಿಯನ್ನ ಉಳ್ಳವನು ಬಿಳಿಕ. ಕರಿಕ, ಬಿಳಿಕ. ನೆಕ್ಸ್ಟ್ ಆರ. ಕುಂಭಕಾರ. ಕುಂಭವನ್ನ ಮಾಡುವವನು. ಕುಂಭಕಾರ ಮಾಡುವವನು ಆರ. ಇದು ಮೂಲದಲ್ಲಿ ಆಗ್ಲೇ ಹೇಳಿದೆ ನಾನು, ಕುಂಭಕಾರ. ಕುಂಭದ ಕಾರ್ಯವನ್ನ ಮಾಡುವವನು ಕುಂಭಕಾರ. ಮಡಿಕೆಯ ಕಾರ್ಯ ಮಾಡುವವನು ನಂಗದ ಕುಂಭಕಾರ. ಆನೆಯ. 1ನೆಯ 2ನೆಯ 3ನೆಯ. ಆನೆಯ ಇದೆಯಲ್ಲ, ಆನೆಯ ಪ್ರತ್ಯಯ 1 ಅನ್ನೋದು ಸೇರಿಸ್ರಿ. 1ನೆಯ 2ನೆಯ 3ನೆಯ 4ನೆಯ 10ನೆಯ. 10ನೆಯ. ಆನೆಯ ಅನ್ಬಾರ್ದು, 10ನೆಯ. ನಿಷ್ಪತ್ತಿ ಆಗುತ್ತೆ ಅದು. ಈಗ 1 2 3 4 ಇವನ್ನೇ ಸಂಖ್ಯೆಯ ವಾಚಕ ಹೇಳಿದಿಲ್ಲ, ಆ ತರದಲ್ಲಿ ತಗೋಬಹುದು. ಈ ಟೋಟಲ್ ಲಿಸ್ಟ್ ನೋಡ್ಬಿಡಿ. ಇವನ್ ಕಂಡಪಟ್ಟ ಇದರಲ್ಲಿ ಕ್ವಶನ್ಸ್ ಇರೋ ಸಾಧ್ಯತೆಗಳು ಜಾಸ್ತಿ. ಎಲ್ಲ ಲಿಸ್ಟ್ ಸಿಕ್ಬಿಡುತ್ತೆ ನೋಡಿ ನಿಮಗೆ. ಈಗ ಏನ್ ಮಾತಾಡಿದ್ದಾರೆ ನೋಡಿ, ಒಂದನ್ನ 3 ತರ ಬೇರೆ ತರ ರಿವಿಷನ್ ಮೆಥಡ್ ಮಾಡ್ಬೋದು. ಗಾರ, ಬಳೆಗಾರ, ಹೂಗಾರ, ಮಾಲೆಗಾರ, ಕನಸುಗಾರ,
ಮೋಸಗಾರ, ಸಾಲಗಾರ, ಇನ್ನು ಅನೇಕ ಇತ್ಯಾದಿ ಅಂತ ತಗೋಬಹುದು. ಇಲ್ಲಿ ಇಷ್ಟೇ ಅಂತಲ್ಲ, ನಿಮಗೆ ಗಾರ ಪ್ರತ್ಯಯ ಬರ್ಬೇಕು. ಇಂಥವನ್ನ ಉತ್ತರ ಹಾಕೋ ಮುಂದೆ ನೀವೇನ್ ಕನ್ಫರ್ಮ್ ಮಾಡ್ಕೋಬೇಕು, ಮಾಲೆ, ಬಳೆ, ಹೂವು ಇವು ನಾಮ ಪ್ರಕೃತಿ ಇರ್ಬೇಕು, ಆವಾಗ ಗಾರ ಸೇರ್ಬೇಕು. ಹಿಂಗಿತ್ತಂತಿಟ್ರಿ, ಆಗಾರ ಅಂತಿತ್ತಂತಿಟ್ರಿ, ಆಗಾರ ಅಂತಿತ್ತಂತಿಟ್ರಿ, ಇದನ್ನ ನೀವೇನ್ ಬರೆಸಿದಂತ ನಾಮ ಅನ್ಬಾರ್ದು. ಯಾಕಂದ್ರೆ ಗಾರ ಕಾಣುತ್ತೆ, ಆದ್ರೆ ಇದರಲ್ಲಿ ಏನ್ ಸೇರ್ಬೇಕು, ನಾಮ ಪ್ರಕೃತಿ ಇರ್ಬೇಕು. ಅರ್ಥ ಆಯ್ತಾ ಇಲ್ವಾ? ಸುಮ್ನೆ ನಾವು ಬರೀ ಗಾರ ನೋಡ್ಕೊಂಡು ಉತ್ತರ ಹಾಕ್ಬಾರ್ದು. ಎಲ್ಲರೂ ಜನರಲ್ ರೀಡಿಂಗ್ ಮಾಡಿರ್ತಾರ. ಜನರಲ್ ರೀಡಿಂಗ್ ಮಾಡಿದವರು ಯಶಸ್ವಿ ಆಗೋ ಸಾಧ್ಯತೆಗಳು ಕಡಿಮೆ ಇರ್ತಾವ, ಕಡಿಮೆ ಆಗ್ತಾರ ಅವ್ರು. ಸ್ಪೆಸಿಫಿಕ್ ರೀಡಿಂಗ್ ಯಾರು ಮಾಡ್ತಾರೋ ಅವ್ನು ಟಾಪ್ ಅಲ್ಲಿ ಇರ್ತಾನೆ, ಮತ್ತೆ ನೇಮಕಾತಿ ಹೊರ ಬರಕ್ ಚಾನ್ಸ್ ಇರಲ್ಲ ಅವ್ನು. ಈ ಸ್ಪೆಸಿಫಿಕ್ ರೀಡಿಂಗ್ ಈ ಗಾರ ಕಾರ ಅಂತ ಓದ್ಕೊಂತ ಹೋಗಿ ಈಗ ಆಗಾರ ಅಂತ ಕೊಟ್ರೆ, ಗಾರ ಐತಲ್ಲ ಸರ್ ಅಂತ ಹಿಂಗ ಹಾಕ್ಬಿಟ್ರೆ ಅಲ್ಲ, ಹಂಗಿರಲ್ಲ. ನಾನು ಹೇಳ್ತೀನಿ, ಇಲ್ಲಿ ನೀವು ನಾಮಪದ ಇದು ಗಾರ ಯಾವ್ದ್ರ ಜೊತೆ ಸೇರ್ಬೇಕು, ನಾಮ ಪ್ರಕೃತಿಯನ್ನು ಸೇರ್ಬೇಕು. ನಾಮ ಪ್ರಕೃತಿ ಐತೆ ಇಲ್ಲ ಕನ್ಫರ್ಮ್ ಮಾಡ್ಕೋಬೇಕು. ನಾಮ ಪ್ರಕೃತಿ ಇಲ್ಲ ಇದು, ನಾಮ ಪ್ರಕೃತಿನೇ ಅಂದ್ರೆ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ ಬರ್ಬೇಕು. ಇಲ್ಲಿ ನೋಡಿ, ಮಾಲೆ ನಾಮ ಪ್ರಕೃತಿ, ಅರ್ಥವುಳ್ಳ ಪದ. ಕನಸು ಅರ್ಥವುಳ್ಳ ಪದ. ಮೋಸ ಅರ್ಥವುಳ್ಳ ಪದ. ಸಾಲ ಅರ್ಥವುಳ್ಳ ಪದ. ಸಾಲ ಮಾಡೋನು ಸಾಲಗಾರ, ಮೋಸ ಮಾಡೋನು ಮೋಸಗಾರ, ಕೂಲಿ ಮಾಡೋನು ಕೂಲಿಗಾರ, ಕನಸು ಕಾಣೋನು ಕನಸುಗಾರ, ಮೋಜು ಮಾಡೋನು ಮೋಜುಗಾರ. ನೋಡಿ, ಹೂ ಮಾರೋನು ಹೂಗಾರ, ಬಳೆ ಮಾರೋನು ಬಳೆಗಾರ. ನೋಡಿ, ಗಾರ ಹಿಂಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ಉತ್ತರ ಅವಸರ ಮಾಡಬಾರ್ದು. ಅವ್ರ ಕೆಲವು ಆಯ್ಕೆಯನ್ನು ಹಿಡಿದು ಬಿಟ್ಟಿರ್ತಾರೆ. ಈ ಕಾನ್ಸೆಪ್ಟ್ ಕೇಳಿದ್ರೆ ಇವ್ರಿಗೆ ತದ್ದಿತಾನು ಚೆನ್ನಾಗಿ ಗೊತ್ತಿದ್ದಂಗೆ. ಪುಲ್ಲಿಂಗವಾಚಿ ಗಾರ ತದ್ದಿತಾಂತ ನಾಮ ಪುಲ್ಲಿಂಗವಾಚಿ ಪ್ರತಿ ಹೇಳ ಬಂದ್ಬಿಟ್ರೆ ಕನ್ಫರ್ಮ್ ಗೊತ್ತೈತಿ ಇವನಿಗೆ ಅಂತ. ಓ, ಈತನಿಗೆ ನಾವು ಶಿಕ್ಷಕನಾಗ ಕೊಡ್ಬೋದು, ಈತನ ನಾವು ಕ್ಲರ್ಕ್ ಅನ್ ಮಾಡ್ಬೋದು, ಈ ಗ್ರೂಪ್ ಸಿಗೆ ಈತನ್ ತಗೋಬಹುದು ಅಂತ ಅನ್ಸುತ್ತೆ. ಭಾಷೆಯಲ್ಲಿ ಹಿಡಿತಾ ಇದೆ ಅಂತ ಒಂದೇ ಪ್ರಶ್ನೆ, 10 ಪ್ರಶ್ನೆ ಕೇಳಿ ನಮ್ ಜ್ಞಾನ ಕಂಡಿಡಿಬೇಕಾಗಿಲ್ಲ. ಒಂದೊಂದೇ ಎರಡೆರಡು ಕಾನ್ಸೆಪ್ಟ್, ಎರಡೆರಡು ಚಾಪ್ಟರ್ ಮಿಕ್ಸ್ ಮಾಡಿ ಕೇಳೋದು. ಚಾಪ್ಟರ್ 2 ಕವರ್ ಆಗಿರ್ತೈತಿ, 1 ಮಾರ್ಕ್ಸ್ ಬರ್ತಿರ್ತೈತಿ. ಒಮ್ಮೆ ಅವ್ನು ನೌಕರಿ ಕೊಡಿಸೋ ಪ್ರಶ್ನೆಗಳಾಗಿರ್ತಾವ ನಮ್ಮ, ಅಂದ್ರೆ ಕ್ಲಿಸ್ಟ್ ಇರ್ತಾವ ಅಂತ. ಹಂಗಂದ್ರ ಆ ಕ್ಲಿಸ್ಟ್ ಏರಿಯಾನ ಚೆನ್ನಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಸೇಮ್ ಹಂಗೆ ಇದು ಲಿಸ್ಟ್ ನೋಡ್ಕೊಂಡ್ಬಿಡಿ, ಬಹಳ ಚೆನ್ನಾಗಿದೆ. ನಾವು ಒಂದೊಂದೇ ಬಿಡಿಯಾಗಿ ಅಂಶವನ್ನು ಹೇಳ್ತೀನಿ. ನನ್ನ ಟೀಚಿಂಗ್ ಮೆಥಡ್ ನಿಮ್ ಗಮನ ಬರ್ತಾ ಇದೆ. ಕಾರ, ಕೂಲಿಕಾರ, ಛಲಗಾರ. ನೋಡಿ, ಛಲಗಾರ ಇಲ್ಲಿ ಬರ್ಬೇಕು, ಗಾರದಲ್ಲಿ ಮಿಸ್ಟೇಕ್ ಆಗಿದೆ. ಇಲ್ಲಿ ಗಾರ ಬರ್ಬೇಕು, ಪಾಲುಗಾರ ಇಲ್ಲೇ ಬರ್ಬೇಕು. ಕೂಲಿಕಾರ, ಅಂಗಡಿಕಾರ, ಓಲೆಕಾರ, ಕೋಲುಗಾರ, ಗುರಿಕಾರ. ಕಾರ ಇದೆ ನೋಡಿ, ವ್ಯಕ್ತಿವಾಚಕ ಅಂತ. ನೆಕ್ಸ್ಟ್ ಇಲ್ಲಿ ಈಗ ಕನ್ನಡಿಗ, ಗಾಣಿಗ, ಶಿಲ್ಪಿಗ, ಅಡಪಿಗ, ಗಂಧಿಗ, ಕಬ್ಬಿಗ, ಕಾವ್ಯವನ್ನು ಬರೆಯುವವನು ಕಬ್ಬಿಗ, ಅಡಿಗೆ ಮಾಡೋ ಕೆಲಸ ಮಾಡ್ತಾನೆ ಬಾಣಸಿಗ, ಚೆನ್ನಿಗ. ಈಗ ಪ್ರತಿ ವ್ಯಕ್ತಿ, ಚೆನ್ನಿಗ ಅನ್ನೋ ವ್ಯಕ್ತಿ, ಕಬ್ಬಿಗ ಅನ್ನೋದು ವ್ಯಕ್ತಿ. ಪಂಪನು ಕನ್ನಡದ ಮೊದಲ ಕಬ್ಬಿಗನಾಗಿದ್ದಾನೆ ವ್ಯಕ್ತಿ. ಗಂಧಿಗ, ಅಡಪಿಗ, ಶಿಲ್ಪಿಗ, ಶಿಲ್ಪ ಕಾರ್ಯವನ್ನು ಮಾಡುವ ಶಿಲ್ಪಿಗ, ಗಾಣದ ಕೆಲಸ ಮಾಡೋನು ಗಾಣಿಗ. ಹಿಂಗೆ ಕನ್ನಡ ಬಲ್ಲವನು ಕನ್ನಡಿಗ. ಈಗ ಪ್ರತ್ಯಯವಂತ ನೋಡಿ. ಆಡಿಗ, ಹೂವಾಡಿಗ, ಆವಾಡಿಗ. ವಂತ ಹಣವಂತ, ಗುಣವಂತ, ಸಿರಿವಂತ. ಇದು ಶ್ರೀಮಂತ ಅಂತ ಅಂದ್ಬಿಡ್ತೀವಿ. ಶ್ರೀ ಅನ್ನೋ ಸಂಸ್ಕೃತ ಪದ, ಶ್ರೀಮಂತ. ಲಿಂಗವಂತ, ಶೀಲವಂತ. ಶೀಲ, ಗುಣ, ಲಿಂಗ, ಸಿರಿ, ಗುಣ ಇವೆಲ್ಲ ನಾಮ ಪ್ರಕೃತಿ. ಅಲ್ಲಿ ವಂತ ಸೇರಿದೆ. ಇಲ್ಲಿ ಒಳ, ವಾಳ, ಗೋವಳ, ಮಡಿವಾಳ, ಅಡಪವಳ. ಒಳ ಮತ್ತು ವಾಳ. ಓದಾಳಿ, ಜೂದಾಳಿ, ವಾಚಾಳಿ, ಮಾತಾಳಿ. ಗುಳಿ, ಲಂಚಗುಳಿ, ಆಟಗುಳಿ, ಸಾಲಗುಳಿ. ಸಾಲ ಮಾಡೋದ್ರಲ್ಲಿ ಸಿಗಾಕೊಂಡವನು ಸಾಲಗುಳಿ, ಆಟ ಆಡೋನು ಆಟಗುಳಿ, ಲಂಚ ತಗೊಳ್ಳೋ ಲಂಚಗುಳಿ. ನಂಬಿಕಸ್ಥ, ಗೃಹಸ್ಥ, ವ್ಯಾಪಾರಸ್ಥ, ರೊಕ್ಕಸ್ಥ. ವ್ಯಾಪಾರ ನಾಮ ಪ್ರಕೃತಿ. ಸ್ಥ ವ್ಯಾಪಾರ ಮಾಡೋನು ವ್ಯಾಪಾರಸ್ಥ. ನೋಡಿ, ಇವರೆಲ್ಲ ವ್ಯಕ್ತಿ. ರೊಕ್ಕ ಹೊಂದಿದವನು ರೊಕ್ಕಸ್ಥ. ಜ್ಞಾನ ಹೊಂದಿದವನು ಜ್ಞಾನಸ್ಥ ಅಂದ್ರೆ ನೀವು ಹೊಸ ಪದಗಳನ್ನ ಸೃಷ್ಟಿ ಮಾಡ್ಬೇಕು, ಏನಾಗಲ್ಲ. ನೀವು ವ್ಯಾಕರಣ ಪುಸ್ತಕ ಇದ್ದದ್ದ ಕೇಳ್ತಾನ, ಹಂಗೇನಿಲ್ಲ. ಸ್ಥ ಪತ್ತೆ ಬರ್ಬೇಕು. ಜ್ಞಾನವನ್ನ ಜ್ಞಾನ. ನಾವು ಪ್ರಕೃತಿ ಹೊಂದಿದವನು ಜ್ಞಾನ ಹೊಂದಿದವ ಜ್ಞಾನಸ್ಥ. ನಂಬಿಕೆ ಹೊಂದಿದವ ನಂಬಿಕಸ್ಥ. ವ್ಯಾಪಾರ ಮಾಡೋನು ವ್ಯಾಪಾರಸ್ಥ. ನೋಡಿ, ವ್ಯಕ್ತಿವ ಇವೆಲ್ಲ ವ್ಯಕ್ತಿಗಳು ಕಾಣ್ತಾರೆ. ಅದಕ್ಕೆ ನೀವು ತದ್ದಿತ ಅಂತ ನಾಮ ಅನ್ಬೇಕು. ಗಾರಕಾರ, ಈಗವಂತ, ಒಳಡಿಗ, ಆನೆಯಸ್ಥ, ಗುಳಿ, ಆಳಿ ಇವು ಪ್ರತ್ಯಯಗಳು ಸೇರ್ತಾವೆ. ಇವು ತದ್ದಿತ ಪ್ರತ್ಯಯಗಳು. ತದ್ದಿತ ಅಂತ ನಾಮ ಪ್ರತ್ಯಯ, ತದ್ದಿತ ನಾಮ ಪುಲ್ಲಿಂಗವಾಚಿ ಪ್ರತ್ಯಯ. ನೆಕ್ಸ್ಟ್ ಕ್ರೀಕ, ಬಿಳಿಕ ವ್ಯಕ್ತಿ. ಹೊಸ ಪದಗಳು ಈಗ ಗೊತ್ತಿಟ್ಕೊಳ್ಳಿ. ಆರ, ಕುಂಬಾರ, ಕಂಬಾರ, ಚಮ್ಮಾರ. ನೋಡಿ, ಕುಂಭ ಕಾರ್ಯ ಮಾಡುವನು ಕುಂಬಾರ. ಚರ್ಮ ಕಾರ್ಯ ಮಾಡುವಂತ ಕರ್ಮ ಕಾರ್ಯ ಕಮ್ಮಾರ. ಚರ್ಮ ಕಾರ್ಯ ಚಮ್ಮಾರ. ಕುಂಭಕಾರ, ಕರ್ಮಕಾರ, ಚರ್ಮಕಾರ ಮೂಲ ರೂಪ ಇದ್ವು. ಇಲ್ಲಿ ಕಾರ ಹೋಗಿ ಆರ ಆಗಿದೆ. ಅದಕ್ಕೆ ಆರ ಪ್ರತ್ಯಯ ಕೇಳಬಹುದು ಅಂತ ಸುಮ್ಮನೆ ಗೆಸ್. ಆನೆ 1ನೇ, 2ನೇ, 3ನೇ, 4ನೇ, 10ನೇ ಮುಗೀತು ನೋಡಿ. ಹಿಂಗ ಬೇರೆ ಬೇರೆ ಮಾದರಿ ತಗೊಂಡು ಇಷ್ಟನ್ನ ಅರ್ಥ ಮಾಡಿಸೋ ಸಲುವಾಗಿ ಬೇರೆ ಬೇಸಿಕ್ ಆಗಿ ಬಂದೆ ನಾನು. ಅಂದ್ರೆ ಏನೂ ಗೊತ್ತಿರ್ಲಾರ್ದ ಪಾಠ ಕೇಳಕ್ ಕುಂತ್ರು, 10 ವರ್ಷ ಗ್ಯಾಪ್ ಆದವ್ರು ಪಾಠ ಕೇಳಿದ್ರು.
ಇವತ್ತು ನಾನು ಕನ್ನಡ ಕಲಿಯಕ್ ಬಂದೀನಿ ಅನ್ನೋರ್ಗು ಅರ್ಥ ಆಗಂಗ ಪಾಠ ಮಾಡೋ ಶೈಲಿ. ಗೊತ್ತಿದ್ದವ್ರಿಗೆ ಏನಪ್ಪಾ ಇದು ಗೊತ್ತೈತಿ ಮತ್ತೆ ಹೇಳ್ತಾರಂತ ಅನಿಸ್ತಿರ್ಬೋದು, ಆದ್ರೆ ಒಂದು ಕನ್ಫರ್ಮ್ ಆಗ್ಬಿಡುತ್ತಲ್ಲ ಮತ್ತೆ ಓದಂಗಿಲ್ಲಲ್ಲ ನೀವು. ಸಿಲ್ಲಿ ಮಿಸ್ಟೇಕ್ ಯಾರು ಮಾಡ್ತಾರೆ ಗೊತ್ತಂದ್ರೆ, ಬಹಳ ನಾನು ಜ್ಞಾನವಂತ ಗೊತ್ತೈತಿ ನನಗೆ ಓದಿನ ಅಂತಾರಲ್ಲ ಅಂತವ್ರೆ ಮಾಡ್ತೀವಿ, ನಾವೇ ಮಾಡ್ತೀವಿ ಒಂದು. ಯಾಕೆ ಕನ್ಫರ್ಮ್ ಇರಲ್ಲ, ಡೌಟ್ ಬಂದ್ಬಿಡ್ತದೆ. ಏನೆಲ್ಲ ಕವರ್ ಮಾಡಕ್ ಹೋಗಿ ಪಾಂಡಿತ್ಯ ಪ್ರದರ್ಶನ ಮಾಡಕ್ ಹೋಗ್ಬಿಡ್ತೀವಿ, ಒಂದು ಸಿಲ್ಲಿ ಮಿಸ್ಟೇಕ್ ಮಾಡ್ತೀವಿ. ಆ ತರದ ಕ್ಲಿಷ್ಟ ಇದ್ದು ಬರ್ತಾವ ನಮಗೆ, ಇವು ಮಿಸ್ಟೇಕ್ ಆಗ್ಬಾರ್ದು. ಓಕೆ, ನಾನು ವಾಸ್ತವಗಳನ್ನ ಮಾತಾಡ್ತಾ ಇರ್ತೇನೆ, ನೀವು ಅರಗಿಸ್ಕೊಳ್ಳೋಕೆ ಬೇರೆ ದಾರಿ ಇಲ್ಲ. ನಮ್ಮ ಉದ್ದೇಶ ಓದೋರೆಲ್ಲ ನೌಕರಿ ಆಗ್ಬೇಕು, ಕೇಳಿದವರೆಲ್ಲ ನೌಕರಿ ಆಗ್ಬೇಕು, ಚೆನ್ನಾಗಿ ತಿಳ್ಕೊಬೇಕು. ಬಹಳ ಮುಖ್ಯವಾಗಿ ತಿಳ್ಕೊಳ್ಳೋದು ಹಿಂಗೆ ವಿವರವಾಗಿ ಹೇಳಕ್ ಕಾರಣ, ನಾಳೆ ನಾವು ಮೇಸ್ಟರ್ ಆಗೋರು, ಕ್ಲರ್ಕ್ ಆಗೋರು, ಬೇರೆ ಬೇರೆ ಕಡೆ ಕೆಲಸ ಮಾಡ್ತೀವಿ. ಅಲ್ಲಿದ್ದ ವಿದ್ಯಾರ್ಥಿಗಳಿಗೆ, ಅಲ್ಲಿದ್ದ ವ್ಯಕ್ತಿಗಳಿಗೆ ನಮ್ಮ ಭಾಷೆಯನ್ನು ಹಂಚಿದ್ರೆ ಹಂಗೆ ಕನ್ನಡ ಬೆಳೀತೈತಿ. ಒಂದ್ ಬ್ಯಾಗ್ ಇರ್ಲಿಕ್ಕೆ ಜಯವಾಗ್ಲಿ ಅಂದ್ರೆ ಕನ್ನಡ ಬೆಳೆಯಲ್ಲ. ಚೆನ್ನಾಗಿ ಕಲಿಸಿದ್ರೆ ಕನ್ನಡ ಬೆಳೆಯುತ್ತೆ. ಚೆನ್ನಾಗಿ ಕಲಿಸೋದಕ್ಕೆ ಏನ್ ಬೇಕು? ಬೇಸಿಕ್ ಬೇಕು. ಈ ಬೇಸಿಕ್ ಗೊತ್ತಿದ್ರೆ ನೀವು ಎದ್ದು ಬಿದ್ದು ಕಲಿಸ್ತೀರಿ, ಅಷ್ಟರ ಕೆಲಸ ಕೊಡ್ರಿ ಮೇಸ್ಟರ್ಗಳು, ಎಷ್ಟರ ಕೆಲಸ ಕೊಡ್ರಿ ನಮಗೆ. ಅದ್ರ ಮಧ್ಯದಲ್ಲಿ ಕಲಿಸ್ತೀನಿ ತಡಿ ನಾನಂತ 1 ಗಂಟೆ ಇದ್ರೆ ಮಕ್ಳಿಗೆ ಚೆನ್ನಾಗಿ ಕಲಿಸ್ತೀವಿ ನೋಡಿ. ಬೇಸಿಕ್ ಕಲಿಸಿದ್ರೆ ಎಲ್ಲ ಮಕ್ಕಳು ತದ್ದಿತ ಅಂತ ಕೊಡೋದಂತ ಟಫ್ ಅಂತಾರೆ. ಏನು ಟಫ್ ಇರಲ್ಲ, ಅವು ಬೇಸಿಕ್ ನೋಡ್ಕೊಂಡ್ರೆಲ್ಲ ಟಫ್ ಇರ್ತದ. ಒಮ್ಮೆ ಮೇಲ್ ಪಾಠ ಮಾಡಿ ಬಂದ್ಬಿಡ್ತೀವಿ ನಾವು, ಯಾಕಂದ್ರೆ ನಮಗೆ ಕನ್ಫರ್ಮ್ ಇರಲ್ಲ. ಹಂಗಾಗ್ಬಾರ್ದು ಅನ್ನೋ ಕಾರಣಕ್ಕೆ ಅತ್ಯುತ್ತಮವಾಗಿ ಪಾಠ ಮಾಡಿದ್ರೆ ಆ ಮೂಲಕ ಕನ್ನಡವನ್ನು ಬೆಳೆಸಬಹುದು ಅಂತ, ಆ ಜ್ಞಾನವನ್ನು ಹಂಚಿದ್ರೆ ಅದು ವ್ಯವಸ್ಥಿತವಾಗಿ ನಮ್ಮ ಮಕ್ಕಳಿಗೆ ಮುಟ್ತತಿ ಅಂತ ಅಷ್ಟೇ. ಇದು ಸ್ತ್ರೀಲಿಂಗ ವಾಚಿ ಅಂತ ಹೇಳಿ ಈ ತರಗತಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಉಳಿದಿದ್ದ ಪ್ರಕಾರಗಳನ್ನ ಹೇಳೋಣ. ಈಗ ತದ್ದಿತಂತ ನಾಮ ಒಂದೇ ತಗೊಂಡಿದ್ದ ಅಂತ ನೆನ್ಪಿಟ್ಕೊಳ್ಳಿ. ತದ್ದಿತಂತ ನಾಮದಲ್ಲಿ ಸ್ತ್ರೀಲಿಂಗ ವಾಚಿ ಒಂದಷ್ಟೇ. ಸ್ತ್ರೀಲಿಂಗ ವಾಚಿ ತದ್ದಿತ ನಾಮ. ಈಗ ಪುಲ್ಲಿಂಗ ವಾಚಿ, ಗಾರಕಾರ ಈಗವಂತ ಪುಲ್ಲಿಂಗ ವಾಚಿ, ಇವು ಸ್ತ್ರೀಲಿಂಗ ವಾಚಿ. ನೋಡಿ, ಸ್ತ್ರೀಲಿಂಗದಲ್ಲಿ ಬರುವ ತದ್ದಿತ ಪ್ರತ್ಯಯಗಳು ಯಾವಂದ್ರ ಇತಿ, ಇತ್ತಿ, ಗಿತ್ತಿ, ತಿ, ಈ, ಎ. ನೋಡಿ, ಅದೇ ಈಗ ನಿಮಗೆ ಗಾರ, ಖಾರ, ಈಗ ಒಂದ ಒಳ ಬಂದ್ರ ಪುಲ್ಲಿಂಗ ವಾಚಿ ಪ್ರತ್ಯಯ ಅನ್ಬೇಕು. ಇಲ್ಲಿ ಇತಿ, ಇತ್ತಿ ಅಂತ ಬಂದ್ರ ಇತಿ, ಇತ್ತಿ ಅಂತ ಬಂದ್ರ ಸ್ತ್ರೀಲಿಂಗ ವಾಚಿ ಪ್ರತ್ಯಯ. ಇಲ್ಲಿ ನೋಡಿ, ಸ್ತ್ರೀಲಿಂಗ ವಾಚಿ ತದ್ದಿತ ಪ್ರತ್ಯಯ. ಅವ್ರ ಹಿಂಗ್ ಕೇಳಿದನು, ಇತಿ, ಇತ್ತಿ, ಗಿತ್ತಿ ಇವುಗಳು ಸ್ತ್ರೀಲಿಂಗವಾಚಿ ತದ್ದಿತ ಪ್ರತ್ಯಯ, ಪುಲ್ಲಿಂಗವಾಚಿ ತದ್ದಿತ ಪ್ರತ್ಯಯ, ಪುಲ್ಲಿಂಗವಾಚಿ ಭಾವನಾಮ ಪ್ರತ್ಯಯ, ಸ್ತ್ರೀಲಿಂಗವಾಚಿ ಭಾವನಾಮ ಪ್ರತ್ಯಯ. ನೋಡಿ, ಇವರು ವ್ಯಕ್ತಿನ ನೋಡಿ, ವ್ಯಕ್ತಿ ಕಾಣ್ತಾರ ನೋಡಿ. ಇತಿ ಬಂದ್ಬಿಟ್ರೆ ವ್ಯಕ್ತಿ, ಬೀಗತಿ ನೋಡು ಹೆಣ್ಣು ಸ್ತ್ರೀಲಿಂಗ, ಬ್ರಾಹ್ಮಣತಿ ಸ್ತ್ರೀಲಿಂಗ. ನೋಡಿ, ಇತ್ತಿ, ವಕ್ಕಲ, ವಕ್ಕಲಿಗ, ಇದನ್ನ ಬಿಡಿಸಿ ಹೇಳ್ತೀನಿ ನೋಡ್ರಿ. ವಕ್ಕಲಿಗ, ವಕ್ಕಲಿಗ ಪ್ಲಸ್ ಇತ್ತಿ. ನೋಡಿ, ವಕ್ಕಲಿಗ ಐತಿ, ಗ ಪ್ಲಸ್ ಇ ಸೇರಿದ್ರೆ ಗಿ ಆಯ್ತು, ಗಿತ್ತಿ ಅಂದ್ರೆ ವಕ್ಕಲ ಗಿತ್ತಿ. ಗ ಇ ಗಿತ್ತಿ. ನೋಡಿ, ಗಿತ್ತಿ ಅಂತ ಇಲ್ಲ, ಇಲ್ಲಿ ವಕ್ಕಲಿಗ ಐತಿ, ಗದಾಗ ಇತ್ತಿ ಸೇರತ್ತ, ಗದಾಗ ಇತ್ತಿ ಸೇರತ್ತ, ವಕ್ಕಲ ಗಿತ್ತಿ. ಇಲ್ಲಿ ನೋಡಿ, ಹಾಗೆ ಇತಿ, ಬೀಗತಿ, ಬ್ರಾಹ್ಮಣ ಇತಿ, ಬ್ರಾಹ್ಮಣ ಇತಿ ಇದೆ ನೋಡಿ, ಬ್ರಾಹ್ಮಣತಿ. ವಕ್ಕಲ ಇದು ಹೂವಾಡಿ ಗ, ಗ ಇದೆ ನೋಡಿ, ಗ ಇದ್ರೆ ಇತ್ತಿ ಇರುತ್ತೆ, ಅವಾಗ ಗಿತ್ತಿ ಆತ. ಗಾಣಿಗ, ಗಾಣಿಗ ವ್ಯಕ್ತಿ ಪುಲ್ಲಿಂಗ, ಗಾಣಗಿತ್ತಿ ಸ್ತ್ರೀಲಿಂಗ. ನೋಡಿ, ಅಗಸ ಗಿತ್ತಿನ, ಅಗಸ ಒಂದ್ ಪದ ಬೇರೆ ಇದೆ, ನಾಮ ಪ್ರಕೃತಿ ಇದೆ. ಗಿತ್ತಿ ಸಪರೇಟ್ ಇದೆ, ಇಲ್ಲಿ ಗಿತ್ತಿ ಸಪರೇಟ್ ಇಲ್ಲ, ಇತ್ತಿ ಜೊತೆ ಸೇರಿದೆ. ಯಾಕಂದ್ರೆ ಕೊನೆ ಗ ಬರ್ತಾ ಇದೆ, ವಕ್ಕಲಿ ಗ, ಹೂವಾಡಿ ಗ, ಗಾಣಿ ಗ ಇದೆ, ಗದಲ್ಲಿ ಇತ್ತಿ ಸೇರುತ್ತೆ. ಇಲ್ಲಿ ಗಿತ್ತಿ ಸಪರೇಟ್ ಇದೆ, ಅಗಸ ಬೇರೆ ಇದೆ, ಗಿತ್ತಿ. ನಾಯಿಂದ ಗಿತ್ತಿ ಕ್ಷೌರಿಕ ಅಂತ, ಇಕ ಸೇರಿದಾಗ ಕ್ಷೌರಿಕ ಇಕ. ನಾಯಿಂದ ಗಿತ್ತಿ, ಸೂಲ ಗಿತ್ತಿ, ಕಳಸ ಗಿತ್ತಿ. ನೋಡಿ, ಗಿತ್ತಿ ಸಪರೇಟ್ ಇದೆ, ಅದಕ್ಕೆ ಗಿತ್ತಿ ತಗೋಬೇಕು. ಇಲ್ಲಿ ಗ ಜೊತೆ ಈ ಸೇರಿದೆ, ಒಕ್ಕಲಿಗ, ಹೂವಾಡಿಗ, ಗಾಣಿಗ, ಗ ಜೊತೆ ಇತ್ತಿ. ಇಲ್ಲಿ ಬರೇ ಇತ್ತಿ ಸೇರಿದೆ. ನೆಕ್ಸ್ಟ್ ತಿ ಅಷ್ಟೇ, ಗೌಡ ತಿ, ಗೌಡತಿ, ಗೊಲ್ಲ ತಿ, ಗೊಲ್ಲತಿ, ಒಡ್ಡ ತಿ, ಒಡ್ಡತಿ, ಮಾಲೆ ಗಾರ್ತಿ, ಗಾರ್ತಿ, ಗಾರ ಇದ ಗಾರ್ತಿ ಆಯ್ತು. ಇದು ಸಪರೇಟ್, ಇದಕ್ಕೆ ಸಂಬಂಧ ಇಲ್ಲ. ಗಾರ್ತಿ ಸ್ತ್ರೀಲಿಂಗ ವಾಚಿ. ನೋಡಿ, ಅರಸ, ಅರಸ ಇದ್ದಿದ್ದು ಈ ಅಂತ, ಅರಸಿ, ಅಣುಗಿ, ಹೆಳವಿ, ಮುದುಕಿ, ಈ ಬಂತು ನೋಡಿ. ಎ ಬರುತ್ತೆ ನೆಕ್ಸ್ಟ್. ಜಾಣ, ಜಾಣೆ, ಜಾಣ ಪುಲ್ಲಿಂಗ, ಜಾಣೆ ಎ ಬಂತು. ಕುಳ್ಳ ಪುಲ್ಲಿಂಗ, ಕುಳ್ಳೆ. ಗುಣವಂತ ಪುಲ್ಲಿಂಗ, ಗುಣವಂತೆ ಸ್ತ್ರೀಲಿಂಗ, ಸ್ತ್ರೀಲಿಂಗವಾಚಿ ತದ್ದಿತ ನಾಮ. ಇದು ಬುದ್ಧಿವಂತ ತದ್ದಿತ ಅಂತ ನಾಮ ಪುಲ್ಲಿಂಗ, ಇದು ಬುದ್ಧಿವಂತೆ, ಅವಳು ಬುದ್ಧಿವಂತೆ ಸ್ತ್ರೀಲಿಂಗವಾಚಿ. ಅಂದ್ರ ಈ ಪ್ರತ್ಯಯಗಳು ಕೇಳ್ತಾನ ಅವನು. ಇತಿ, ಇತ್ತಿ, ಗಿತ್ತಿ, ತಿ, ಈ, ಎ ಇವುಗಳು ಸ್ತ್ರೀಲಿಂಗವಾಚಿ ತದ್ದಿತ ನಾಮ ಪ್ರತ್ಯಯಗಳು. ಸ್ತ್ರೀಲಿಂಗವಾಚಿ ತದ್ದಿತ ನಾಮ ಪ್ರತ್ಯಯಗಳು ಹಿಂಗ ಆಪ್ಷನ್ಸ್ ಕೊಡ್ತಾನೆ. ಪುಲ್ಲಿಂಗವಾಚಿ ತದ್ದಿತ ನಾಮ ಪ್ರತ್ಯಯಗಳು ಹಿಂಗ್ ಕೊಡ್ತಾನೆ. ನಾಮ ವಿಭಕ್ತಿ ಪ್ರತ್ಯಯಗಳು, ಕ್ರಿಯಾ ವಿಭಕ್ತಿ ಪ್ರತ್ಯಯ ಕೊಡ್ತಾನೆ. ಇವು ಸ್ತ್ರೀಲಿಂಗವಾಚಿ ತದ್ದಿತ ನಾಮ ಪ್ರತ್ಯಯಗಳು. ಪದ ಕೊಟ್ಟು ಕೇಳ್ತಾನ. ಹೂವಾಡ ಗಿತ್ತಿ, ಇದು ಒಂದು ತದ್ದಿತ ಅಂತ ಈ ಆಯ್ಕೆ ಸರಿ.
ನೆಕ್ಸ್ಟ್ ಬೇರೆ ಆಯ್ಕೆ ಕೇಳಿದ್ರೆ ಗೂವಾಡಗಿತ್ತಿದು ಒಂದು ತದ್ದಿತಾಂತ ನಾಮ, ಕೃದಂತ ನಾಮ, ತದ್ದಿತಾಂತ ನಾಮ. ತದ್ದಿತಾಂತ ನಾಮದಲ್ಲಿ ಯಾವುದು? ತದ್ದಿತಾಂತ ನಾಮ ಸ್ತ್ರೀಲಿಂಗವಾಚಿ ಪ್ರತ್ಯಯ, ತದ್ದಿತಾಂತ ನಾಮ ಪುಲ್ಲಿಂಗವಾಚಿ, ತದ್ದಿತಾಂತ ನಾಮ ಸ್ತ್ರೀಲಿಂಗವಾಚಿ ಪ್ರತ್ಯಯ, ಸ್ತ್ರೀಲಿಂಗವಾಚಿ ಪದ. ತದ್ದಿತಾಂತ ನಾಮ ಸ್ತ್ರೀಲಿಂಗವಾಚಿ ಪದ ಇದೆ. ಪ್ರತ್ಯಯ ಕೇಳಿದ್ರಿ, ಇವು ಪದ ಕೇಳಿದ್ರಿ. ಇವು ಇವೆಲ್ಲ ಪದಗಳು ತದ್ದಿತ ಪದಗಳು, ಇವೆಲ್ಲ ಪದಗಳು ತದ್ದಿತಾಂತ ನಾಮ ಪದಗಳು, ಇವೆಲ್ಲ ಪದಗಳು ತದ್ದಿತಾಂತ ನಾಮ ಸ್ತ್ರೀಲಿಂಗವಾಚಿ ಪದಗಳು. ಸ್ತ್ರೀಲಿಂಗವಾಚಿ ಪದಗಳು, ಸ್ತ್ರೀಲಿಂಗವಾಚಿ ಪ್ರತ್ಯಯಗಳು. ನೋಡಿ, ಕ್ವಶನ್ ಕೇಳಿದ್ರೆ ನಾನು ಮಾತಿನಲ್ಲಿ ಹೇಳ್ತಿರ್ತೀನಿ, ಗ್ರಹಿಸಿಬಿಡಿ. ಬೇಸಿಕ್ ಇದ್ರೆ ಗ್ರಹಿಸ್ತೀನಿ, ತೊಂದ್ರೆ ಇಲ್ಲ. ಇದ್ರ ಒಂದು ಪದ ಕೊಟ್ಟು ಕಳಸಗಿತ್ತಿ ಎಂಬುದು ಒಂದು, ಎಷ್ಟು ತರ ಕ್ವಶನ್? ಕಳಸಗಿತ್ತಿ ಎಂಬುದು ಒಂದು, ಇದು ಒಂದು ಪದ, ಇದು ಒಂದು ಶಬ್ದ, ಇದು ಒಂದು ವಾಕ್ಯ, ಇದು ಒಂದು ಅಕ್ಷರ, ಇದು ಒಂದು ಪದ. ಕಳಸಗಿತ್ತಿ ಇದು ಒಂದು ಎಂತ ಪದ? ಇದು ಒಂದು ನಾಮಪದ, ಇದು ಒಂದು ಕ್ರಿಯಾಪದ, ಇದು ಒಂದು ತದ್ದಿತ ಪದ. ನೋಡಿ, ತದ್ದಿತ ಪದ, ಇದು ಒಂದು ತದ್ದಿತ ಪದ. ಎರಡನೇ ಆಯ್ಕೆ ಕೊಡ್ತೀನಿ, 4 ಸೇಮ್ ಒಂದೇ ತರ ಆಯ್ಕೆ. ಕಳಸಗಿತ್ತಿ ಇದು ಒಂದು ತದ್ದಿತ ಪದ, ಕಳಸಗಿತ್ತಿ ಇದು ಒಂದು ತದ್ದಿತಾಂತ ನಾಮಪದ, ಕೃದಂತ ನಾಮಪದ, ತದ್ದಿತಾಂತ ಭಾವನಾಮಪದ, ಕೃದಂತ ಭಾವನಾಮಪದ. ಇದೊಂದು ತದ್ದಿತಾಂತ ನಾಮಪದ. ನೋಡಿ, ಎಷ್ಟು ತರ ಒಂದು ಶಬ್ದನ ಎಷ್ಟು ತರ ಕ್ವಶನ್ ಕೇಳ್ಬೋದು. ಆಪ್ಷನ್ಸ್ ಇವೆಲ್ಲ. ಇದು ಒಂದು ಪದ ಅಂತ ಗೊತ್ತಿರ್ಬೇಕು, ಯಾಕಂದ್ರೆ ಪ್ರತ್ಯಯ ಸೇರಿದ್ರೆ ಪದ. ಇದು ಒಂದು ಪದದಲ್ಲಿ ಇದು ಎಂತ ಪದ? ತದ್ದಿತ ಪದ. ಯಾಕಂದ್ರೆ ಕಳಸವನ್ನ ಕಳಸದಿಂದ ಇದ್ರೆ ನಾಮಪದ ಕಿತ್ತಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೃದಂತ. ಇನ್ನೊಂದು ಆಯ್ಕೆ ಕೊಟ್ಬಿಡ, ಕೃದಂತ. ಕಳಸಗಿತ್ತಿ ತದ್ದಿತ. ಕಳಸಗಿತ್ತಿ ಅಂದ್ರೆ ಎಂತದ? ವ್ಯಕ್ತಿ ಯಾವುದಿಲ್ಲ, ವ್ಯಕ್ತಿ ಇದ್ರೆ ತದ್ದಿತಾಂತ ನಾಮ. ಇದು ವ್ಯಕ್ತಿ. ತದ್ದಿತಾಂತ ನಾಮ ವ್ಯಕ್ತಿಯಲ್ಲೇ ಗಂಡ ಹೆಣ್ಣ, ಅದಕ್ಕೆ ತದ್ದಿತಾಂತ ನಾಮ ಸ್ತ್ರೀಲಿಂಗವಾಚಿ ಪ್ರತ್ಯಯ, ತದ್ದಿತಾಂತ ನಾಮ ಪುಲ್ಲಿಂಗವಾಚಿ ಪ್ರತ್ಯಯ, ಕೃದಂತ ನಾಮ ಪ್ರತ್ಯಯ, ಕೃದಂತ ಅವ್ಯಯ ಪ್ರತ್ಯಯ, ತದ್ದಿತಾಂತ ನಾಮ ಸ್ತ್ರೀಲಿಂಗ. ಮುಗೀತ್ ನೋಡಿ. ಇದನ್ನ ಮತ್ತೆ ಕ್ವಶನ್ ಕೇಳಕ್ಕೆ ಚಾನ್ಸ್ ಇಲ್ಲ. ಓದಿನ ಮಾದರಿಗಳು ಥಿಯರಿ ಒಂದಿರುತ್ತ, ಪ್ರಾಕ್ಟಿಕಲ್ ಆಗಿ ಚೇಂಜ್ ಮಾಡ್ಕೋಬೇಕನ್ನ. ನೋಡು, ಒಂದು ಕಳಸಗಿತ್ತಿ ಇದು ಒಂದು ಪದ ಅಂತ ಗೊತ್ತಾಗ್ಬೇಕು, ಪ್ರತ್ಯಯ ಐತಿ. ಇದು ಒಂದು ಪದದಲ್ಲಿ ತದ್ದಿತ ಪದ ಅನ್ಬೇಕು, ನಾವು ಪದ ಅನ್ಬಾರ್ದು. ಬರೀ ಕಳಸವನ್ನ ಇದ್ರೆ ನಾವು ಪದ ಆಗ್ತಿತ್ತೆ. ತದ್ದಿತ ಪ್ರತ್ಯಯ ಸೇರಿದೆ, ಗಿತ್ತಿ ಅಂತ ಸೇರಿದೆ. ನೋಡಿ, ಗಿತ್ತಿ ಅಂತ ಸೇರಿದೆ, ಆದ್ರಿಂದ ಇದು ತದ್ದಿತ ಪದ. ಇದು ಗಿತ್ತಿ ಅನ್ನೋದು ಎಂತ ಪ್ರತ್ಯಯ? ತದ್ದಿತಾಂತ ನಾಮ ಪ್ರತ್ಯಯ, ಅದಕ್ಕೆ ತದ್ದಿತಾಂತ ನಾಮ ಆಯ್ತು. ಗಿತ್ತಿ ಅನ್ನೋ ತದ್ದಿತಾಂತ ನಾಮ ಸ್ತ್ರೀಲಿಂಗ, ಅದಕ್ಕೆ ತದ್ದಿತಾಂತ ನಾಮ ಸ್ತ್ರೀಲಿಂಗ. ಎಷ್ಟು ಆಳಕ್ಕೆ ಹೋಗೋದು ಕ್ವಶನ್ಗಳನ್ನ. ಮೇಲ್ಮೇಲೆ ಕೇಳ್ಬೋದು, ಆಳಕ್ಕೆ ಹೋಗೋದು. ಸ್ಪರ್ಧೆ ಜಾಸ್ತಿ ಇದ್ದಾಗ ಆಳಕ್ಕೆ ಕ್ವಶನ್ ಕೇಳ್ತಾನೆ. ಇದೇ ಓದು. ಮುಂದಿನ ತರಗತಿಯಲ್ಲಿ, ಈಗ ನಾನು ಈ ತರಗತಿಯಲ್ಲಿ ಕೇವಲ ಏನ್ ಮಾತ್ರ ಹೇಳಿದೆ? ತದ್ದಿತಾಂತ ನಾಮವನ್ನು ಮಾತ್ರ ಹೇಳಿದೆ. ಈ 4 ಪ್ರಕಾರಗಳಲ್ಲಿ ಬಹಳ ವಿವರವಾಗಿ ತದ್ದಿತಾಂತ ನಾಮ, ಇಲ್ಲಿವರೆಗೂ ನಾನು ತದ್ದಿತಾಂತ ನಾಮ ಅಷ್ಟೇ ಮಾತಾಡಿದೆ. ಅದರಲ್ಲಿ ತದ್ದಿತಾಂತ ನಾಮ ಪುಲ್ಲಿಂಗವಾಚಿ ಪ್ರತ್ಯಯ, ತದ್ದಿತಾಂತ ನಾಮ ಸ್ತ್ರೀಲಿಂಗವಾಚಿ. ಇಲ್ಲಿ ಗಾರ ಕಾರ ಈಗವಂತವಳ ಅವು ಇತಿ ಇತ್ತಿ ಈ ಪ್ರತ್ಯಯಗಳು. ಇವೆರಡನ್ನ ಕನ್ಫರ್ಮ್ ಮಾಡಿದೆ. ಮುಂದಿನ ತರಗತಿಯಲ್ಲಿ ಇವು 3 ಹೇಳಿ ಪ್ರಶ್ನೆಗಳನ್ನ ಬಿಡಿಸೋಣ. ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.